ಎಲ್ಲ ಶರಣ ಬಂಧುಗಳಿಗೆ ನಮ್ಮ ಭಾನುವಾರದ 223ನೇ ಸಾಮೂಹಿಕ ಸಂವಾದ ಮತ್ತು ಚಿಂತನೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ಮತ್ತು ಶರಣಾರ್ಥಿಗಳು. ಇವತ್ತು 7ನೇ ಜುಲೈ 2024ರಂದು ನಮ್ಮ ಭಾನುವಾರದ 223ನೇ ಚಿಂತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧಕರು ಸಾವಿಲ್ಲದ ಶರಣರು ಮಾಲಿಕೆಯಲ್ಲಿ ಇತಿಹಾಸಕಾರ ದೊಡ್ಡಬಾವಪ್ಪ ಮೂಗಿ ಅವರ ಬಗ್ಗೆ ಚಿಂತನೆ ನಡೆಸ್ಕೊಡ್ಬೇಕು ಅಂತ ನಮ್ಮವರೇ ಆದ ಸವಿತಾ ನಿರಂಜನ್ ದೇಶ್ಮುಖ್ ಅವರು ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಅವರನ್ನ ಮೊದಲನೇದಾಗಿ ವೇದಿಕೆಗೆ ಆಹ್ವಾನಿಸ್ತಾ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದೇ ರೀತಿ ಇದೊಂದು ದತ್ತಿ ಕಾರ್ಯಕ್ರಮ. ನಮ್ಮವರೇ ಮುಂಬೈನ ಕಾರ್ಯಕ್ಷೇತ್ರವಾಗಿ ಮುಂಬೈಯಲ್ಲಿ ಶರಣ ಚಿಂತನೆಯನ್ನ ಪಸರಿಸ್ತಾ ಇರುವಂತ ಡಾಕ್ಟರ್ ಬಿರಾದಾರ್ ಸರ್ ಅವರ ತಾಯಿಯವರ ಮಾತೃಶ್ರೀಯವರ ಹೆಸರಿನಲ್ಲಿ ಈ ದತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಿರಾದಾರ್ ಸರ್ ಮತ್ತು ಅವರ ಪರಿವಾರವನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಎಲ್ಲ ಶರಣರನ್ನ ಇವತ್ತಿನ 223ನೇ ಚಿಂತನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಬ್ಬ ಹಿರಿಯ ಸಂಶೋಧಕ ಇತಿಹಾಸಕಾರ ದೊಡ್ಡಬಾವಪ್ಪ ಮೂಗಿಯವರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ಲಿಕ್ಕೆ ದಾಕ್ಷಾಯಣಿ ಮಂಡಿ ಅವರು ವಚನ ಪ್ರಾರ್ಥನೆಯನ್ನ ನಡ್ಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಶರಣಾರ್ಥಿಮ್ಮ ದಾಕ್ಷಾಯಣಿ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಒಂದು ವಚನ ಪ್ರಾರ್ಥನೆ ನಡ್ಸ್ಕೊಡ್ಲಿ. ಸರ್ ಶರಣಾರ್ಥಿ ಸರ್. ವಿದ್ಯಾಕ ನೀವ್ ಹಾಡ್ತೀರಾ? ಹೌದ್ರಿ, ಅದಕ್ಕ ನನ್ಗೆ ನಿನ್ನೆ ಫೋನ್ ಮಾಡಿದ್ರು ಅವರು. ಹೌದಾ? ಕನ್ಫ್ಯೂಸ್ ಆಯ್ತಾ ಅಂತ ನನ್ಗೆ ಬರ್ಲಿಲ್ಲ. ಆಗ್ಲಿ, ನೀವು ನಡ್ಸ್ಕೊಡಿ ವಿದ್ಯಾಕ ಪ್ಲೀಸ್. ಹೌದಾ? ಪ್ಲೀಸ್. ಹಲೋ 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 ಸರ್, ಶರಣಾರ್ಥಿ. ಇಬ್ರು ಇದೀರಿ, ಇಬ್ರಲ್ಲಿ ಯಾರಾದ್ರೂ ನಡ್ಸ್ಕೊಡಿ, ತೊಂದ್ರೆ ಇಲ್ಲ. ನಾನ್ ದಾಕ್ಷಾಯಣಿ ಸರ್. ನಾನ್ ದಾಕ್ಷಾಯಣಿ. ಹೇಳಿ. ಶರಣಾರ್ಥಿ ನೀವೇ ನಡ್ಸ್ಕೊಡಿ, ತೊಂದ್ರೆ ಇಲ್ಲ. ವಿದ್ಯಾಕ ಮಾಡ್ತಾರೆ ರೆಗ್ಯುಲರ್, ತೊಂದ್ರೆ ಇಲ್ಲ. ಓಕೆ ಸರ್, ಓಕೆ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ವತಿಯಿಂದ ನಡೀತಾ ಇರುವಂತಹ ಈ ಒಂದು ದತ್ತಿ ಉಪನ್ಯಾಸದಲ್ಲಿ ಪಾಲ್ಗೊಂಡಿರುವಂತಹ ಸರ್ವರಿಗೂ ಶರಣು ಸಮರ್ಪಣೆಗಳು. ನಾನು ಬಸವಣ್ಣವರ ಒಂದು ವಚನವನ್ನ ಹೇಳ್ತಿದ್ದೀನಿ. ನೀನೊಲಿದರೆ ಕರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿಪ್ಪವೂ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಕರಿ ಅಂಜುವುದು ಅಂಕುಶ ಕಯ್ಯ, ಗಿರಿ ಅಂಜುವುದು ಕುಲುಷ ಕಯ್ಯ, ತಮಂದವಂಜುವುದು ಜ್ಯೋತಿಗಯ್ಯ, ಕಾನನವಂಜುವುದು ಬೇಗೆಗಯ್ಯ, ಪಂಚಮಹಾಪಾತಕಗಳಂಜುವವು ನಮ್ಮ ಕೂಡಲ ಸಂಗನ ನಾಮಕಯ್ಯ, ನಮ್ಮ ಕೂಡಲ ಸಂಗನ ನಾಮಕಯ್ಯ. ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿಯೇನು ಅಯ್ಯ, ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿಯೇನು ಅಯ್ಯ. ನಾನು ನೆಮ್ಮವನೆಂದನು ಪೂಜಿಸಿ ಎನ್ನನು ಮರೆತೆನು, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ.
ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಮ್ಯಾಮ್, ಧನ್ಯವಾದ. ದೊಡ್ಡಭಾವಪ್ಪ ಮಾಗಿ ಅವರ ಬಗ್ಗೆ ದೊಡ್ಡಭಾವಪ್ಪ ಮೂಗಿ ಇತಿಹಾಸಕಾರರು ಇವರ ಬಗ್ಗೆ ಮಾತಾಡಲಿಕ್ಕೆ ಶರಣರಾದ ಸವಿತಾ ನಿರಂಜನ್ ದೇಶ್ಮುಖ್ ಅವರು ಒಪ್ಕೊಂಡು ಇವತ್ತು ಉಪನ್ಯಾಸ ನೀಡಲಿದ್ದಾರೆ. ಅವರು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರನ್ನ ಯಾರು ಇಲ್ಲಿ ತಿಳ್ಕೊಳ್ದೇ ಇರೋರು ಇಲ್ಲವೇ ಇಲ್ಲ ಅಂತ ಮಹಾನ್ ಚೇತನದ ಮೊಮ್ಮಗಳಾಗಿ ನಮ್ಮ ಜೊತೆಗೆ ಇವತ್ತು ಸೇರ್ಕೊಂಡಿದ್ದಾರೆ. ಹಲವಾರು ಶರಣ ಪರಿಸರಣ ಕಾರ್ಯಕ್ರಮಗಳು ಮತ್ತು ಜಯದೇವಿ ತಾಯಿ ಲಿಗಾಡೆ ಟ್ರಸ್ಟ್ ಅನ್ನ ಬಸವ ಕಲ್ಯಾಣದಿಂದ ಮಾಡ್ತಾ ಇದ್ದಾರೆ. ಮತ್ತೆ ಮೂಲತಃ ಈಗ ಸದ್ಯಕ್ಕೆ ವಿಜಯಪುರದಿಂದ ಈ ಉಪನ್ಯಾಸವನ್ನ ನಡೆಸ್ಕೊಳ್ಳಿಕ್ಕೆ ನಮ್ಮನ್ನೆಲ್ಲ ಸೇರ್ಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ನಮ್ಮ ಬಿರಾದಾರ್ ಸಾರ್ ಅವರ ತಾಯಿಯವರ ಹೆಸರಿನಲ್ಲಿ ಇವತ್ತಿನ ದತ್ತಿಯನ್ನ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಮತ್ತೆ ಬಿರಾದಾರ್ ಕುಟುಂಬಕ್ಕೆ ಮತ್ತು ಸವಿತಾ ನಿರಂಜನ್ ದೇಶ್ಮುಖ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ, ಎಲ್ಲರೂ ಎಂದಿನಂತೆ ಚಿಂತನೆಯನ್ನ ನಡೆಸ್ಕೊಡುವಂತ ಶರಣರಿಗೆ ತಮ್ಮ ತಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡಿಕೊಂಡು ಅವರ ಅನುಭವಕ್ಕೆ 1 ಗಂಟೆ ಅನುವು ಮಾಡ್ಕೊಡ್ಬೇಕಂತ ಸಹಕರಿಸಬೇಕು ಅಂತ ಎಲ್ಲರನ್ನ ಕೇಳ್ಕೊಳ್ತಾ, ಈಗ ಸವಿತಾ ಅಕ್ಕ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಸವಿತಾ ಮೇಡಮ್, ಪ್ರಾರಂಭಿಸಲ. ಶರಣಾರ್ಥಿ. ಈಗ 1 ಗಂಟೆಗಳ ಕಾಲ ನಡೆಸಬಹುದು ಮೇಡಮ್. ಶರಣಾರ್ಥಿ. ಶರಣ. ಆಚಾರ ಉಚ್ಚಾರ ಎಚ್ಚರ ಎಂಬುವ ಅಚ್ಚನಿಟ್ಟಾದ ತ್ರಿದಳದ ಪತ್ತೂರಿ ಮುಚ್ಚಿ ತಂದೀನಿ ಮುಡೀರಿ ಅಂತ ಶಿವಯೋಗಿ ಸಿದ್ದರಾಮೇಶ್ವರರ ಅಡಿಗಳಲ್ಲಿ ನಮಿಸುತ್ತಾ, ಇಂದು ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನಾರಿವು ಸಂಘಟನೆಗಳಿಂದ ಆಯೋಜಿಸಿದ ಈ ದತ್ತಿ ಕಾರ್ಯಕ್ರಮ ಶ್ರೀ ಎಂಬಿ ಬಿರಾದಾರ್ ಮುಂಬೈ ಇವರ ತಾಯಿ ಮಲ್ಲವ್ವ ಬಸವನಗೌಡ ಬಿರಾದಾರ್ ಅವರನ್ನು ಕೂಡ ನನ್ನ ಶ್ರದ್ಧಾಪೂರ್ವಕವಾಗಿ ನಮಿಸ್ತೇನೆ. ಹಾಗೂ ಮುಖ್ಯವಾಗಿ ಇಲ್ಲಿ ಉಪಸ್ಥಿತರಿದ್ದಂತ ಶರಣ ಅನುಭಾವಿಗಳು ಹಾಗೂ ಶರಣ ಸಾಹಿತ್ಯ ಪ್ರೇಮಿಗಳಿಗೆ ನನ್ನ ನಮನಗಳು. ಹಾಗೆ ನಮಗೂ ನಿಮಗೂ ಎಲ್ಲರಿಗೂ ಗುರುಗಳಾದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಮತ್ತು ನನ್ನ ಪರಿಚಯವನ್ನು ಬಹಳ ಆತ್ಮೀಯತೆಯಿಂದ ಮಾಡಿಕೊಟ್ಟಂತ ರುದ್ರಮೂರ್ತಿಯವರಿಗೂ, ದಾನಕ್ಕ ಅಕ್ಕ ಅವರಿಗೂ, ಸುಜಾತಾ ಪಾಟೀಲ್ ಅಕ್ಕನವರು ಎಲ್ಲರಿಗೂ ನಮನವನ್ನು ಹೇಳ್ತಾ, ಇಂದು ಸಾವಿಲ್ಲದ ಶರಣರು ವೇದಿಕೆಯಲ್ಲಿ ಇತಿಹಾಸಕಾರರಾದಂತ ಶ್ರೀ ದೊಡ್ಡಭಾವಪ್ಪ ಚನ್ನಬಸಪ್ಪ ಮೂಗಿಯವರ ಬಗ್ಗೆ ಮಾತನಾಡಲು ನನಗೆ ವಿಷಯವನ್ನು ಕೊಡಮಾಡಲಾಗಿದೆ. ಬನ್ನಿ, ನಾನು ಮೊದಲಿಗೆ ದೊಡ್ಡಭಾವಪ್ಪನವರು ಯಾವಾಗಲೂ ಚೆನ್ನಮ್ಮಳ ಬಗ್ಗೆ ಬಹಳ ವೀರಾವೇಶದ ಗೀತೆಯನ್ನು ಅವರು ಯಾವಾಗಲೂ ಹೇಳ್ತಿದ್ರು. ಆ ಲಾವಣಿಯನ್ನು ಹೇಳ್ತಾ ಅವರ ಬಗ್ಗೆ ನಾನು ಪರಿಚಯವನ್ನು ಮಾಡಿಕೊಳ್ಳಲು ಇಚ್ಛಿಸ್ತೇನೆ. ಚಂಡಿಯೋ ಚೌಡಿಯೋ ಮಾರಿಯೋ ಮಸಣಿಯೋ ಖಂಡಿತ ಮಾನವಳಿಗಳಲ್ಲ, ಗಂಡು ಕಲಿಗಳ ಮೀರಿ ರುಂಡವ ತರಿವಳು ಮಹಾಮಾಯಿಯಲ್ಲದೆ ಬ್ಯಾರೆಲ್ಲ, ಉಂಡ ರಕ್ಕಸರ ಹಿಂಡ ಮುರಿದ ಚಾಮುಂಡೆಯೇ ಈಕೆಯು ಸುಳ್ಳಲ್ಲ, ಚಂಡ ಪ್ರಚಂಡರ ತಂಡವೇ ಕುಂದಿತ್ತು ಎಂಬುವ ಶಬ್ದವೇ ರಣವೆಲ್ಲ ಅಂತ ಈ ಜನಜನಿತವಾದ ಹಾಡನ್ನು ಹಾಡುತ್ತಿದ್ದ ಶ್ರೀ ದೊಡ್ಡಭಾವಪ್ಪ ಚನ್ನಬಸಪ್ಪ ಮೂಗಿಯವರು ಕಿತ್ತೂರು ನಾಡಿನ ಮೊದಲ ಇತಿಹಾಸಕಾರರೆಂಬ ಹೆಗ್ಗಳಿಕೆಯನ್ನು ಪಡೆದವರು. ಇವರು ಹುಟ್ಟಿದ ಕೆಲವು ದಶಕಗಳ ಹಿಂದೆ ಅಷ್ಟೇ. ಮೊದಲು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಗಿ ಹೋದ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಣಗಾಡಿದ ರಕ್ತರಂಜಿತವಾದ ಘೋರ ಯುದ್ಧದ ಸನ್ನಾಹಗಳು, ಒಳ ಸಂಚಿನ ಕಥೆಗಳು, ವೀರ ಗಾಥೆಗಳನ್ನು ಇವರು ಯಾವಾಗಲೂ ಮೆಲುಕು ಹಾಕುತ್ತಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮನ ಸ್ವಾಭಿಮಾನದ ಕಿಚ್ಚಿನಲ್ಲಿ ಮಂಥನಗೊಂಡಂತ ಘಟನೆಗಳು, ಧೀರೋದಾತ್ಯ ಕಾರ್ಯಾಚರಣೆಗಳು ಅವರ ಸ್ಮೃತಿ ಪಟಲದ ಮೇಲೆ ಸದಾ ಬರುತ್ತಿದ್ದವು. ಒಂದು ಕಾಲಕ್ಕೆ ಭವ್ಯ ವೈಭವದಿಂದ ಮೆರೆದ ಕಿತ್ತೂರು ಸಂಸ್ಥಾನವು ಕೊನೆಗೆ ಬ್ರಿಟಿಷರ ದಬ್ಬಾಳಿಕೆಗೆ ತುತ್ತಾಗಿ ಕಾಲಾಂತರದಲ್ಲಿ ಹಾಳು ಬಿದ್ದ ಕಟ್ಟಡಗಳ ಅವಶೇಷಗಳನ್ನು ಕಂಡು ಅವರು ಮರಗುತ್ತಿದ್ದರು. ಸಂಪದ್ಭರಿತವಾದ ಕಿತ್ತೂರಿನ ಸಂಸ್ಥಾನದ ಕುರಿತು ಸ್ಥಿರವಾದ ಇತಿಹಾಸದ ದಾಖಲೆಗಳು, ಆಕರಗಳು ಇಲ್ಲದ್ದು ದೊಡ್ಡಭಾವಪ್ಪನವರಿಗೆ ಬಹಳ ನೋವನ್ನುಂಟು ಮಾಡುತ್ತಿತ್ತು. ಕೆಲವು ಇತಿಹಾಸಗಾರರು ತಮಗೆ ತಿಳಿದಂತೆ ಇತಿಹಾಸವನ್ನು ಬರೆದರೆ ಆಂಗ್ಲ ಇತಿಹಾಸಕಾರರು ತಮ್ಮ ಆಡಳಿತಕ್ಕೆ ಒಪ್ಪುವಂತೆ ಬರೆದಿದ್ದರು.
ಅದರಲ್ಲಿ ಬಹಳಷ್ಟು ವಿಷಯಗಳನ್ನು ಮರೆಮಾಚಿದರು ಅನ್ನುವ ಕೊರಗು ದೊಡ್ಡಬಾವೆಪ್ಪನವರಲ್ಲಿ ಇತ್ತು. ಹೀಗಾಗಿ ಅವರು ಕಿತ್ತೂರು ಸಂಸ್ಥಾನದಲ್ಲಿ ನಡೆದ ಇಷ್ಟ ಅನಿಷ್ಟ ಘಟನೆಗಳನ್ನು ತಿಳಿದುಕೊಳ್ಳುವ ಹುಚ್ಚು ಕೆಚ್ಚು ಮುಂದೆ ಅವರನ್ನು ಮಹಾನ್ ಇತಿಹಾಸಕಾರರನ್ನಾಗಿ ಮಾಡಿತ್ತು. ಅಂತೆಯೇ ಇವರಿಗೆ ಪ್ರೊಫೆಸರ್ ಸಿ ಬಸವನಾಳರು ಇತಿಹಾಸದ ವಿಶ್ವಕೋಶ ಎಂದೇ ಕರೆದರು. ದೊಡ್ಡಬಾವೆಪ್ಪನವರು ಅಲೆಮಾರಿಗಳಂತೆ ಊರು ಕಿತ್ತೂರಿನ ಸುತ್ತ ಊರು ಅಲೆ ಅಲೆದು ಹುಡುಕಾಡಿ ತೆಗೆದ 10,000ಕ್ಕಿಂತಲೂ ಹೆಚ್ಚು ಕಾಗದ ಪತ್ರಗಳನ್ನು ಹಾಗೂ 300ಕ್ಕೂ ಹೆಚ್ಚು ಲಾವಣಿ ಪದಗಳನ್ನು ತೆಗಿತಾರೆ. ಸುಮಾರು 13 ಗಂಟೆಗಳ ಹೊತ್ತಿಗೆಗಳನ್ನು ಇವರು ಸಂಗ್ರಹಿಸಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಅರ್ಪಿಸಿದರು ಅನ್ನುವುದು ಗಮನಾರ್ಹವಾಗಿದ್ದು, ಕಿತ್ತೂರಿನ ಇತಿಹಾಸವನ್ನು ದಾಖಲೆ ಸಹಿತವಾಗಿ ದಾಖಲಿಸಿದವರು ದೊಡ್ಡಬಾವೆಪ್ಪ ಚನ್ನಬಸಪ್ಪ ಮೂಗಿಯವರು ಅಂತ ಹೇಳಬಹುದು. ಹೀಗಾಗಿ ಈ ಇತಿಹಾಸವನ್ನು ಪರಿಶೋಧಿಸಿ ಕಲೆ ಹಾಕಿದ ಪರಿ ನೋಡಿದ ಹಲಸಂಗಿ ಮಧುರಚನ್ನರು ದೊಡ್ಡಬಾವೆಪ್ಪನವರು ಕರ್ನಾಟಕದ ರಾಜವಾಡೆಯವರೇ ಅಂತ ಹೇಳಿದರು. ಈ ಮಾತು ಸುಳ್ಳಲ್ಲ ಅಂತ ಹೇಳಬಹುದು. ಏಕೆಂದರೆ ದೊಡ್ಡಬಾವೆಪ್ಪ ಮೂಗಿಯವರು ಮೂಲತಃ ಬೀದರ್ ಜಿಲ್ಲೆಯ ಮಳಗಿ ಗ್ರಾಮದ ಉಜ್ಜಯಿನಿ ಸಿಂಹಾಸನದ ನಂದಿ ಗೋತ್ರದ ದೇಸಾಯಿಗೌಡ ಮನೆತನ. 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ನಡೆದಾಗ ಬಸವಾದಿ ಶರಣರು ಕಲ್ಯಾಣವನ್ನು ಬಿಟ್ಟು ಹೋಗುವಾಗ ದೊಡ್ಡಬಾವೆಪ್ಪನವರ ಕುಟುಂಬವು ಸೌದತ್ತಿಯತ್ತ ಸಾಗಿತ್ತು. ಹಾರುಗೊಪ್ಪ, ದೇಸಗೂರು, ಮೂಗಬಸವ ಸುತ್ತಮುತ್ತಲಿನ ಹಳ್ಳಿಗಳ ಒಡೆತನ ಅವರದಾಗಿತ್ತು. ಅವರ ಹಿರಿಯರು ಮೂಗಬಸವ ಊರಲ್ಲಿ ಬೃಹತ್ ನಂದಿ ಗುಡಿಯನ್ನು ಕಟ್ಟಿಸಿದರು. ಈಗಲೂ ಕೂಡ ನಾವು ಅಲ್ಲಿ ಆ ಗುಡಿಯನ್ನು ನೋಡಬಹುದು. ಅದಕ್ಕಾಗಿ ಅವರಿಗೆ ಮೂಗಿ ದೇಸಾಯಿ ಎಂಬ ಹೆಸರು ಬಂತು ಎನ್ನುತ್ತಾರೆ. ಈಗಲೂ ಕೂಡ ಹಳ್ಳಿಯ ಜನರು, ಹಳ್ಳಿಯ ರೈತರು ಮೂಗ್ಯಾರ ಹೊಲಗಳನ್ನೇ ನಾವು ಉಳ್ತೀವಿ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ದೊಡ್ಡಬಾವೆಪ್ಪನವರಿಗೆ ಮೂಗಿ ಅಂತ ಏಕೆ ಹೆಸರು ಬಂತು ಅನ್ನೋದು ಇನ್ನೊಂದು ಅಹಿತ್ಯವೆಂದರೆ, ರಾಣಿ ಚೆನ್ನಮ್ಮಳನ್ನು ಬ್ರಿಟಿಷರು ಬೈಲಹೊಂಗಲ ಜೈಲಿನಲ್ಲಿಟ್ಟಾಗ ದೊಡ್ಡಬಾವೆಪ್ಪನವರ ಮುತ್ತಜ್ಜನವರು ಸನ್ಯಾಸಿಯಾಗಿ ಗಡ್ಡ ಮೀಸೆ ಬೆಳೆಸಿಕೊಂಡು ಭಗವ ಧರಿಸಿ ಮೂಗನಾಗಿ ಸದಾ ಚೆನ್ನಮ್ಮಳಿದ್ದ ಜೈಲ ಸುತ್ತ ತಿರುಗಾಡುತ್ತಿದ್ದರು. ಜೈಲಿನ ಬೆಳಕಿಂಡಿಯ ಮೂಲಕ ಚೆನ್ನಮ್ಮಳಿಗೆ ಸಂದೇಶ ಕಳಿಸುತ್ತಿದ್ದರು. ಅಜ್ಜ ಮೂಗನಾಗಿದ್ದರಿಂದ ಬ್ರಿಟಿಷರಿಗೆ ಅವರ ಮೇಲೆ ಸಂದೇಹ ಬರಲೇ ಇಲ್ಲ. ಚೆನ್ನಮ್ಮಳು ಇರುವವರೆಗೂ ಜೈಲಿನ ಸುತ್ತಲೂ ತಿರುಗಾಡುತ್ತಿದ್ದ ಕಾರಣಕ್ಕಾಗಿ ಅವರ ಮನೆತನಕ್ಕೆ ಮೂಗಿ ಎಂಬ ಹೆಸರು ಬಂತು ಎಂದು ಹೇಳಲಾಗ್ತದೆ. ಹೀಗೆ ಒಟ್ಟಾರೆ ಈ ಹೆಸರು ಬಂತು ಹೇಗೆ ಅನ್ನುವುದಕ್ಕೆ ಅಹಿತ್ಯಗಳನ್ನು ಕೂಡ ದೊಡ್ಡಬಾವೆಪ್ಪನವರು ಸಂಗ್ರಹಿಸಿದ್ದರು. ಇದು ಅವರ ಮುತ್ತಜ್ಜರು ಸಣ್ಣಬಾವೆಪ್ಪನವರು ಬರೆದಿಟ್ಟ ಟಿಪ್ಪಣಿ ಹಾಗೂ ಮನೆಯ ಹಳವ ಮತ್ತು ಲಕ್ಷ್ಮಣ್ ಫಕೀರಪ್ಪ ಮತ್ತು ಕಡ್ವಿ ಶಿವಾಪುರ್ ಗೋಕಾಕ್ ಇವರು ಬರೆದಿಟ್ಟದ್ದನ್ನು ಇಲ್ಲಿ ಇವರು ನಮೂದಿಸುತ್ತಾ ಹೋಗ್ತಾರೆ. ಅವರು ಯಾವುದೇ ಬರೆದರೂ ಅದಕ್ಕೆ ಒಂದು ಆಕಾರವನ್ನು, ಅದಕ್ಕೆ ಒಂದು ದಾಖಲೆಯನ್ನು ಇಟ್ಟು ಅವರು ಹೇಳುತ್ತಿದ್ದರು. ಹೀಗೆ ದೊಡ್ಡಬಾವೆಪ್ಪನವರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಹೇಳ್ತೀನಿ. ಇವರು ಬೈಲಹೊಂಗಲದ ಪ್ರತಿಷ್ಠಿತ ಮೂಗಿ ಮನೆತನದವರು. ಇವರು ಜನಿಸಿದ್ದು 1888 ನವೆಂಬರ್ 14ರಂದು. ತಂದೆ ಚನ್ನಬಸಪ್ಪ, ತಾಯಿ ನೀಲವನ ಉದರದಲ್ಲಿ ಜನಿಸಿದರು. ಇವರದು 21 ಸೋದರ ಇದ್ದ ಏಕತ್ರ ಕುಟುಂಬ. ಎಲ್ಲ ಕ್ಷೇತ್ರಗಳಲ್ಲಿ ಹೆಸರು ಗಳಿಸಿದ್ದರು. ಅಣ್ಣ ತಮ್ಮಂದಿರಿಗೆ ಒಕ್ಕಲುತನವೇ ಮೂಲ ಕಸುಬಾಗಿದ್ದರೂ ಅವರಿಗೆ ಊರಲ್ಲಿ ಎಲ್ಲ ತರದ 8 ಅಂಗಡಿಗಳನ್ನು ಅವರು ಹೊಂದಿದ್ದರು. ಅರಿವೆ ಅಂಗಡಿ, ಕಿರಾಣಿ, ಎಣ್ಣೆ, ಬಂಗಾರದ ಅಂಗಡಿ ಕೂಡ ಇವರಿಗೆ ಇತ್ತು. ಹೀಗಾಗಿ ಅಪಾರ ಜನಬೆಂಬಲ ಹೊಂದಿದ ಕುಟುಂಬ ಅಂತ ಹೇಳಲಾಗ್ತಿತ್ತು. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಅಂದ್ರೆ ದೇಸಾಯಿ ಮನೆತನ ಅಂದ್ರೆ ರಾಜ ವೀರಪ್ಪ ದೇಸಾಯಿಯ ದಾಯಾದಿಗಳು ಅಂತ ಇವರಿಗೆ ಹೇಳಲಾಗ್ತದೆ. ಇಲ್ಲಿ ತಾಯಿ ನೀಲಮ್ಮನವರು ನವಾಪುರ್ ಖಾನ್ಗಾಂವ್ ಹಾಗೂ ದೇವನಗಟ್ಟಿ ಊರಿನ ಗೌಡರ ಮಗಳು. ಇದು ಕೂಡ ಒಂದು ಐತಿಹಾಸಿಕ ಮನೆತನವೇ. ಇಲ್ಲಿ ನವಾಪುರನ ನವಾಬನನ್ನು ಊರು ಜನರು ಓಡಿಸಿದ ಇತಿಹಾಸವಿದೆ. ಈ ನೀಲಮ್ಮನವರ ತಾಯಿಯವರು ವಣ್ಣೂರು ದೇಸಾಯಿಯ ಮನೆತನದವರು ಅಂತ ಹೇಳಲಾಗ್ತದೆ. ವಣ್ಣೂರು ದೇಸಾಯಿ ಅಂದ್ರೆ ವೀರಪ್ಪ ದೇಸಾಯಿಯ ದಾಯಾದಿಗಳು, ಸೋದರತ್ವದ ಮನೆತನದವರು ಅಂತ ಹೇಳ್ತಾರೆ. ಇಲ್ಲಿ ನೀಲವ್ವನವರ ಹಿರಿಯ ಮಗನೇ ದೊಡ್ಡಬಾವೆಪ್ಪ ಮೂಗಿಯವರು.
ಇಲ್ಲಿ ಒಂದು ಲಾವಣಿ ಬರ್ತದೆ. ಎತ್ತ ಹೋದರು ಬಂಟರ, ಎತ್ತ ಹೋದರು ಹಳಬರ, ಕರಿಸಿರಿ ವಣ್ಣೂರು ದೇಸಾಯಿ ನನ್ನ ಹೆಂಡರ ಮಕ್ಕಳ ಬಲಜೋಕಿ, ದೇಸಾಯಿ ನನ್ನ ಪ್ಯಾಟಿ ಪಟ್ಟಾಣ ಬಲಜೋಕಿ ಅಂತ ದೊರೆ ವೀರಪ್ಪ ದೇಸಾಯಿ ಯುದ್ಧಕ್ಕೆ ಪಟವರ್ಧನರ ಜೊತೆ ಯುದ್ಧಕ್ಕೆ ಹೋಗುವಾಗ ಹೇಳಿ ಹೋಗುವ ಲಾವಣಿ ಲಭ್ಯವಾಗ್ತದೆ. ಹೀಗೆ ಅನೇಕ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳು ವಣ್ಣೂರು ದೇಸಾಯಿರ ವಾಡೆಯಲ್ಲಿಯೇ ಸಿಕ್ಕಿತು ಅಂತ ದೊಡ್ಡಬಾವೆಪ್ಪನವರು ಹೇಳ್ತಾರೆ. ಹೀಗಾಗಿ ಸಹಜವಾಗಿಯೇ ದೊಡ್ಡಬಾವೆಪ್ಪನವರು ರಾಣಿ ಚೆನ್ನಮ್ಮನ ಛಲ ಬಲ ಸತ್ಯಗಳ ಪರಂಪರೆಯಲ್ಲಿಯೇ ಬೆಳೆದು ಬಂದರು ಅಂತ ಹೇಳಬಹುದು. ಹೀಗಾಗಿ ದೊಡ್ಡಬಾವೆಪ್ಪನವರು ಮುಂದೆ ಸಬರದ ಮಂಥನದ ನೀಲವ್ವನವರ ಜೊತೆ ಮದುವೆಯಾಗ್ತಾರೆ. ಇವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ತೀರು ಹೋದಾಗ ದೊಡ್ಡಬಾವೆಪ್ಪನವರಿಗೆ ಮಲತಾಯಿ ತರುವುದು ಬಹಳ ಇಚ್ಛಾ ಬಾಹಿರ್ಯವಾಗಿರುತ್ತದೆ. ಅಂದ್ರೆ ಅವರಿಗೆ ಇಚ್ಛೆ ಇರೋದಿಲ್ಲ. ಹೀಗಾಗಿ ಅವರ ಮಕ್ಕಳಿಗೆ ತಾನೇ ಪ್ರೀತಿಯ ತಂದೆ ತಾಯಿಯಾಗಿ ಮಕ್ಕಳನ್ನು ಅವರು ಬೆಳೆಸ್ತಾರೆ ಅಂತ ಹೇಳ್ಬಹುದು. ದೊಡ್ಡಬಾವೆಪ್ಪನವರ ಮಕ್ಕಳು ಕೂಡ ಅವರ ತಂದೆಯ ಅಪ್ರತಿಮ ಸಂಶೋಧನಾ ಕಾರ್ಯಕ್ಕೆ ಸಹಕರಿಸುತ್ತಿದ್ದರು, ಹಾಗೆ ಅಭಿಮಾನವನ್ನು ಪಡುತ್ತಿದ್ದರು ಅಂತ ಹೇಳ್ಬಹುದು. ಅವರ ಹಿರಿಯ ಮಗ ಸಂಗಪ್ಪನವರು ಹೊಲಗಳನ್ನು ನೋಡ್ಕೊಳ್ತಿದ್ರು. ಎರಡನೇ ಮಗ ಬಸಣ್ಣನವರು ಉನ್ನತ ಅಧಿಕಾರಿಯಾಗಿದ್ದರು ಹಾಗೂ ಮೂರನೇ ಮಗ ಡಾಕ್ಟರ್ ಶಂಕರಣ್ಣ ಮೂಗಿಯವರು, ಅವರು ನನ್ನ ತಂದೆಯವರು ಆಗಬೇಕು. ಅವರು ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ದರು. ಇವರಿಗೆ ಸಿರಿಗನ್ನಡ ತಾಯಿಯ ಕಣ್ಮಣಿ ಶ್ರೇಷ್ಠ ಸಾಹಿತಿ ಡಾಕ್ಟರ್ ಜಯದೇವಿ ತಾಯಿಯವರ ಮಗಳು ಸಹೋದರಿ ಲಲ್ಲೇಶ್ವರಿ ಅವರು ನನ್ನ ತಾಯಿಯಾಗಬೇಕು. ಲಲ್ಲೇಶ್ವರಿಯವರಿಗೆ ಇವರು ಕೊಟ್ಟು ಮದುವೆ ಮಾಡ್ತಾರೆ. ದೊಡ್ಡಬಾವಪ್ಪನವರು ತನ್ನ ಮಕ್ಕಳಿಗಾಗಿ, ಕಿತ್ತೂರಿನ ಇತಿಹಾಸಕ್ಕಾಗಿ, ನಾಡ ಪರಂಪರೆಗಾಗಿ ಜೀವತೈದ ತ್ಯಾಗದ ಜೀವಿ ಅಂತ ನನ್ನ ತಂದೆಯವರು ಬಹಳ ಸಲ ಅವರನ್ನು ನೆನೆಸಿ ಹನಿಗಣ್ಣಾಗ್ತಿದ್ರು. ಅದೇ ರೀತಿ ದೊಡ್ಡಬಾವೆಪ್ಪನವರಿಗೆ ಜಯದೇವಿ ತಾಯಿಯವರು ಬಹಳ ಅನುಪಮದ ಬೀಗರು ಅಂತ ಹೇಳ್ತಿದ್ರು. ದೊಡ್ಡಬಾವೆಪ್ಪನವರ ಗಾಂಭೀರ್ಯತೆ, ಲಿಂಗನಿಷ್ಠತೆ, ಸುಸಂಬದ್ಧ ವ್ಯಕ್ತಿತ್ವದ ಬಗ್ಗೆ ತಾಯಿಯವರು ಯಾವಾಗಲೂ ಮಾತನಾಡುತ್ತಿದ್ದರು. ಹಾಗೆ ದೊಡ್ಡಬಾವೆಪ್ಪನವರಿಗೂ ಕೂಡ ತಾಯಿಯವರು ಅಂದರೆ ಅಷ್ಟೇ ಗೌರವ, ಅಷ್ಟೇ ಭಕ್ತಿ. ಹೆಣ್ಣು ಮಕ್ಕಳ ಹಿರಿಮೆಯನ್ನು ಮುನ್ನಡೆಸಿಕೊಂಡು ನಡೆದಿರುವ ವೀರ ಕನ್ನಡತಿ ತಾಯಿ ಜಯದೇವಿ ತಾಯಿ ಅಂತ ಹೇಳ್ತಿದ್ರು. ಸರಿ, ಇಲ್ಲಿ ನನಗೆ ಇವರಿಬ್ಬರ ಮಧ್ಯ ಸಮನ್ವಯ ಕಂಡು ಬರ್ತದೆ. ಏನು ಅಂದರೆ, ಇಬ್ಬರೂ ಶರಣಜೀವಿಗಳು, ಇಬ್ಬರೂ ಲೌಕಿಕವನ್ನು ತ್ಯಜಿಸಿದವರು, ಇಬ್ಬರೂ ಲಿಂಗಲಿಷ್ಠರು, ಇಬ್ಬರೂ ತ್ಯಾಗ ಜೀವಿಗಳು, ಹಾಗೂ ಮುಖ್ಯವಾಗಿ ಇಬ್ಬರು ತಮ್ಮ ತಮ್ಮ ಕರ್ಮ ಭೂಮಿಯಲ್ಲಿ ಉತ್ತುಂಗಕ್ಕೆ ಏರಿದವರು. ತಾಯಿಯವರು ಮಾತನಾಡಿದರೆ, ಬರೆದರೆ, ಎದ್ದರೆ, ಕುಳಿತರೆ ಎಲ್ಲವೂ ಸಿದ್ದರಾಮಮಯವಾಗಿರುತ್ತಿತ್ತು. ಇಲ್ಲಿ ದೊಡ್ಡಬಾವೆಪ್ಪನವರು ಓದಿದರೆ, ಬರೆದರೆ, ಅವರು ಎದ್ದರೆ, ಕುಳಿತರೆ ಎಲ್ಲವೂ ಇತಿಹಾಸಮಯ, ಎಲ್ಲವೂ ಇತಿಹಾಸದ ಪಾರ್ಶ್ವಭೂಮಿಯಲ್ಲಿ ಮುಳುಗಿರುತ್ತಿತ್ತು ಅಂತ ಇಲ್ಲಿ ಹೇಳಬಹುದು. ಹೀಗೆ ದೊಡ್ಡಬಾವೆಪ್ಪನವರ ಸೊಸೆ ಅಂದರೆ ನನ್ನ ತಾಯಿಯವರು, ಲಲ್ಲೇಶ್ವರಿ ತಾಯಿಯವರು ಬಹಳ ಅಕ್ಕರೆಯ ಸೊಸೆಯಾಗಿದ್ದರು. ಅವರು ಬಹಳ ಸರಳ ಶರಣೆ ಅಂತ ದೊಡ್ಡಬಾವೆಪ್ಪನವರು ಕರೆಯುತ್ತಿದ್ದರು. ನನ್ನ ತಾಯಿಯವರು ಕೂಡ 30 ಶಿವಶರಣೀಯರು, ವೀರೇಶ್ವರ ಶರಣರ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದರು. ಇಲ್ಲಿ ನನ್ನ ತಾಯಿಯವರು ಗಮನಿಸಿದ ವಿಷಯ ಅಂದ್ರೆ, ದೊಡ್ಡಬಾವೆಪ್ಪನವರು ಯಾವಾಗಲೂ ಪಶು ಪಕ್ಷಿ ನಿಸರ್ಗವೆಂದರೆ ಬಹಳ ಪ್ರೀತಿ ಅಂತ ಹೇಳ್ತಿದ್ರು. ಯಾಕೆಂದ್ರೆ ಮನೆಯಲ್ಲಿ ಸಾಕಿದ ಬೆಕ್ಕು ನಾಯಿಗಳನ್ನು ಮನುಷ್ಯರಂತೆ ಮಾತನಾಡುತ್ತಿದ್ರು ಅಂತ ಹೇಳ್ತಾರೆ. ಇದು ದೊಡ್ಡಬಾವೆಪ್ಪನವರಲ್ಲಿದ್ದ ಮಾನವೀಯತೆ ಎತ್ತಿ ತೋರಿಸ್ತದೆ ಅಂತ ನಾನು ಹೇಳ್ತೀನಿ. ಹಾಗೆ ದೊಡ್ಡಬಾವೆಪ್ಪನವರ ಕೊನೆಯ ಮಗ ಶಿವಣ್ಣನವರು ಹೇಳೋರು, ದೊಡ್ಡಬಾವೆಪ್ಪನವರು ಆ ಕಾಗದ ಪತ್ರಗಳನ್ನು 10,000ಕ್ಕೂ ಹೆಚ್ಚು ಕಾಗದ ಪತ್ರಗಳನ್ನು ಅವರು ಎಷ್ಟು ಜತನ ಮಾಡಿದ್ದರಂದ್ರೆ, ಪ್ರತಿ ವಾರ ಕೂಡ ಅವುಗಳನ್ನು ತೆಗೆದು ಬಿಸಿಲಿಗೆ ಹಾಕಿ ಒಣಗಿಸಿ ಮತ್ತೆ ಜತನದಿಂದ ಜೋಡಿಸಿ ಇರುತ್ತಿದ್ದರು ಅಂತ ಅವರು ಹೇಳುವುದನ್ನು ನಾವು ಕೇಳಬಹುದು. ಹೀಗಾಗಿ ದೊಡ್ಡಬಾವೆಪ್ಪನವರು ಹೀಗೆ ಕಲೆ ಹಾಕಿದ ಕಾಗದ ಪತ್ರಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ರಕ್ಷಿಸಿಕೊಂಡು ಬಂದಿದ್ದ ಕಾರಣದಿಂದಲೇ ಉಜ್ವಲ ಭವ್ಯ ಇತಿಹಾಸವನ್ನು ವಿಸ್ತರಿಸಿ ಬರೆಯಲು ಸಾಧ್ಯವಾಯಿತು ಅಂತ ಅನೇಕ ಗಣ್ಯರು ಅಭಿಪ್ರಾಯವನ್ನು ಪಟ್ಟರು. ಆ ಗಣ್ಯರಲ್ಲಿ
ಸದಾಶಿವ ಒಡೆಯರು, ಎಂಎಂ ಕಲಬುರ್ಗಿಯವರು ಮತ್ತು ಸಿಸಿ ಬಸವನಾಳರು, ಕಲ್ಲೇಶ ಸೆಟ್ಟರು, ಬಸರಿಗಿಡದ ವೀರಪ್ಪನವರು, ಎಂಪಿ ವಾಲಿಯವರು, ವೀರಭದ್ರಪ್ಪ ಹಾಲ್ಬಾವಿ, ನಾಗನೂರು ಶ್ರೀ ಶಿವಬಸವ ಮಹಾಸ್ವಾಮಿಗಳು, ಹಿರಿಯರಾದ ಮಧುರಚನ್ನರು, ಉತ್ತಂಗಿ ಚನ್ನಪ್ಪರು, ಡಾಕ್ಟರ್ ಎಜಿ ಪವಾರ್ ಅವರು, ಜೊತೆಗೆ ತಲ್ಲೂರು ರಾಯನಗೌಡರು, ಆಲೂರು ವೆಂಕಟರಾಯರು ಕೂಡ ದೊಡ್ಡಬಾವೆಪ್ಪನವರನ್ನು ಸ್ಮರಿಸಿದ್ದು ನೋಡಬಹುದು. ಅದೇ ರೀತಿಯಾಗಿ ಕಿತ್ತೂರು ಇತಿಹಾಸ ಮಂಡಲದವರು ದೊಡ್ಡಬಾವೆಪ್ಪನವರು ಸಂಗ್ರಹಿಸಿದ ಇತಿಹಾಸವನ್ನು ಒಪ್ಪಿ ಪ್ರಕಟಣೆಗೆ ಅವಕಾಶವನ್ನು ಇತ್ತರು. ಹೀಗಾಗಿ ದೊಡ್ಡಬಾವೆಪ್ಪನವರು 4 ಪುಸ್ತಕಗಳನ್ನು ಪ್ರಕಟಿಸ್ತಾರೆ. ಮೊದಲನೆಯದು ಕಿತ್ತೂರು ಬಂಡಾಯ. ಇದು 1947ರಲ್ಲಿ ಪ್ರಕಟವಾದರೆ 1948ರಲ್ಲಿ ಪಾರ್ಸಿ ಕಾಗದಗಳು ಅನ್ನುವ ಪುಸ್ತಕ ಪ್ರಕಟವಾಯಿತು. 1951ರಲ್ಲಿ ದೊರೆ ಮಲ್ಲಸರ್ಜನ ದುಂದುಮಿ ಲಾವಣಿ ಪದಗಳು ಪ್ರಕಟವಾಯಿತು. 1959ರಲ್ಲಿ ಕಿತ್ತೂರಿನ ಕಾಳಗ. ಇನ್ನು ಕಿತ್ತೂರು ರಾಜ್ಯ ಆದಾಯ ಮತ್ತು ಚೆನ್ನಮ್ಮ ರಾಣಿ ಕಂಪನಿ ಸರ್ಕಾರದೊಂದಿಗಿನ ಪತ್ರ ವ್ಯವಹಾರಗಳು, ಈ 2 ಪುಸ್ತಕಗಳು ಪ್ರಕಟವಾಗದೆ ಉಳಿದವು ಅಂತ ನಾವು ಹೇಳಬಹುದು. ಹೀಗೆ ಇಂಥ ಮಹಾನ್ ವ್ಯಕ್ತಿ ವಿಶೇಷತೆಯ ಬಗ್ಗೆ, ಇತಿಹಾಸದ ಸಂಗ್ರಹಣೆಗಾಗಿ ಅವರು ಪಟ್ಟ ಪರಿಶ್ರಮದ ಬಗ್ಗೆ ತಲಾಂತರವಾಗಿ ಉಳಿದುಕೊಳ್ಳಬೇಕು ಅನ್ನುವ ಮಹದಾಸೆಯಿಂದ ನನ್ನ ತಂದೆಯವರು ದೊಡ್ಡಬಾವೆಪ್ಪ ಮೂಗಿ ಒಂದು ಐತಿಹಾಸಿಕ ದೃಷ್ಟಿ ಎನ್ನುವ ಪುಸ್ತಕವನ್ನು ಇತ್ತೀಚೆಗೆ ಪ್ರಕಟಿಸಿದರು. ಅದರ ಸಂಪಾದನೆ ಮಾಡುವ ಭಾಗ್ಯವು ನನಗೆ ಲಭಿಸಿತು ಅಂತ ನಾನು ಇಲ್ಲಿ ಹೇಳಲು ಬಯಸ್ತೇನೆ. ಈಗ ದೊಡ್ಡಬಾವೆಪ್ಪನವರು ಮನೆಯಲ್ಲಿ ಆಗಾಗ ಅನೇಕ ಐತಿಹಾಸಿಕ ಸಂಗತಿಗಳನ್ನು ಹೇಳ್ತಿದ್ರು ಮತ್ತು ಪರಿಣಿತಿ ಹೊಂದಿದಂತ ಸ್ನೇಹಿತರು ಅವರೊಡನೆ ಈ ವಿಚಾರ ವಿನಿಮಯದಲ್ಲಿ ತೊಡಗಿರುತ್ತಿದ್ದರು. ಅವುಗಳಲ್ಲಿಯ ಕೆಲವು ವಿಚಾರಗಳನ್ನು ಅವರ ಭಾಷೆಯಲ್ಲಿ ನಾನು ಹೇಳಲು ಬಯಸ್ತೇನೆ. ಅಜ್ಜ ಹೇಳ್ತಿದ್ರು, ನಮ್ಮ ದೇಶವು ಎಂದು ಗೋರಿ ಖಜನಿ ತೈಮೂರರ ದಾಳಿಗೆ ತುತ್ತಾಯಿತೋ ಅಂದಿನಿಂದ ಇದಕ್ಕೆ ತೊಂದರೆ ತಪ್ಪಲಿಲ್ಲ. ಮುಂದೆ ಬಂದ ಮೊಘಲರು, ಆದಿಲ್ ಶಾಹಿಗಳು ಮಹಲು ಸ್ಮಾರಕಗಳನ್ನು ನಿರ್ಮಿಸುವುದನ್ನು ಬಿಟ್ಟರೆ ಈ ದೇಶಕ್ಕೆ ಒಳ್ಳೆಯದೇನನ್ನೂ ಮಾಡಲಿಲ್ಲ ಎಂಬ ಇತಿಹಾಸದ ದೃಷ್ಟಿ ಅವರದಾಗಿತ್ತು. ಅದರಂತೆ ಬ್ರಿಟಿಷರ ಆಳ್ವಿಕೆಯ ಹಾನಿ ಲಾಭಗಳನ್ನು ಕೂಡ ತಾಳೆ ಹಾಕಿ ಭಾರತ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ ಮಾರಕವಾದ ಪರಕೀಯರ ಆಸೆ ಅಭಿಲಾಷೆ ಗೊತ್ತು ಗುರಿ, ಅದರಿಂದ ಆದ ಪ್ರಭಾವ ಪರಿಣಾಮಗಳು ಸಮರ್ಥವಾಗಿ ಗ್ರಹಿಸಲಾಗದೆ ನಮ್ಮವರ ನಿಸ್ಸಹಾಯಕತೆಯನ್ನು ಕಂಡು ಕೂಡ ಅವರು ಮರುಗುತ್ತಿದ್ದರು. ಆದರೆ ಅಷ್ಟೇ ಹೆಮ್ಮೆಯಿಂದ ಭಾರತೀಯ ಸಂಸ್ಕೃತಿ, ತಾಳ್ಮೆ, ಸಹನಶೀಲತೆ, ಸಮನ್ವತೆ, ವೈಶಾಲ್ಯ ಮನೋಭಾವ ಇತ್ಯಾದಿಯ ಬಗ್ಗೆ ಅಭಿಮಾನವನ್ನು ತಾಳುತ್ತಿದ್ದರು. ದೊಡ್ಡಬಾವೆಪ್ಪನವರು ತಮ್ಮ ಸೀಮಿತ ಪರಿಸರದಲ್ಲಿ ಯಾರಿಗೂ ಜಗ್ಗದೆ ಕುಗ್ಗದೆ ತಮ್ಮ ಬದುಕು ಬರಹವನ್ನು ಒಗ್ಗಿಸಿಕೊಂಡವರು. ಕಿತ್ತೂರಿನ ಇತಿಹಾಸಕ್ಕೆ ಸಂಬಂಧಿಸಪಟ್ಟಂತ ಕಾಗದ ಪತ್ರಗಳು, ಬಕರ, ಸನದ, ಫರ್ಮಾನ್, ಜಮಾಬಂದಿ, ಒಪ್ಪಂದು, ನಿರ್ಣಯ, ಕೈಫಿಯತ್ತು, ಉಂಬಳಿ ಕಾಗದ ಕಡತಗಳು, ವಂಶಾವಳಿ ಉದ್ಧರಣೆಗಳು, ಜನಿತರು ಬರೆದಿಟ್ಟಂತ, ಸಮಕಾಲೀನರು ಬರೆದಿಟ್ಟಂತ ನಿರ್ಣಯ ಪುರಾಣ, ದಿನಚರಿಗಳು, ಮಿಗಿಲಾಗಿ ಜನಪದ ಗೀತೆಗಳು, ಲಾವಣಿಗಳು, ದುಂದುಮಿ, ಲಾವಣಿ, ಬೀಸಣಿಕೆ ಗೀತೆ ಪದಗಳನ್ನು ಸಂಗ್ರಹಿಸಿದರು. ಅಂತೆಯೇ ಈಗಲೇ ನಾನು ಹೇಳ್ದೆ, ಇವರಿಗೆ ಸಿಸಿ ಬಸವನಾಳವರು ಇತಿಹಾಸದ ವಿಶ್ವಕೋಶ ಅಂತಾನೆ ಕರೆದರು. ಹಾಗೆ ಡಾಕ್ಟರ್ ಖರೆ ಅವರು ಹೇಳ್ತಾರೆ, ಇವರು ಇತಿಹಾಸದ ದೊಡ್ಡಬಾವೆಪ್ಪನವರ ಬಗ್ಗೆ ಹೇಳ್ತಾರೆ. ಇತಿಹಾಸದ ತುದಿ ಮೊದಲುಗಳು, ಆಂತರಿಕ ಜಗಳಗಳು, ಸಾಮ್ರಾಜ್ಯದ ಪತನದ ಕಾರಣಗಳು, ಪೇಶ್ವೆಯರ ಸಾಹಸ ಧೈರ್ಯಗಳ ಸಮರ ಸನ್ನಿವೇಶಗಳನ್ನು ದೊಡ್ಡಬಾವೆಪ್ಪನವರು ಅರಿತುಕೊಂಡಿದ್ದನ್ನು ನೋಡಿದ ನಮಗೆ, ಪುಣೆಯವರಾದ ನಮಗೆ ಬಹಳ ಅಚ್ಚರಿ ಉಂಟು ಮಾಡ್ತದೆ ಅಂತ ಖರೆಯವರು ಹೇಳ್ತಾರೆ. ಇನ್ನು ಡಾಕ್ಟರ್ ಎಸಿ ಪವಾರ್ ಅವರು ಈ ಉದ್ಗಾರವನ್ನು ತೆಗೆದಿದ್ದು ಗಮನಾರ್ಹವಾಗಿದೆ. ಯಾಕೆಂದ್ರೆ ಇವ್ರು ಹೇಳ್ತಾರೆ, ದೊಡ್ಡಬಾವೆಪ್ಪನವರು ಛತ್ರಪತಿ ಶಿವಾಜಿ ಮಹಾರಾಜರ ಮೇಲಿರುವ ಅಭಿಮಾನ, ಗೌರವವನ್ನು ಕಂಡು ನಾನು ಮುಗ್ಧನಾಗಿದ್ದೇನೆ. ಹಿಂದೂ ಧರ್ಮದ ರಕ್ಷಣೆಗಾಗಿ ಬಲಿದಾನವನ್ನು ನೆನೆದು ಪುಲಕಿತರಾಗುತ್ತಾರೆ. ದೊಡ್ಡಬಾವೆಪ್ಪನವರ ಬಗ್ಗೆ ಅವರು ಹೇಳ್ತಾರೆ, ನಮ್ಮವರ ದೌರ್ಬಲ್ಯವನ್ನು ಸ್ಮರಿಸಿ
ದೈವ ದುರ್ವಿಲಾಸವನ್ನು ಕಂಡು ದೊಡ್ಡಬಾಬೆಪ್ಪನವರು ಹಣಿಗಣ್ಣಾಗುವುದನ್ನು ನೋಡಿದರೆ ಮರಾಠರಾದ ನಮಗೆ ಯಾವ ರೀತಿಯಿಂದಲೂ ಕಡಿಮೆ ಅಲ್ಲದಷ್ಟು ಅಭಿಮಾನವನ್ನು ದೊಡ್ಡಬಾಬೆಪ್ಪನವರು ತಾಳಿದ್ದಾರೆ ಅಂತ ಹೇಳ್ತಿದ್ರು. ಇಂಥ ಇತಿಹಾಸಕಾರರ ಹೇಳಿಕೆಯು ದೊಡ್ಡಬಾಬೆಪ್ಪನವರಲ್ಲಿ ಇತಿಹಾಸದ ಪ್ರಜ್ಞೆ ಹಾಗೂ ಇತಿಹಾಸಕಾರರಾಗಿ ಇರಬೇಕಾದ ಗುಣಗ್ರಾಹತೆಗಳು ಎತ್ತಿ ತೋರಿಸ್ತವೆ. ಹಾಗೆ ಇವರು ಸತ್ಯಕ್ಕೆ ಅಂಟಿಕೊಳ್ಳುವ ಧೀಮಂತಿಕೆಯು ಕೂಡ ಎತ್ತಿ ತೋರಿಸ್ತದೆ ಅಂತ ಹೇಳಬಹುದು. ದೊಡ್ಡಬಾಬೆಪ್ಪನವರು ಹೇಳ್ತಿದ್ರು, ನಾವು ಭಾರತೀಯರು ಎಂದು ಗರ್ವದಿಂದ ಹೇಳಿಕೊಳ್ಳುವುದನ್ನು ಕಲಿಯುವುದೇ ಸ್ವಾತಂತ್ರ್ಯದ ನಂತರ ನಾವು ಕಲಿಯಬೇಕಾದ ಪ್ರಥಮ ಪಾಠವೆಂದು ಸ್ಪಷ್ಟವಾಗಿ ಅಭಿಪ್ರಾಯವನ್ನು ಪಡುತ್ತಿದ್ದರು. ಸ್ವಾಭಿಮಾನ ಎನ್ನುವುದೇ ರಾಷ್ಟ್ರ, ದೇಶ, ಸಮಾಜ, ವ್ಯಕ್ತಿಗೆ ಜೀವಾಳ. ಕಿತ್ತೂರು ಚೆನ್ನಮ್ಮ ರಾಣಿಯಲ್ಲಿ ಕಂಡುಕೊಂಡಂತಹ ಗುಣ ಯಾವುದು ಎಂದು ಅವರನ್ನು ನಾವು ಪ್ರಶ್ನಿಸಿದರೆ ಅವ್ರು ಹೇಳ್ತಿದ್ರು, ಆಕೆಯಲ್ಲಿದ್ದ ಸ್ವಾಭಿಮಾನ, ಅದಕ್ಕಾಗಿ ಅವಳ ಕೊಟ್ಟ ಬಲಿದಾನ ಅನ್ನುತ್ತಿದ್ದರು. ಕೇವಲ 280 ಹಳ್ಳಿಗಳ ಸಂಸ್ಥಾನ, ವರ್ಷಕ್ಕೆ 4.5 ಲಕ್ಷ ರೂಪಾಯಿ ಆದಾಯ, ಅದರಲ್ಲಿ 1,25,000 ರೂಪಾಯಿ ತಪ್ಪು ಕಾಣಿಕೆಯಾಗಿ ಕೊಡಬೇಕಾಗ್ತಿತ್ತು. ಆಕೆ ಸಮರಕ್ಕೆ ಇಳಿದಾಗ ಖಜಾನೆಯಲ್ಲಿ ಇದ್ದ ಹಣ ಕೇವಲ 16 ಲಕ್ಷ ರೊಕ್ಕಡ ಇತ್ತು ಅಂತ ಹೇಳ್ತಿದ್ರು. 4-5 ಸಾವಿರ ಸೈನ್ಯ ಬಲ, ಇಷ್ಟು ಸೀಮಿತ ಯುದ್ಧ ಸಾಮಗ್ರಿಯನ್ನು ಹೊಂದಿದ ರಾಣಿ ತನ್ನ ಸ್ವಾಭಿಮಾನಕ್ಕೆ ಆತ್ಮರಕ್ಷಣಕ್ಕಾಗಿ ಬಲಾಢ್ಯ ಬ್ರಿಟಿಷರೊಡನೆ ಯುದ್ಧ ಸಾರಿದ್ದನ್ನು ನೋಡಿದರೆ ಅದು ಕನ್ನಡ ನಾಡಿನ ವೀರ ನಾರ್ಯರ ಬಳುವಳಿಯ ಪ್ರಜ್ಞೆಯ ದ್ಯೋತಕ ಎಂದು ಹೇಳ್ತಿದ್ರು. ಅಂತೆಯೇ ಚೆನ್ನಮ್ಮಳನ್ನು ಮಾತೋಶ್ರೀ ಮಹಾರಾಣಿ ಎಂದು ಗುರುತಿಸಬೇಕು ಎಂದು ಅವರು ಯಾವಾಗಲೂ ಹೇಳುತ್ತಿದ್ದರು. ನಮ್ಮವರಲ್ಲಿ ಸ್ವಾಭಿಮಾನ ಶೂನ್ಯರಾಗಿ ಬದುಕಿದ್ದರಿಂದಲೇ ಮೊಘಲರು ಬ್ರಿಟಿಷರ ಊಳಿಗೆತನವನ್ನು ಮಾಡುತ್ತಾ, ಅವರನ್ನು ಹೊಗಳುತ್ತಾ, ನಮ್ಮ ಕೆಲವು ಸ್ವಾರ್ಥ ಸಂಪ್ರದಾಯಗಳನ್ನು ಉಳುತ್ತಾ ಬಿತ್ತುತ್ತಾ ಬಂದ ಬೆಳೆಯೇ ಭಾರತದ ಅನೈಕ್ಯತೆಗೆ ಕಾರಣವಾಯಿತು ಅಂತ ದೊಡ್ಡಬಾಬೆಪ್ಪನವರು ಯಾವಾಗಲೂ ಹೇಳುತ್ತಿದ್ದುದನ್ನು ನಾವು ನೆನೆಯಬಹುದಾಗಿದೆ. ಈಗ ದೊಡ್ಡಬಾಬೆಪ್ಪನವರು ಈ ಆಕರಗಳನ್ನು, ಅವರು ಈ ದಾಖಲೆಗಳನ್ನು ಸಂಗ್ರಹಿಸುವ ಪರಿಯನ್ನು ನೋಡಿದರೆ ಬಹಳ ಸೋಜಿಗವಾಗ್ತದೆ. ಏಕೆಂದ್ರೆ ದೊಡ್ಡಬಾಬೆಪ್ಪನವರಿಗೆ ಅಂದರೆ ಅವರು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಿದ್ರು. ಇವರು ಮುಂಚೆ ಹೊಲಗಳನ್ನು ನೋಡಿಕೊಳ್ಳಲು ಹಿರಿಯರು ಕಳಿಸಿಕೊಟ್ರೆ, ದೇಖರೇಖೆ ಮಾಡಲು ಕಳಿಸಿಕೊಟ್ರೆ ಅಲ್ಲಿದ್ದ ಕೂಲಿಕಾರರನ್ನು ಕರೆದು ಅವರಲ್ಲಿ ಯಾರಿಗಾದರೂ ಜನಪದ ಗೀತೆಗಳು, ಲಾವಣಿಗಳು ಬರ್ತಿದ್ರೆ ಆ ಕೆಲಸವನ್ನು, ಹೊಲದ ಕೆಲಸವನ್ನು ಅಲ್ಲಿ ಸ್ಥಗಿತಗೊಳಿಸಿ ಅವರನ್ನು ಕೂಡಿಸಿ ಗೀತೆಗಳನ್ನು ಕೇಳ್ಕೊಂಡು ಬರೆದುಕೊಂಡು, ಹಾಗೆ ಅದು ಯಾರು ಹಾಡಿದರು, ಯಾರು ಬರೆದುಕೊಟ್ಟರು, ಹೇಳಿದರು ಅನ್ನುವ ದಾಖಲೆಗಳನ್ನು ಅವರು ಬರೀತಾ ಹೋಗ್ತಾರೆ. ಹೀಗೆ ಅವರು ಮುಂದೆ ಸ್ವಾತಂತ್ರ್ಯ ಯೋಧರು ಆಗಿದ್ದರು, ಸ್ವಾತಂತ್ರ್ಯ ಹೋರಾಟದಲ್ಲೂ ಕೆಲಸ ಮಾಡಿದರು ಅನ್ನುವ ಸನ್ನಿವೇಶವು ಇಲ್ಲಿ ಬರ್ತದೆ. ಇವರು 1906ರಲ್ಲಿ ಬೆಳಗಾವಿಯಲ್ಲಿ ಮೊದಲ ಸಲ ಗಣಪತಿ ಉತ್ಸವ ಪ್ರಾರಂಭವಾದಾಗ ದೊಡ್ಡಬಾಬೆಪ್ಪನವರಿಗೆ ಕೇವಲ 18 ವರ್ಷಗಳು. ಅವರು ಮನೆತನದ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಕಾಲವಾಗಿತ್ತು. ಈ ಉತ್ಸವವನ್ನು ಏರ್ಪಡಿಸಿದ ಬೆಳಗಾವಿ ವಕೀಲರು ಬಹಳ ಈ ಯುವಕನ ಮೇಲೆ ಬಹಳ ಹೆಮ್ಮೆಯನ್ನು ಅವರು ಪಡುತ್ತಿದ್ದರು. ಹೀಗಾಗಿ ಈ ಯುವಕನ ಹುರುಪು, ಹುಮ್ಮಸ್ಸು ಹಾಗೂ ರಾಷ್ಟ್ರೀಯ ಮನೋವೃತ್ತಿಯನ್ನು ಕಂಡುಕೊಂಡಂತ ಬೆಳಗಾವಿಯವರು ಇವರಿಗೆ ಕಾರ್ಯದಲ್ಲಿ ಕೆಲಸ ಮಾಡಲು ಕಳೆದುಕೊಂಡು ಹೋಗ್ತಾರೆ. ಬ್ರಿಟಿಷರ ವಿರುದ್ಧ ಧಾರ್ಮಿಕ ಚಟುವಟಿಕೆಗಳ ನೆವದಲ್ಲಿ ಜನ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಬೆಳಗಾವಿಗೆ ಇವರನ್ನು ಕರೆಸಿಕೊಳ್ತಾರೆ. ಅಲ್ಲಿ ದೊಡ್ಡಬಾಬೆಪ್ಪನವರು 1 ವಾರದವರೆಗೂ ಅಲ್ಲೇ ಉಳಿದುಕೊಳ್ಳುತ್ತಾರೆ. ಗರಡಿ ಸಾಧನೆ ಮಾಡಿದ ಶರೀರ, ಗಟ್ಟಿಗೊಂಡಂತ ತರುಣ ಯಾವ ನೂಕು ನುಗ್ಗಲಿಗೂ ಹೆದರದೆ ಅವರು ಅಲ್ಲಿಯೇ 1 ವಾರದವರೆಗೂ ಉಳಿದು ಕೆಲಸ ಮಾಡ್ತಾರೆ. ಆದರೆ ಅವರ ತಂದೆ ತಾಯಿ, ಅಜ್ಜಿ, ದೊಡ್ಡಪ್ಪ, ಚಿಕ್ಕಪ್ಪಗಳು ಮಾತ್ರ ಇವರು ಹೇಳದೆ ಊರಿಗೆ ಹೊರಟು ಹೋಗಿರ್ತಾರೆ. ಹೀಗಾಗಿ ಹೇಳದೆ ಊರಿಗೆ ಹೋಗುವುದರಿಂದ ಊರಿಗೆ ಬರಲಾರದ್ದು ಬಹಳ ಚಿಂತೆಯನ್ನು ಅವರಿಗೆ ಮಾಡ್ತದೆ. ಊರೂರ ಹುಡುಕಾಡಿರುವ ಸಂದರ್ಭವು ಕೂಡ ಇಲ್ಲಿ ತುಂಬಾ ಬರ್ತದೆ. ಎಲ್ಲವನ್ನು ಹೇಳಲು ಆಗೋದಿಲ್ಲ. ಹೀಗಾಗಿ ದೊಡ್ಡಬಾಬೆಪ್ಪನವರ ಜಾಯಮಾನವೇ ಬೇರೆಯಾಗಿತ್ತು. ಅವರಲ್ಲಿ ಎಲ್ಲಿಯಾದರೂ ಸಾಮಾಜಿಕ, ಸಾಂಸ್ಕೃತಿಕ ಇಲ್ಲವೇ ಕುಸ್ತಿ, ಓಟ ಸ್ಪರ್ಧೆಗಳು ನಡೆದಿದ್ದರೆ
ಯಾವುದಾದರೂ ವಿಶೇಷವಾದ ಕಾರ್ಯಕ್ರಮಗಳು, ರಾಷ್ಟ್ರೀಯ ಕಾರ್ಯಕ್ರಮಗಳು ನಡೆದಿದ್ದರೂ ಕೂಡ ಅವರು ಅಲ್ಲಿಗೆ ಹೋಗಿ ಭಾಗಿಯಾಗುತ್ತಿದ್ದರು ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಅದು ಅವರಿಗೆ ಒಂದು ಚಟವಾಗಿಯೇ ಪರಿಣಮಿಸಿತು. ಅಂತಹ ಊರುಗಳಿಗೆ ಹೋದಾಗ ಅಲ್ಲಿನ ಸುತ್ತಮುತ್ತಲಿನ ಕೋಟೆ, ಕೊತ್ತಲು, ನೆಲ, ಜಲ, ಝರಿ ಮುಂತಾದವುಗಳನ್ನು ನೋಡಿ ಅದರ ಬಗ್ಗೆ ಜನಜನಿತವಾದ ಸಾಹಿತ್ಯ ಹೇಳಿಕೆಗಳನ್ನು ಕೇಳಿ ತಿಳಿದುಕೊಳ್ತಿದ್ರು. ಅವೆಲ್ಲವುಗಳನ್ನು ಬರೆದಿಡುವ ಪರಿಪಾಠವೂ ಇತ್ತು. ವಿಶೇಷವಾಗಿ ಎಲ್ಲಿಯಾದರೂ ಕಿತ್ತೂರಿನ ಬಗ್ಗೆ ತಾಮ್ರಪಟ, ಹಳೆಯ ನಾಣ್ಯ, ಆಯುಧ ಇತ್ಯಾದಿ ಏನಾದರೂ ಐತಿಹಾಸಿಕ ಸಾಮಗ್ರಿಗಳು ಸಿಕ್ಕರೆ ಅಥವಾ ಊರಿನಲ್ಲಿ ದೊರೆಯುತ್ತವೆ ಎಂದು ತಿಳಿಸಿದರೆ ಅವರಾಗಿ ತಾವಾಗಿಯೇ ಅಲ್ಲಿಗೆ ಹೋಗಿ ಸಂದರ್ಶಿಸಿ ಮಾತನಾಡಿಸಿ ಅವರ ಮನವೊಲಿಸಿ ಬಹಳಷ್ಟು ಸಲ ತನ್ನ ದುಡ್ಡನ್ನು ಅವರಿಗೆ ಕೊಟ್ಟು ಹಣಗಳನ್ನು, ಆ ವಸ್ತುಗಳನ್ನು ಕಲೆ ಹಾಕುವ ಅಭ್ಯಾಸ ಅವರದಿತ್ತು. ಅವರಿಗೆ ಯಾವ ವ್ಯಸನವಿತ್ತು ಎಂದರೆ ಈ ವ್ಯಸನಕ್ಕೆ ಅವರಿಗೆ ಇತಿಹಾಸ ಸಂಗ್ರಹ ಮಾಡುವ ವ್ಯಸನ. ಇದಕ್ಕಾಗಿ ಎಷ್ಟು ಹಣ ಖರ್ಚವಾಯಿತು ಅನ್ನುವ ಪರಿವೇ ಅವರಿಗೆ ಇರುತ್ತಿರಲಿಲ್ಲ. ಇದರಿಂದಾಗಿ ಅವರ ಮನೆಯವರ ವಿರೋಧ ಎದುರಿಸಬೇಕಾಗಿತ್ತು. ಕೆಲಸಕ್ಕೆ ಬಾರದ ಕಾಗದಗಳನ್ನು ಕೂಡಿ ಹಾಕ್ತಾನೆ ಎನ್ನುವ ಹೆದರಿಕೆ ಕೂಡ ಅವರಿಗೆ ಹಾಕ್ತಾ ಇದ್ರು, ಈ ಕೆಲಸವನ್ನು ಮಾಡಬೇಡ ಅಂತ. ಆದರೂ ಕೂಡ ಇವರು ಯಾರಿಗೂ ಕೇಳದೆ ಯಾರ ಮಾತನ್ನು ಇವರು ಕೇಳ್ತಿರ್ಲಿಲ್ಲ. ತಮ್ಮ ಹಠಕ್ಕೆ ಇವರು ಬಿದ್ದು ಕಿತ್ತೂರಿನ ಇತಿಹಾಸವನ್ನು ಸಂಗ್ರಹಿಸಲು ಪ್ರಾರಂಭಿಸಿದರು. ಅವರು ಬರಬರುತ್ತಾ ಹತ್ತಿಕೊಂಡ ಕಿತ್ತೂರಿನ ಇತಿಹಾಸದ ಆಸಕ್ತಿಯ ಹುಚ್ಚು ಎಷ್ಟರ ಮಟ್ಟಿಗೆ ಮುಟ್ಟಿತೆಂದರೆ, ಕಿತ್ತೂರಿನ ಹಾಳು ಬಿದ್ದ ಕೋಟೆಯಲ್ಲಿ ಚೆನ್ನಮ್ಮ ರಾಣಿಯ ಲಿಂಗ ಪೂಜೆ ಮಾಡಿಕೊಳ್ಳುತ್ತಿದ್ದ ಸ್ಥಳದಲ್ಲಿ ಕುಳಿತು ಸಣ್ಣ ಹುಡುಗರಂತೆ ಧ್ವನಿ ತೆಗೆದು ಅಳುತ್ತಿದ್ದರಂತೆ. ಅನೇಕರು ಬಂದು ಮನೆಗೆ ಹೇಳುತ್ತಿದ್ದರಂತೆ. ಆ ಹುಚ್ಚು ಮೆಚ್ಚುವ ಕೆಚ್ಚುವವರನ್ನು ಕಿತ್ತೂರು ನಾಡಿನ ಪ್ರತಿಯೊಂದು ಹಳ್ಳಿಗೆ ತಿರುಗುವಂತೆ ಮಾಡಿತ್ತು ಅಂತ ಹೇಳ್ತಾರೆ. ಆದ ಕಾರಣ ವಿ.ಸಿ. ಮಾರಿಹಾಳವರು ಕೂಡ ದೊಡ್ಡಬಾವೆಪ್ಪನವರ ಜೊತೆ 106 ಹಳ್ಳಿಗಳನ್ನು ತಿರುಗಿ ಅವರಿಂದ ಅನೇಕ ರೀತಿಯ ಕಿತ್ತೂರಿನ ಸಂಬಂಧಿಸಿದ ಇತಿಹಾಸವನ್ನು ಸಂಗ್ರಹಿಸಿದೆವು ಅಂತ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಮಾರಿಹಾಳವರು ಹೇಳಿದರು. ಹೀಗೆ ಕಿತ್ತೂರು ನಾಡಿನ ಯಾವುದೇ ಐತಿಹಾಸಿಕ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿಯ ಸಾಹಿತ್ಯವನ್ನು ತಿಳಿದುಕೊಂಡು ಅವರು ತಮಗೆ ತಿಳಿದಷ್ಟನ್ನು ವಿವರವಾಗಿ ಬರೆದು ಮುಂದೆ ಯಾರೇ ಕೂಡ ಬೈಲಹೊಂಗಲಿಗೆ ಹೋದರೆ ಅವ್ರು ಹೇಳ್ತಿದ್ರಂತೆ, ತಮಗೆ ತಿಳಿದಷ್ಟು ಅವರಿಗೆ ತಿಳಿಸಿ ಮುಂದಿನದನ್ನು ದೊಡ್ಡಬಾವಪ್ಪನವರಿಗೆ ಹೋಗಿ ಕೇಳಿ ಅಂತ ಹೇಳೋರಂತೆ. ಹೀಗೆ ಅಷ್ಟೊಂದು ಅವರು ಪ್ರಚಲಿತವಾಗಿದ್ದರು, ಹಾಗೆ ವಿಶ್ವಸನೀಯರಾಗಿದ್ದರು ಅಂತ ನಾನು ಇಲ್ಲಿ ಹೇಳಲು ಬಯಸ್ತೀನಿ. ಇನ್ನು ಶ್ರೀಮಾನ್ ದೊಡ್ಡಬಾವಪ್ಪ ಮೂಗಿಯವರು ಸಂಗ್ರಹಿಸಿದ ಕಾಗದ ಪತ್ರಗಳು, ಇದನ್ನು ಕಿತ್ತೂರು ಇತಿಹಾಸ ಮಂಡಲದವರು ಈ ರೀತಿಯಾಗಿ ವರ್ಗೀಕರಿಸಿದರು. ಮೊದಲನೆಯದಾಗಿ ವಿಜಾಪುರದ ಮೊಘಲರು, ಮಹಾರಾಷ್ಟ್ರ ಪೇಶ್ವೆಯರು ಮೊದಲಾದ ಸರ್ಕಾರದವರು ಕೊಟ್ಟ ಕಾಗದ ಪತ್ರಗಳು ಮತ್ತು ಒಟ್ಟು ಹುಕುಂನಾಮೆ ಅಂದ್ರೆ ಇದು ಫರ್ಮಾನು ಮತ್ತು ಜಾಹೀರ್ನಾಮೆಗಳಿಗೂ ಅಂತ ಒಂದು ವಿಂಗಡೆಯನ್ನು ಮಾಡ್ತಾರೆ. ಎರಡನೇದು ಬಬೈರೆಗಳು ಮತ್ತು ಯುದ್ಧದ ವರ್ಣಿಕೆಗಳು. ಮೂರನೆಯದು ಒಪ್ಪಂದಗಳು, ಕರಾರ ಪತ್ರಗಳು ಮತ್ತು ನಿರ್ಣಯಗಳು. ನಾಲ್ಕನೆಯದು ಜವಾಬ್ದಾರಿ ಲೇಬಲ್ಗಳು, ಉಲ್ಲೇಖಗಳು. ಐದನೆಯದು ಕೈಫಿಯತ್ತುಗಳು. ಆರನೆಯದು ಫೋಟಗಿ ಪತ್ರಗಳು. ಇದನ್ನು ಬಹಳಷ್ಟು ಸಂಗ್ರಹಿಸಿದರು ಅಂತ ಹೇಳ್ತಾರೆ. ಏಳನೆಯದಾಗಿ ವಂಶಾವಳಿಗಳು, ಇನಾಮದಾರರು, ದೇಸಾಯರು, ಪಾಳೆದಾರರು. ಅಷ್ಟೇ ಅಲ್ಲದೆ ಕಿತ್ತೂರು ಸಂಸ್ಥಾನದ ವಂಶಾವಳಿಯ ಕೂಡ ನೀಟಾಗಿ ಬರೆದು ಪ್ರಕಟಿಸಿದವರು ಮೊದಲನೆಯವರು ದೊಡ್ಡಬಾವೆಪ್ಪನವರೇ ಅಂತ ಹೇಳಬಹುದು. ಎಂಟನೆಯದಾಗಿ ಕಾವ್ಯಗಳು, ಲಾವಣಿಗಳು, ಗೀಗಿ ಪದಗಳು, ಕೋಲು ಪದಗಳು. ಒಂಬತ್ತನೆಯದು ನಿರ್ಣಯ ಪುರಾಣ. ಇದು ಪುರಾಣ ಬಹಳಷ್ಟು ಆಕರಗಳನ್ನು ಒದಗಿಸಿಕೊಟ್ಟಿತ್ತು ಅಂತ ಹೇಳ್ತಾರೆ. ಇನ್ನು ಹತ್ತನೆಯದಾಗಿ ಮಾಧವರಾವ್ ನಾರಾಯಣ್, ಆನಂದ್ ರಾವ್ ದೇಸಾಯಿ, ಪರಶುರಾಮ್ ರಾಮಚಂದ್ರ, ಮಾಸ್ತ್ ಮರಡಿ ಪಾಟೀಲ್, ಚಿಟ್ನಿಸ್ ಹಾಗೂ ರಘುನಾಥ್ ರಾವ್ ಚಿತ್ರಗುಪ್ತ, ವೆಂಕಟರಾವ್ ಮುನ್ಸಿ, ಬಾಜಿರಾವ್ ಬಲ್ಲಾಳ್, ಮುಪ್ಪಕನ್ನೂರು, ಶಿವಲಿಂಗ ರುದ್ರ ಸರ್ಜಾ ಉರ್ಫ್ ಬಾಬು ಸಾಹೇಬ್, ಠಾಕ್ರೆ ಸಾಹೇಬ್ ಮೊದಲಾದವರ ಪತ್ರ ವ್ಯವಹಾರಗಳ ಸಂಗ್ರಹ ಕೂಡ ಇವರಲ್ಲಿ ಇತ್ತು ಅಂತ ಹೇಳಲಾಗ್ತದೆ. ಈ ದಾಖಲೆಯನ್ನು ಪ್ರಾಚೀನ ಕರ್ನಾಟಕ ಸಂಚಿಕೆ ಪುಟ 38ರಲ್ಲಿ ಪ್ರಕಟವಾಗಿದೆ. ಹಾಗೆ
ಸವಾಯಿ ಸರ್ಜಾ ವೀರಪ್ಪ ದೇಸಾಯಿ ಇವರಿಗೆ ರಘುನಾಥ್ ರಾವ್ ಯಾದವ್ ಚಿತ್ರಗುಪ್ತ ಇವನು ತಮಗೆ ಆಶ್ರಯ ಕೊಡಬೇಕೆಂದು ಕೋರಿ ಒಂದು ದೊಡ್ಡ ಪತ್ರವನ್ನು ಮರಾಠಿಯಲ್ಲಿ ಬರೆದದ್ದು ಇವರ ಹತ್ರ ಇತ್ತು. ಇದರಲ್ಲಿ ಲಿಂಗಪ್ಪ ದೇಸಾಯಿ ನವಲ್ಗುಂದ್ ಮತ್ತು ದೌಲತ್ ರಾವ್ ಘೋರ್ಪಡೆ ಇವರ ಹೆಸರು ಕೂಡ ಬಂದಿದೆ. ಹಾಗೆ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿಯ ಹೆಸರು ಕೂಡ ಬಂದಿದೆ. ಅಷ್ಟೇ ಅಲ್ಲ, ಅವಳು ಜೀಜಾಬಾಯಿಯೂ ಸಹಿತ ತನಗೆ ಆಶ್ರಯ ಬೇಕು, ಪಲ್ಲಕ್ಕಿ ಕಳಿಸಬೇಕು ಎಂದು ದೊರೆ ಮಲ್ಲಸರ್ಜನನ್ನು ಕೇಳಿದ್ದು ದಾಖಲೆಗಳು ಇಲ್ಲಿ ಲಭ್ಯವಾಗ್ತದೆ. ಇಂಥ ಅಮೂಲ್ಯವಾದ ಐತಿಹಾಸಿಕ ದಾಖಲೆಯನ್ನು ಸಂಗ್ರಹಿಸಿದ್ದು ದೊಡ್ಡಬಾವೆಪ್ಪನವರು ಒಂದು ಸಂಸ್ಥೆ ಮಾಡಬಹುದಾದಂತ ಕಾರ್ಯವನ್ನು ಇವರೊಬ್ಬರೇ ಮಾಡಿ ಇತಿಹಾಸಕಾರರಿಗೆ ಇತಿಹಾಸದ ಹೊತ್ತಿಗೆಯನ್ನು ಬಿಟ್ಟು ಹೋದರು ಅಂತ ಹೇಳಬಹುದು. ಈಗ ನಾನು ಕಿತ್ತೂರು ಇತಿಹಾಸದ ಬಗ್ಗೆ, ಕಿತ್ತೂರು ಇತಿಹಾಸ ಅಷ್ಟೇ ಅಲ್ಲ, ಕರ್ನಾಟಕದ ಇಡೀ ಭಾರತದ ಇತಿಹಾಸವನ್ನು ಸಂಗ್ರಹಿಸಿದರು. ಆದರೆ ನಾನು ಇಲ್ಲಿ ಮುಖ್ಯವಾಗಿ ನಮ್ಮ ಕಿತ್ತೂರು ಹೆಮ್ಮೆಯ ಸಂಸ್ಥಾನದ ಇತಿಹಾಸ ಅಂತ ಇವರು ಬರೀತಾರೆ. ಇಲ್ಲಿ ಇವರು ಯಾವ ರೀತಿಯಾಗಿ ಆ ಕಿತ್ತೂರು ಇತಿಹಾಸವನ್ನು ಸಂಗ್ರಹಿಸ್ತಾ ಹೋದರು ಹಾಗೂ ಅದು ಲಾವಣಿಯ ಸಮೇತವಾಗಿ ಬರಿತಾ ಹೋಗ್ತಾರೆ. ಅದು ಒಂದು ಕಥೆಯಾಗಿ ರೂಪುಗೊಳ್ತಾ ಹೋಗ್ತದೆ. ಇಲ್ಲಿ ಮುಖ್ಯವಾಗಿ ದೊಡ್ಡಬಾವೆಪ್ಪನವರು ಹೇಳಿದ್ದು ಅಂದರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯದ ಕಹಳೆ ಊದಿದ ರಾಣಿ ಲಕ್ಷ್ಮೀಬಾಯಿ ಅವಳಕ್ಕಿಂತಲೂ ಮುಂಚಿತವಾಗಿ 33 ವರ್ಷಗಳ ಪೂರ್ವದಲ್ಲಿ ಅಂದ್ರೆ 1828ರಲ್ಲಿ ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮಳು ಸ್ವಾತಂತ್ರ್ಯದ ಮೊದಲ ಕಹಳೆ ಊದಿದಳು ಅಂತ ಹೇಳಿದರು. ಇದನ್ನು ಎಲ್ಲ ತಮ್ಮ ಇತಿಹಾಸದಲ್ಲಿ ದಾಖಲಿಸಬೇಕು, ನಮ್ಮ ಭಾರತದ ಇತಿಹಾಸದಲ್ಲಿ ಇದು ದಾಖಲೆಯಾಗಬೇಕು ಅಂತ ಅವರು ಎದೆ ತಟ್ಟಿ ಹೇಳುತ್ತಿದ್ದರು. ರಾಣಿಯು ನಮ್ಮ ಜೀವಕ್ಕಿಂತ, ತನ್ನ ಜೀವಕ್ಕಿಂತ ನನ್ನ ನಾಡಿನ ಜನ ಸ್ವಾತಂತ್ರ್ಯ ಮುಖ್ಯ, ನಾವು ಎಂದಿಗೂ ಶರಣಾಗೆವು ಎಂದು ಹೇಳಿದ ಘಟನೆಯನ್ನು ಹೇಳುತ್ತಿದ್ರು. ಈ ರೀತಿಯಾಗಿ ದೇಶದ ಮೊದಲ ಸ್ವಾತಂತ್ರ್ಯದ ಹೋರಾಟಗಾರತಿ ಮುಂದಿನ ಹೋರಾಟಗಾರರಿಗೆ ದಾರಿದೀಪಳಾದಳು ಎಂದು ಎದೆ ತಟ್ಟಿ ದೊಡ್ಡಬಾವೆಪ್ಪನವರು ಹೇಳಿದ್ದನ್ನು ನಾವು ಗಮನಿಸಬಹುದು. ಹಾಗೆ ಇದನ್ನು ನಾವು ಎಲ್ಲ ಕಡೆ ಉಲ್ಲೇಖ ಮಾಡಬೇಕು ಅಂತ ನನ್ನ ವಿನಂತಿ. ಹಾಗೆ ದೊಡ್ಡಬಾವೆಪ್ಪನವರು ಹೇಳ್ತಿದ್ರು, ಮೈಸೂರು ಅರಸೊತ್ತಿಗೆಯು ಭಾರತದ ಸ್ವಾತಂತ್ರ್ಯದವರೆಗೂ ಉಳಿದು ಬಂದಿದ್ದರಿಂದ ಆಧುನಿಕ ಅಧ್ಯಯನಕ್ಕೆ ಅನುಕೂಲವಾಯಿತು. ಆದರೆ ಕಿತ್ತೂರಿನ ಸಂಸ್ಥಾನದ ಅಭ್ಯಾಸ ನಡೆಯದೇ ಇರುವುದು ದುರ್ದೈವ ಅಂತ ಹೇಳಿದರು. ಕಿತ್ತೂರಿನ ಆಕಾರದ ಸಾಮಗ್ರಿಗಳಲ್ಲಿ ಇಂಗ್ಲಿಷ್ ಭಾಷೆಯ ದಾಖಲೆ ಇಂಗ್ಲೆಂಡಿನಲ್ಲಿ ಉಳಿದರೆ ಮರಾಠಿ ಸಾಮಗ್ರಿಗಳು ಪುಣೆಯಲ್ಲಿ ಉಳಿದವು. ಕನ್ನಡದ ಮಹತ್ವದ ದಾಖಲೆಗಳನ್ನು ಸಂಗ್ರಹದ ಕಾರ್ಯವನ್ನು ಮೊಟ್ಟ ಮೊದಲು ನಾನು ನಡೆಸಿದ್ದರೂ ಕೂಡ ಇದು ವಿಸ್ತೃತವಾದ ಕಿತ್ತೂರಿನ ಹಾಗೂ ಕರ್ನಾಟಕದ ಸಮಗ್ರ ಇತಿಹಾಸವನ್ನು ಬೆಳಕಿಗೆ ತರಬೇಕೆನ್ನುವುದೇ ನನ್ನ ಮನಸ್ಸೆ. ಈ ಕಾರ್ಯದಲ್ಲಿ ಯಾರೇ ಮುಂದೆ ಬಂದರು ನಾನು ನೆರವು ನೀಡಬಲ್ಲೆ. ನಾಡಿನ ಸಮಗ್ರ ಇತಿಹಾಸವನ್ನು ಬರೆಯುವುದು ನನ್ನ ಈ ವಯೋಮಾನವನ್ನು ನೋಡಿ ವೈಯಕ್ತಿಕವಾಗಿ ನನ್ನೊಬ್ಬನಿಂದಲೇ ಬರೆಯಲು ಸಾಧ್ಯವಿಲ್ಲ. ಹೀಗಾಗಿ ಕಿತ್ತೂರು ಅರಸಮನೆತನದ ಅಭಿಮಾನಿಗಳು ಹಾಗೂ ಕೆಲವು ಇತಿಹಾಸ ಪ್ರೇಮಿಗಳು ನನ್ನ ಸಂಗ್ರಹದಲ್ಲಿರುವ ವಿವರಗಳನ್ನು ಅಷ್ಟಿಷ್ಟೇ ಪ್ರಕಟಿಸುತ್ತಾ ಹೋಗುವುದು ಒಳ್ಳೆಯದು ಎಂದು ಅವರು ಅಭಿಪ್ರಾಯಪಟ್ಟರು. ಹಾಗೆ ಅವರಲ್ಲಿ ಕಿತ್ತೂರು ಇತಿಹಾಸವನ್ನು ಕೇಳಿಕೊಂಡು ಬಂದವರಿಗೆ ಸಂತೋಷದಿಂದ ಪುರಾವೆ ಸಹಿತವಾಗಿ ಸಾಹಿತ್ಯವನ್ನು ಒದಗಿಸಿಕೊಟ್ಟ ಮಹಾನ್ ಭಾವ ದೊಡ್ಡಬಾವೆಪ್ಪನವರು. ಒಬ್ಬ ಅನುಭವಿ ಸಂಶೋಧಕಾರರಲ್ಲಿ ಇರಬೇಕಾದ ಪ್ರಾಮಾಣಿಕ ದೃಷ್ಟಿಕೋನ, ಸತ್ಯವನ್ನು ಹೊರಕ್ಕೆ ಹಚ್ಚಿಕೊಟ್ಟು ನೋಡುವ ಕಾರ್ಯವನ್ನು ನಾವು ಇಲ್ಲಿ ನೋಡಬಹುದು. ಏಕೆಂದರೆ ಅವರು ಯಾವುದೇ ಆಕರಗಳು ಸಿಕ್ಕರು ಇದನ್ನು ಬರೆದುಕೊಟ್ಟವರು, ಹುಡುಕಲು ಸಹಾಯ ಮಾಡಿದವರು, ಅವರು ಯಾವ ಊರಿನವರು, ಯಾರು ಗೀತೆಯನ್ನು ಹಾಡಿದರು ಎನ್ನುವುದನ್ನು ಎಲ್ಲವನ್ನೂ ಅವರು ಬರೆದಿಡ್ತಾ ಹೋಗ್ತಾರೆ. ಹಾಗೆ ಅವರು ತ್ಯಾಕರೆಯ ಬಗ್ಗೆ ಬರೆಯುವಾಗ ಅವನೊಬ್ಬ ಖಳನಾಯಕನೆಂದು ವರ್ಣಿಸಿದರು. ತ್ಯಾಕರೆಯು ಮಾಡಿದ ಕೆಲವು ಒಳ್ಳೆಯ ಗುಣಗಳನ್ನು ಕೂಡ ಅವರು ಸಂಗ್ರಹಿಸಿ ನಮಗೆ ಯಾವ ಉಪಯೋಗವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸಲು ಬೆಳೆಸಲು ಕರ್ನಾಟಕದ ಜನರಿಗೆ ಮಾಡಿದ ಕೆಲವು ಕೆಲಸಗಳನ್ನು ಅವರು ಉಲ್ಲೇಖಿಸುತ್ತಾರೆ. ಅದನ್ನೆಲ್ಲ ಇಲ್ಲಿ ಹೇಳಲು ಆಗಕ್ಕಿಲ್ಲ. ಆದರೂ ಬನ್ನಿ, ನಾನು ಕಿತ್ತೂರು
ಸಂಸ್ಥಾನದ ಮೂಲ ಪುರುಷರ ಬಗ್ಗೆ ಈ ವಂಶಾವಳಿಯನ್ನು ಯಾವ ರೀತಿಯಾಗಿ ಇವರು ಬರೆದಿಟ್ಟರು ಅನ್ನುವುದನ್ನು ಹೇಳಲು ಬಯಸ್ತೀನಿ. ಕಿತ್ತೂರಿನ ಇತಿಹಾಸದಲ್ಲಿ ನರ್ಸೋಜಿ ಗಾವಡೆ ಈತನು ಭೈರವದಿಂದ ಮುತ್ತಿಗೆ ಬಂದು ಬೆಳಗಾವಿ ಅಸದ್ ಖಾನನಿಂದ ಪಂಚಮಹಲ್ ದೇಸ್ಕತಿ ದೊರಕಿಸಿಕೊಡ್ತಾರೆ. ಅಂದ್ರೆ ಶಕೆ 1433ರಲ್ಲಿ ಇದೇ ವಂಶದ ಜಾಲಿಬಾಯಿಯು ಕಿತ್ತೂರು ಹಿರೇಮಲ್ಲ ಶೆಟ್ಟಿಗೆ ಇನಾಮ ಪತ್ರವನ್ನು ಬರೆದುಕೊಡ್ತಾಳೆ. ಹಿರೇಮಲ್ಲ ಶೆಟ್ಟಿ ಎನ್ನುವರು ಮೊದಲನೆಯ ರಾಜನು ಅಂತ ದೊಡ್ಡಬಾಳಪ್ಪನವರು ಇಲ್ಲಿ ಉಲ್ಲೇಖಿಸ್ತಾರೆ. ಇವನು 6 ವರ್ಷಗಳ ಕಾಲ ರಾಜ್ಯವನ್ನು ಆಳಿದನು. ಮುಂದೆ ಬರುವವನು ಹಿರೇನಾಗೌಡ ಸರ್ದೇಸಾಯಿ ಪಟ್ಟಣ ಶೆಟ್ಟಿ. ಇವರ ಮೂಲ ಹೆಸರು ಪಟ್ಟಣ ಶೆಟ್ಟಿ ಅಂತಾನೆ ಬರ್ತದೆ. ಇಲ್ಲಿ ಹಿರೇನಾಗಗೌಡ ಸರ್ದೇಸಾಯಿ ಪಟ್ಟಣ ಶೆಟ್ಟಿ ಇವರು ಕೂಡ 43 ವರ್ಷಗಳ ಕಾಲ ರಾಜ್ಯವನ್ನು ಆಳಿದರು. ನಂತರ ಬರುವನು ಚಿಕ್ಕನಾಗನಗೌಡ 10 ವರ್ಷ ಆಡಳಿತವನ್ನು ಆಡ್ತಾನೆ. ಮುಂದಿನವರು ಚೆನ್ನಪ್ಪ ಬಿಚ್ಕತಿ. ಇವನು ಕಿತ್ತೂರು ಕಿಲ್ಲೆಯನ್ನು ಕಟ್ಟಿಸಿದನು ಅನ್ನುವ ಪುರಾವೆಯನ್ನು ದೊಡ್ಡಬಾಳಪ್ಪನವರು ತೆಗಿತಾರೆ. 31 ವರ್ಷಗಳ ಕಾಲ ಇವರು ರಾಜ್ಯವನ್ನು ಆಳಿ ಮುದಿ ಮಲ್ಲಪ್ಪ ದೇಸಾಯಿ ಎನ್ನುವನು 6ನೆಯ ರಾಜನು. 55 ವರ್ಷಗಳ ಕಾಲ ಇವರು ರಾಜ್ಯವನ್ನು ಆಳ್ತಾರೆ. ಚಿಕ್ಕಮಲ್ಲ ದೇಸಾಯಿ ಇವನು 21 ವರ್ಷಗಳ ಕಾಲ ರಾಜ್ಯವಾಳಿದರೆ ಶಿವನಗೌಡ ಸರ್ದೇಸಾಯಿ ಇವನು ಔರಂಗಜೇಬನಿಂದ ಅನೇಕ ಸನದುಗಳನ್ನು ಪಡೆದುಕೊಂಡನು ಅಂತ ಹೇಳ್ತಾರೆ. ಮಲ್ಲರುದ್ರ ಸರ್ಜಾ ಅಂತ ಬರ್ತಾರೆ. ಅವರ ಆಡಳಿತದ ಅವಧಿ ಸಿಗಲಿಲ್ಲ. ಇನ್ನು ಮುಂದೆ ಬರುವರು ವೀರಪ್ಪ ದೇಸಾಯಿ. ಇವರಿಂದ ಅನೇಕ ಮಾಹಿತಿಗಳು ಇಲ್ಲಿಂದ ನಮಗೆ ಮಾಹಿತಿಗಳು ಸಿಗಲು ಪ್ರಾರಂಭಿಸ್ತವೆ. ಇವರು 33 ವರ್ಷಗಳ ಕಾಲ ರಾಜ್ಯವನ್ನು ಆಳ್ತಾರೆ. ಇವರು ಮಲ್ಲ ಸರ್ಜಾ ಅಂದರೆ ಚೆನ್ನಮ್ಮ ರಾಣಿಯ ಪತಿಯ ಮಾವ ಅಂತಾರೆ, ತಂದೆಯವರು ಅಂತ ಹೇಳಬಹುದು. ಕೊನೆಯ ರಾಜ ಶಿವಲಿಂಗರುದ್ರ ಸರ್ಜಾ ಇವರು ಬರ್ತಾರೆ. ಈ ರೀತಿಯಾಗಿ 239 ವರ್ಷಗಳ ಕಾಲ ಕಿತ್ತೂರು ಸಂಸ್ಥಾನವು ಮೆರೆದಿತ್ತು ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ದೊರೆ ವೀರಪ್ಪ ಸರ್ಜನ ಬಗ್ಗೆ ಕೆಲವು ಲಾವಣಿಗಳು ಬರ್ತವೆ. ಅದನ್ನು ಇವರು ಕಿತ್ತೂರಿನ ಇತಿಹಾಸವನ್ನು ಬಿಂಬಿಸ್ತಾ ಹೋಗ್ತದೆ. ಅದರ ಪ್ರಕಾರ ಕೆಲವು ಇತಿಹಾಸವನ್ನು ನಾನು ಇಲ್ಲಿ ಹೇಳ ಬಯಸ್ತೀನಿ. ದೊರೆ ವೀರಪ್ಪ ಸರ್ಜಾ ಮತ್ತು ಅವನ ಮಗ ದೊರೆ ಮಲ್ಲ ಸರ್ಜಾ ದೇಸಾಯಿಯ ಬಗ್ಗೆ ವಿವರಗಳು ಬರ್ತವೆ. ಈ ವಿವರಗಳನ್ನು, ಈ ಗೀತೆಗಳನ್ನು ಕೊಟ್ಟವರು ಹಿರೇಕೊಪ್ಪದ ಹೆಣ್ಣು ಮಕ್ಕಳು. ಹಾಡಿದ ಪದಗಳನ್ನು ಬರೆಸಿಕೊಂಡವರು ಬೆಳವಡಿಯ ಮಲ್ಲಮ್ಮ ಪೂಜಾರಿ ಅಂತ. ಹಾಗೆ ಸಿದ್ದರಾಮಜಿ ಎಂಬುವರು ಪ್ರತಿ ಮಾಡಿಕೊಟ್ಟರು ಅಂತ ದೊಡ್ಡಬಾಳಪ್ಪನವರು ಹೇಳ್ತಾರೆ. ಶಕೆ 1749ರಿಂದ 1782ರವರೆಗೆ 33 ವರ್ಷಗಳ ಕಾಲ ಕಿತ್ತೂರು ಸಂಸ್ಥಾನದ ಅಧಿಪತಿಯಾದ ವೀರಪ್ಪ ದೇಸಾಯಿಯು ದೊರೆ ಮಲ್ಲ ಸರ್ಜನ ತಂದೆ. ಇವರ ಧೈರ್ಯ, ಶೌರ್ಯ, ಸಾಹಸದ ಬಗ್ಗೆ ವರ್ಣನೆಗಳನ್ನು ಕಾಣಬಹುದು. ತಾಸಗಾಂವದ ಪಟವರ್ಧನ ವಶದಲ್ಲಿ ಇದ್ದ ಗೋಕಾಕ್, ಶಾಪುರ್, ಪರಸಗಢ ತಾಲೂಕನ್ನು ಗೆದ್ದು ರಾಜ್ಯ ವಿಸ್ತಾರವಾಗಿಸುತ್ತಾ ಹೋಗಿದ್ದ ವೀರಪ್ಪ ದೇಸಾಯಿಯು ಗೋಕಾಕ್ ಯುದ್ಧದಲ್ಲಿ ಪಟವರ್ಧನ ರಾಜನು ಸೆರೆ ಹಿಡಿದು ಮಿರ್ಜಿಯಲ್ಲಿ ವಿಷಪಾನ ಮಾಡಿಸಿ ಅವನನ್ನು ಮೋಸದಿಂದ ಕೊಲ್ಲಲಾಗುತ್ತದೆ. ಇಲ್ಲಿ ಒಂದು ಲಾವಣಿ ಪದ ಬರ್ತದೆ. ಹೇಸಿಗಿಲ್ಲದ ಸರ್ಕಾರ, ಮೀಸೆ ಇಲ್ಲದ ಪಟವರ್ಧನ, ಹಾಸಗಲ್ಲ ಮೇಲೆ ಒಲೆ ಹೂಡಿ ಈರಪ್ಪ ದೇಸಾಯನ ಸೆರೆ ಹಿಡಿದಾರ. ಬ್ಯಾಸಿಗೆಯ ಜರಿಯಾಗ ತಾಸತ್ತು ನಿಲ್ಲಲಿಲ್ಲ, ಹೋದಾರೋ ಗೋಕಾವಿ ತಡಸಾಲಕ ತಾಸೊತ್ತು ನಿಲ್ಲಲಿಲ್ಲ, ಹೋದಾರ ಮಿರ್ಜಿಯ ಅಗಸಿಗೆ ದೇಸಾಯಿನ ಇಳಿವಾರ ಇಸಮದ್ದು ಕುಡಿಸಿಕೊಂಡಾರೋ ಅಂತ. ಇಲ್ಲಿ ಸುಡು ಬಿಸಿಲಿನಲ್ಲಿ ಬಹಳ ವೀರನು ಶೂರನೂ ಆದ ವೀರಪ್ಪ ದೇಸಾಯನನ್ನು ಒಂದು ವೇಳೆ ನಾವು ಹೀಗೆ ಬಿಟ್ಟು ಬಿಟ್ಟರೆ ಇವನು ಮತ್ತೆ ನಮ್ಮ ರಾಜ್ಯವನ್ನು ಕಸಿದುಕೊಳ್ಳಬಹುದು ಅಂತ ಪಟವರ್ಧನ ರಾಜನು ಉರಿ ಬಿಸಿಲಿನಲ್ಲಿಯೂ ಸಮಯವು ಕಳೆಯದೆ ರಾಜ್ಯದ ಹೊರಗಡೆ ಅಂದರೆ ಮಿರ್ಜಿಯ ಅಗಸಿಗೆ ಒಯ್ದು ವೀರಪ್ಪ ದೇಸಾಯನು ಇಳಿವಿ ಅಲ್ಲಿ ವಿಷ ಕೊಟ್ಟು ಕೊಲ್ಲಲಾಯಿತು ಮೋಸದಿಂದ ಅಂತ ಹೇಳ್ತಾರೆ. ಮುಂದೆ ಬರುವನು ಅದೇ ಆ ರೀತಿಯಾಗಿ ವೀರಪ್ಪ ದೇಸಾಯನ ಅವನ ಶವವನ್ನು ಹೊತ್ತು ಕಿತ್ತೂರಿಗೆ ಒಯ್ಯುವಾಗ ಅಲ್ಲಿ ಮಡದಿ ಮಕ್ಕಳ ಸಂತಾಪದ ಗೀತೆಗಳು ಕೂಡ ಬರ್ತವೆ. ಮುಂದೆ ಬರುವರು ದೊರೆ ಮಲ್ಲ ಸರ್ಜಾ. ಕಿತ್ತೂರು ನಾಡಾಗ ಉತ್ತಮ ದೇಸಾಯಿ ಮುತ್ತಿನಂತ ಮಲ್ಲ ಸರ್ಜಾ ದೇಶವ ಆಳ್ಯಾನ ಅನ್ನುವ ಗೀತೆ ಇಲ್ಲಿ ಬರ್ತದೆ.
ವೀರಪ್ಪ ದೇಸಾಯಿನ ಮಗ ಆಳ್ವಿಕೆಯೂ ಕೂಡ ಬಹುಭಾಗ ಯುದ್ಧದಲ್ಲಿಯೇ ಕಳೆಯಿತು. ಒಳ ದೇಶದ ದಂಗೆಯನ್ನು ಸದೆ ಬಡಿಯುವುದರಲ್ಲಿಯೇ ಪಟವರ್ಧನರೊಡನೆ ಯುದ್ಧ, ಟಿಪ್ಪುವರೊಡನೆ ಯುದ್ಧ, ಬ್ರಿಟಿಷರೊಡನೆ ಹೋರಾಟದಲ್ಲಿಯೇ ಇವರು ಕಾಲವನ್ನು ಕಳೆದರು. ಉಪ್ಪಾರಟ್ಟಿ ಮಾಲ್ದಿನಿಯ ಯುದ್ಧ ಬಹಳ ಭೀಕರವಾಗಿ ಜರುಗ್ತದೆ. ಅಲ್ಲಿ ಎಲ್ಲವೂ ಲಾವಣಿಯಲ್ಲಿ ದಾಖಲೆಯಾಗ್ತಾ ಹೋಗ್ತದೆ. ಹೀಗೆ ಇವರ ವೈಭವದ ಪ್ರಸಂಗಗಳು ಕೂಡ ಬಹಳಷ್ಟು ಬರ್ತದೆ. ಹೀಗಾಗಿ ಪೇಶ್ವೆಯವರು ಮಲ್ಲಸರ್ಜನೆಗೆ ಇವನ ಸಾಹಸವನ್ನು ಕಂಡು ಪ್ರತಾಪ್ ರಾವ್ ಎಂಬ ಬಿರುದವನ್ನು ಕೊಟ್ಟಿದ್ದರು. ನಂದಗಡದಲ್ಲಿ ಕೋಟೆ ಕಟ್ಟಿಸಿ ಪ್ರತಾಪ್ಗಢ ಎನ್ನುವ ಕೋಟೆಯನ್ನು ಮಲ್ಲಸರ್ಜನ ಕಟ್ಟಿಸಿ ಅದಕ್ಕೆ ಹೆಸರನ್ನು ಇಡಲಾಗ್ತದೆ. ಇಲ್ಲಿ ಈ ಪದಗಳನ್ನೆಲ್ಲ ಒದಗಿಸಿಕೊಟ್ಟವರು. ನಾನು ಏಕೆ ಹೆಸರುಗಳನ್ನು ಉಲ್ಲೇಖಿಸ್ತಾ ಇದ್ದೀನಿ ಅಂದ್ರೆ ಅವರದ ಹೆಸರುಗಳನ್ನೆಲ್ಲ ಮಾಚಬಾರದು ಅಂತ ದೊಡ್ಡಬಾವೆಪ್ಪನವರು ಕೇಳಿಕೊಂಡಿದ್ದಕ್ಕಾಗಿ ಈ ಪದಗಳನ್ನು ಒದಗಿಸಿದ್ದವರು. ತುರುಕಾರ್ ಸಿಗೇಹಳ್ಳಿಯ ಗಂಗವ್ವ ಮುಳುಕೂರ್ ಎಂಬುವರು ಹಾಡಿದ ಪದಗಳು. ಇದು ಕಿತ್ತೂರು ಕಾಳಗ ಪುಸ್ತಕದಲ್ಲಿ ದಾಖಲೆಯಾಗಿದೆ. 1813ರಲ್ಲಿ ಎರಡನೇ ಬಾಜಿರಾವನು ಸೊಂಡೂರಿಗೆ ಬಂದು ಕಾರ್ತಿಕ ಸ್ವಾಮಿ ದರ್ಶನಕ್ಕೆ ಹೋಗಿ ಬೈಲಹೊಂಗಲಕ್ಕೆ ಬಂದ ಮಲ್ಲಸರ್ಜನನ್ನು ಕರೆಸಿ ಅವನನ್ನು ಕೈದಿಯಾಗಿಸಿ ಪುಣೆಗೆ ಕರೆದುಕೊಂಡು ಮುಧೋಳ್ಕರ್ ವಾಡೆಯಲ್ಲಿ 3 ವರ್ಷ ಬಂಧನದಲ್ಲಿ ಇಡುತ್ತಾನೆ. ಈ ಬಂಧನದಲ್ಲಿ ಇಟ್ಟ ಘಟನೆಯನ್ನು ನೆನೆಸಿಕೊಂಡು ದೊಡ್ಡಬಾವೆಪ್ಪನವರು ಬಹಳ ಸಲ ಧ್ವನಿ ತೆಗೆದು ಅತ್ತು ಕೂಡ ಬಿಡ್ತಿದ್ರಂತೆ ಹೇಳ್ತಿದ್ರು. ಏಕೆಂದ್ರೆ ನಮ್ಮ ಜನರ ಒಳಜಗಳ, ವೈಮನಸ್ಸು, ದೈವ ದುರ್ವಿಲಾಸದ ಪ್ರವೃತ್ತಿಯು ನಮ್ಮ ಭಾರತ ದೇಶದ ದುರ್ದೈವ ಎನ್ನುತ್ತಿದ್ದರು. ಬಹಳ ನೊಂದುಕೊಂಡ್ಕೊಳ್ತಿದ್ರು. ಶೂರನು ವೀರನೂ ಆದ ಮಲ್ಲಸರ್ಜನಂತ ರಾಜನನ್ನು ಕೈದಿಯಾಗಿ ಇಟ್ಟು ಸುತ್ತಲೂ ಬೆಳೆಯುತ್ತಿದ್ದ ಟಿಪ್ಪು ಬ್ರಿಟಿಷರಂಥ ವೈರಿಗಳಿಗೆ ಸುಸಂಧಿಯನ್ನು ನಮ್ಮವರೇ ಒದಗಿಸಿಕೊಟ್ಟಿದ್ದು ಬಹಳ ವಿಷಾದದ ಸಂಗತಿ ಎನ್ನುತ್ತಿದ್ದರು. ಏಕೆಂದರೆ ಆ ಮಲ್ಲಸರ್ಜನನು ಇನ್ನೂ ಬದುಕಿ ಉಳಿದಿದ್ದರೆ ನಮ್ಮ ಕಿತ್ತೂರು ಸಂಸ್ಥಾನ ಇನ್ನೂ ಬೆಳೆಯಬಹುದಾಗಿತ್ತೇನೋ, ಚೆನ್ನಮ್ಮಳು ಇನ್ನೂ ರಾಜ್ಯವಾಳಬಹುದಾಗಿತ್ತೇನೋ ಅಂತ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿ ಮುಧೋಳ್ಕರ್ ವಾಡೆಯಲ್ಲಿ ಮಲ್ಲಸರ್ಜನನ ಆರೋಗ್ಯವು ಹದಗೆಟ್ಟಿದಾಗ ತಿರುಗಿ ಅವನನ್ನು ಮರಳಿ ಕಳಿಸ್ತಾರೆ. ಹಾದಿಯಲ್ಲಿಯೇ ಅವನು ಹಸುವನ್ನು ನೀಗ್ತಾನೆ ಅಂತ ಹೇಳ್ತಾರೆ. ಇವನು ಟಿಪ್ಪುವಿನ ಜೊತೆಗೆ ಹೇಗೆ ಯುದ್ಧವಾಡಿ ಅವನನ್ನು ಕೈದಿಯಾಗಿ ಇಟ್ಟಾಗ ಅವನ ಸೆರೆಯಿಂದ, ಬಂಧನದಿಂದ ಹೇಗೆ ಬಿಡಿಸಿಕೊಂಡು ಬರ್ತಾನೆ ಅಂತ ಹೇಳುವ ಲಾವಣಿ ಪದಗಳು ಬಹಳ ಹೃದಯ ಸ್ಪರ್ಶಿಯಾಗಿವೆ. ಹೀಗಾಗಿಯೇ ಪೇಶ್ವೆಯವರವರಿಗೆ ಪ್ರತಾಪ್ ರಾವ್ ಎಂಬುವ ಬಿರುದುಗಳನ್ನು ಕೊಡ್ತಾರೆ. ಹೀಗಾಗಿ ಮುಂದೆ ಬರುವವನು ಶಿವಲಿಂಗ ರುದ್ರ ಸರ್ಜಾ. ಇವರಿಗೆ ಬಾಪು ಸಾಹೇಬ್ ಅಂತ ರಾಣಿ ಕಿತ್ತೂರು ಚೆನ್ನಮ್ಮ ಕರೆಯುತ್ತಿದ್ದರು. ಶಿವಲಿಂಗ ರುದ್ರ ಸರ್ಜಾ ಇವನು ಲಿಂಗನಿಷ್ಠನು, ನಿಷ್ಠುರನು ಹಾಗೂ ಒಳ್ಳೆಯ ಸಾಹಿತ್ಯಕಾರನು, ಕನ್ನಡ ಭಾಷೆಯ ಮೇಲೆ ಪ್ರಭುತ್ವವನ್ನು ಹೊಂದಿದವರು ಅಂತ ಹೇಳ್ತಾರೆ. ಇವರು 3-4 ಗ್ರಂಥಗಳನ್ನು ಬರೆದರು ಅನ್ನುವ ಉಲ್ಲೇಖ ಸಿಗ್ತದೆ. ಆದ್ರೆ ದೊಡ್ಡಬಾವಪ್ಪನವರಿಗೆ ಈ ಪುಸ್ತಕವನ್ನು ಹುಡುಕಲು ಬಹಳಷ್ಟು ಪ್ರಯತ್ನ ಪಟ್ಟರು, ಅದು ಎಲ್ಲೂ ಸಿಗಲಿಲ್ಲ ಅಂತ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇವರಿಗೆ ಲಭ್ಯವಾಗಿದ್ದು ಮುನವಳ್ಳಿಯ ಸಾಲುಟಗಿ ಮಠದ ಶ್ರೀ ಶಿವಲಿಂಗ ರುದ್ರ ಸರ್ಜನ ಸಮಕಾಲೀನರು ಅಂತ ಹೇಳ್ತಾರೆ. ಇವರು ಬರೆದಿಟ್ಟ ನಿರ್ಣಯ ಪುರಾಣ, ಇದರಲ್ಲಿ ಎಲ್ಲವೂ ದಾಖಲೆಯಾಗ್ತದೆ ಹೋಗ್ತದೆ ಅಂತ ಹೇಳ್ತಾರೆ. ಈ ನಿರ್ಣಯ ಪುರಾಣವನ್ನು ಇವರು ಪಾರಾಯಣದಂತೆ ಪಠಣ ಮಾಡಿದ್ದರು ಅಂತ ಹೇಳ್ತಾರೆ. ಶಿವಲಿಂಗ ರುದ್ರ ಸರ್ಜನ ಪತ್ನಿಯು ಹೈದರಾಬಾದ ಸಮೀಪದ ಶಂಷೇದಾಬಾದದ ಸಣ್ಣ ಸಂಸ್ಥಾನಿಕನ ಮಗಳು. ಆಕೆಯ ಸೌಂದರ್ಯ, ಆಕೆಯ ಶೌರ್ಯದ ಬಗ್ಗೆಯೂ ಅನೇಕ ಲಾವಣಿಗಳು ಮುಂದೆ ಬರ್ತವೆ. ಇಲ್ಲಿ ಶಿವಲಿಂಗ ರುದ್ರ ಸರ್ಜನು ಇವನಿಗೂ ಕೂಡ ಮೋಸದಿಂದ ವಿಷಪಾನವನ್ನು ಮಾಡಿಸಲಾಗ್ತದೆ ಅಂತ ಹೇಳ್ತಾರೆ. ಅದು ಸಾಬೀತ ಆಗಲಿಲ್ಲ. ಇಲ್ಲಿ ಚೆನ್ನಮ್ಮ ರಾಣಿಯ ಇವರು ಥ್ಯಾಕ್ರೆಯ ಮೇಲೆ ಒಂದು ಸಂಶಯ ದೃಷ್ಟಿ ಅವಳಿಗೆ ಇರ್ತದೆ. ಇವರು ಶಿವಲಿಂಗ ರುದ್ರನ ಜೊತೆಗೆ ಥ್ಯಾಕ್ರೆಯು ಒಳ್ಳೆ ಸಂಬಂಧದಲ್ಲಿನೇ ಇರ್ತಾನೆ. ಆ ಸಮಯದಲ್ಲಿ ಅವರು ಈ ಶಿವಲಿಂಗ ರುದ್ರ ಸರ್ಜನನ್ನು ಬೇಟೆ ಆಡಲು ಹೋಗೋಣ ಅಂತ ಕರೆದಾಗ ಚೆನ್ನಮ್ಮಳು ತಡೆಗಟ್ತಾಳೆ. ಅವಳು ಹೇಳ್ತಾಳೆ, ಬೇಟೆಗಾರ ಮಂದೆಲ್ಲ ಬೇಟೆ ಆಡಾಕ ಹೊರಟಾರ, ಚೆನ್ನಮ್ಮ ನೋಡ್ಯಾಳೋ ಕಡಿಗಂಡಾಗ, ನನ್ನ ಮಗ ಬೇಟೆಗೆ ನೀ ಹೋಗಬೇಡ, ನನ್ನ ಮಗ ಬೇಟೆ ಆಡುವ ಬಮ್ಮು ನಮಗಿಲ್ಲ. ಬಾಪು ಸಾಹೇಬ, ಇಲ್ಲಿ ಬಾಪು ಸಾಹೇಬ ಅಂದ್ರೆ ಚೆನ್ನಮ್ಮಳು
ಶಿವಲಿಂಗ ರುದ್ರ ಸರ್ಜರಿಗೆ ಬಾಪು ಸಾಹೇಬ ಅಂತ ಕರೀತಿದ್ರು. ಬಾಪು ಸಾಹೇಬ ಬಗ್ಗೆ ಕೋಣೆ ಆಗ ಹೋಗ್ತಾರ. ಬಾಪು ಸಾಹೇಬರ ಮುಂಡಾಸ ಬಾಗಲಿಗೆ ಬಡದಯ್ಯ, ಬಾಪು ಸಾಹೇಬರ ಮುಂಡಾಸ ಬಾಗಿಲಿಗ ಬಡದು ಬಿದ್ದಾವ ನನ್ನ ಮಗ, ಬೇಟೆ ಆಡಾಕ ನೀ ಹೋಗಬೇಡ. ಮುಂಡಾಸು ಬಡೆದು ಬಿದ್ದದ ಅಂದ್ರೆ ಅದು ಅಪಶಕುನವನ್ನು ತೋರಿತು ಅಂತ ಚೆನ್ನಮ್ಮಳು ನನ್ನ ಮಗ ನೀನು ಹೋಗಬೇಡ ಅಂತ ಪರಿಪರಿಯಾಗಿ ಕೇಳಿಕೊಂಡರು. ಬಾಪು ಸಾಹೇಬರು ಥ್ಯಾಕ್ರೆಯ ಜೊತೆ ಬೇಟೆಗೆ ಹೋಗಿಯೇ ಬಿಡ್ತಾರೆ. ಅಲ್ಲಿ ತಿರುಗಿ ಬಂದ ನಂತರ ಅವರ ಆಯುಷ್ಯದ ರೇಖೆ ಮುಗಿದೇ ಬಿಟ್ಟಿರುತ್ತೆ. ಏಕೆಂದರೆ ಅಂದಿನಿಂದ ಅವರು ಹಾಸಿಗೆ ಹಿಡಿದು ಮಲಗಿ ಬಿಡ್ತಾರೆ. ಆಗ ಅವರು ಚೇತರಿಸಿಕೊಳ್ಳುವುದೇ ಇಲ್ಲ. ಅಲ್ಲಿ ಅವರ ಆಯುಷ್ಯದ ರೇಖೆ ಮುಗಿಯಿತು ಅಂತ ವರ್ಣಿಸಲಾಗ್ತದೆ. ಆದ್ರೆ ಇಲ್ಲಿ ಶಿವಲಿಂಗ ರುದ್ರ ಸರ್ಜನು ಬಹಳಷ್ಟು ಹಾಸಿಗೆ ಹಿಡಿದು ಮಲಗಿದಾಗನೇ ಮಾಸ್ತ್ ಮರಡಿ ಗೌಡರ ಮಗನನ್ನು ದತ್ತು ತೆಗೆದುಕೊಳ್ತಾನೆ. ಅವರು ತುಂಬಾ ಆರೋಗ್ಯ ಹದಗೆಡ್ತಾ ಇದೆ ಅಂತ ತಿಳಿದ ತಕ್ಷಣವೇ ಅವರು ಆ ದಿನ ಥ್ಯಾಕ್ರೆಗೆ ತಿಳಿಸಿ ತಮ್ಮ ಈ ಮಾಸ್ತ್ ಮರಡಿ ಗೌಡರ ಮಗನನ್ನು ದತ್ತು ತೆಗೆದುಕೊಳ್ತಾರೆ. ಆದರೆ ಇದು ಕಾನೂನು ಬಾಹಿರ ಆಗಿದೆ ಅಂತ ಥ್ಯಾಕ್ರೆಯು ಆ ದತ್ತವನ್ನು ಒಪ್ಪದೆ ಇರ್ತಾನೆ. ಒಪ್ಪದೆ ಇದ್ದಾಗ ಅವನು ಕಿತ್ತೂರು ನಾಡನ್ನು ಹೋಗ್ತಾನೆ. ಅಲ್ಲಿ ಮತ್ತೆ ಥ್ಯಾಕ್ರೆ ಸಾಹೇಬ ಬರ್ತಾನೆ. ಕಿತ್ತೂರು ಕೋಣೆಗೆ ಕಿತ್ತೂರು ನಾಡ ಹೊಕ್ಕಾನ. ಆ ಕೀಲಿ ತೆಗೆದು ಮೂವೂತಿ ಕೋಣೆಗೆ ಹೋಗ್ತಾನ. ಅದರ ಕೀಲಿ ತೆಗೆದು ತನ್ನ ಕೀಲಿ ಜೋಶಾನ. ಅದರ ಮತ್ತೊಂದು ಕೀಲಿ ತೆಗೆದು ಖಜಾನೆಯ ಕೋಲಿಗೆ ಹೋಗ್ತಾನ. ಅದಕ್ಕೊಂದು ಕೀಲಿ ಜೋಶಾನ. ಥ್ಯಾಕರೆ ಮೂಸು ಗೂಟಗಾಲಿನಿಂದ ದೇವರ ಕೋಣೆಯ ಹೊಕ್ಯಾನ. ನೋಡಿದ ಚೆನ್ನಮ್ಮ ತಾಪಗೊಂಡಾಳು ಅಂತ. ಇಲ್ಲಿ ಚೆನ್ನಮ್ಮಳ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳ್ತದೆ. ಅವಳು ಗೊತ್ತಾಗ್ತದೆ ಇನ್ನು ನಾವು ಯುದ್ಧಕ್ಕೆ ಸನ್ನಿಹಿತರಾಗಬೇಕು ಅಂತ. ಅವಳು ತನ್ನ ದಾಯಾದಿಗಳನ್ನು, ಬಂಟರನ್ನು, ಸರದಾರರನ್ನು ಎಲ್ಲರನ್ನು ಕರೆಸಿ ಯುದ್ಧಕ್ಕೆ ಸಿದ್ಧಳಾಗಬೇಕು ಅನ್ನುವುದನ್ನು ತಯಾರಿಯಾಗ್ತಾಳೆ. ಅದೇ ರಾತ್ರಿ ಅವಳಿಗೆ ಒಂದು ಕನಸು ಬೀಳ್ತದೆ. ಮಲ್ಲ ಸರ್ಜನು ಕನಸಲ್ಲಿ ಬಂದು, ನೀ ಇನ್ನ ಗಂಡ ಉಡುಗೊರೆ ಉಡಬೇಕ, ನೀ ಇನ್ನ ಗುಂಡಾಸ ಸುತ್ತಬೇಕ, ನೀ ಇನ್ನ ಗುಳಿ ಚಣ್ಣವ ತೊಡಬೇಕ, ನೀ ಇನ್ನ ಕಸಿ ಅಂಗಿ ತೊಡಬೇಕ, ನನ್ನ ಮಡದಿ 100 ಅಗಲ ಕತ್ತಿ ಕಟ್ಟಬೇಕ, ನನ್ನ ಮಡದಿ ಮುತ್ತಿನ ಟಾಪಿಗೆ ತಲೆ ಮ್ಯಾಲ ನನ್ನ ಕೈಯಾನ ಕತ್ತಿ ಹಿಡಿಬೇಕ, ನೀ ಇನ್ನ ರಣಗೂದಲ ಬಿಡಬೇಕ, ನೀ ಇನ್ನ ಬರಗಾಲಿನಿಂದ ಹೋಗಬೇಕ, ನನ್ನ ಮಡದಿ ಲಡಾಯಿ ಮಾಡಾಕ ನೀ ಹೋಗಬೇಕ ಅಂತ ದಿಢೀರನೆ ಎದ್ದು ಕುಳಿತ ಚೆನ್ನಮ್ಮಳು ಇನ್ನು ಸ್ವಾಭಿಮಾನ ಇಲ್ಲದಿದ್ದರೆ ಪರಾಧೀನತೆ ಯಾವುದಾದರೂ ಒಂದನ್ನು ನಾನು ಆಯ್ದುಕೊಳ್ಳಲೇಬೇಕು ಅಂತ ತಿಳಿದುಕೊಂಡು ಅವಳು ಯುದ್ಧಕ್ಕೆ ಸನ್ನಿಹಿತಳಾಗ್ತಾಳೆ ಅಂತ ಹೇಳ್ತಾರೆ. ಇಲ್ಲಿ ಕಿತ್ತೂರು ಚೆನ್ನಮ್ಮ ಯುದ್ಧಕ್ಕೆ ಹೋಗುವಾಗ, ಯುದ್ಧದಲ್ಲಿ ರಣರಂಗದಲ್ಲಿ ಯುದ್ಧವನ್ನು ಮಾಡುವಾಗ ಚಂಡಿಯೋ ಚೌಡಿಯೋ ಆ ರೀತಿಯಾಗಿ, ನಾನು ಈಗಾಗಲೇ ಅದನ್ನ ಹೇಳಿದ್ದೀನಿ ನಿಮ್ಗೆ, ಆ ರೀತಿಯಾಗಿ ಚೌಡಿಯಾಗಿ ಯುದ್ಧವನ್ನು ಮಾಡ್ತಾಳೆ. ಯುದ್ಧದಲ್ಲಿ ಥ್ಯಾಕ್ರೆಯನ್ನು ವಧೆ ಮಾಡ್ತಾಳೆ. ಅಲ್ಲಿ ಹೇಳ್ತಾರೆ, ಚೆನ್ನವ್ವನ ಚಂಡಿಗೆ ಹೊಡಿತಾರೋ ಅಂದ್ರೆ ಯುದ್ಧದ ಸನ್ನಿವೇಶ ಇವರು ಬಣ್ಣಿಸುವಾಗ, ಚೆನ್ನವ್ವನ ಚಂಡಿಗೆ ಹೊಡಿತಾರೋ ಆ ಕತ್ತಿ ಮುರಿದು ತುಂಡಾಗಿ ಬೀಳ್ತಾವೋ, ಸಾಹೇಬನ ಕತ್ತಿ ಮುರಿತಾವೋ, ಆ ಕತ್ತಿ ಬುಗಿ ಚೆನ್ನಪ್ಪನಿಗೆ ಸಾಕಲಿಲ್ಲ, ಸಾಹೇಬನ ಕೈ ಮುಂಡಕ್ಕೆ ನಿಲ ನಿಂತ, ಚೆನ್ನವ್ವನ ದಂಡಿನೊಳಗೆ ಹೋಗ್ತಾಳೆ, ಸಾಹೇಬನ ದಂಡ ಕಡಕಡನೆ ಅಂತ ಕಡಿತಾಳೆ ಅಂತ. ಅಲ್ಲಿ ಥ್ಯಾಕರೆಯ ರುಂಡನ್ನು ಅವಳು ಕತ್ತರಿಸ್ತಾಳೆ ಅಂತ ಹೇಳಲಾಗ್ತದೆ. ಅದೇ ಆ ಸಂತಸದಲ್ಲಿ ದಸರೆಯ ದಿನದಂದು ವಿಜಯೋತ್ಸವವನ್ನು ಅವರು ಆಚರಿಸ್ತಾರೆ. ಆದರೆ ಈ ಸಂತಸದ ಕ್ಷಣಗಳು ಬಹಳ ದಿವಸ ಉಳಿಯಲಿಲ್ಲ. ಇತ್ತ ಈಗಾಗಲೇ ಘಾಸಿಗೊಂಡ ಬ್ರಿಟಿಷರು ಪರಾಭವದ ಘಾಸಿಯನ್ನು ತಡೆಯಲಾರದೆ ಅವರು ಸಂಚನ್ನು ಹೂಡಲು ಆರಂಭಿಸ್ತಾರೆ. ಒಳಗೊಳಗಿನ ಜನರನ್ನು ಹೂಡಿ ಹಾಕ್ತಾರೆ. ಹಾಗೆ ಅದಕ್ಕಾಗಿ ಹೇಳ್ತಾರೆ, 10 ಮಂದಿ ಕೂಡಿ ಪಿತ್ತೂರು ಮಾಡಿ ಫಿರಂಗಿಯರಿಗೆ ಕೊಟ್ಟಾರ ಕಿತ್ತೂರು ಗ್ವಾಡಿ ಅಂತ. ನಮ್ಮ ಜನರೇ ಅವರಿಗೆ ಬ್ರಿಟಿಷರಿಗೆ ಸಹಾಯವನ್ನು ಮಾಡ್ತಾರೆ ಅಂತ. ದೂರದೃಷ್ಟವಶಾತ್ ನಮ್ಮವರು ಮೋಸ ಕಪಟ ಸಂಚನೆಯಿಂದ ಕೊನೆಗೊಮ್ಮೆ ಕಿತ್ತೂರು ಬ್ರಿಟಿಷರ ಕೈವಶವಾಯಿತು ಅಂತ ಹೇಳಲಾಗ್ತದೆ.
ಚೆನ್ನಮ್ಮ ರಾಣಿಯ ಜೊತೆ ಅವರ ಸೊಸೆಯಂದಿರು ವೀರಮ್ಮ ಜಾನಕಮ್ಮನನ್ನು ಸೆರೆ ಹಿಡಿದು ಜೈಲಿನಲ್ಲಿ ಇಡಲಾಗ್ತದೆ. ಜಾನಕಮ್ಮನು ಬೈಲೊಂಗಲದಲ್ಲಿಯೇ ತೀರಿಕೊಳ್ತಾಳೆ ಅಂತಾರೆ. ಇನ್ನು ವೀರಮ್ಮನನ್ನು ಏಲಕ್ಕಿ ಶೆಟ್ಟರ ಮನೆಯಲ್ಲಿ ಇಡ್ತಾರೆ. ಇನ್ನು ಬಹಳಷ್ಟು ಇತಿಹಾಸವಿದೆ. ಈಗ ಕಿತ್ತೂರು ಸೊಸೆ ಅವಳು ಕಿತ್ತೂರನ್ನು ಬಿಟ್ಟು ಹೋಗುವಾಗ, ಚೆನ್ನಮ್ಮನ ಸೊಸೆ ಕಿತ್ತೂರು ಬಿಟ್ಟು ಹೋಗುವಾಗ, ಕಿತ್ತೂರು ಚೆನ್ನಮ್ಮನ ಸೊಸೆ ಹೊಂಗಲ ಬಿಟ್ಟು ಹೋಗುವಾಗ ಮಾಡತಾಳ ಬಹಳ ದುಃಖ ಅನ್ನುವ ಈ ಗೀತೆಯನ್ನು ಹೇಳಿಕೆಯೂ ಕೂಡ ಅವರು ಬಹಳಷ್ಟು ದುಃಖವನ್ನು ದೊಡ್ಡಬಾಬಪ್ಪನವರು ಪಡೆದಿದ್ರು ಅಂತ ನಾನು ಇಲ್ಲಿ ಹೇಳಲು ಬಯಸ್ತೀನಿ. ಈ ರೀತಿಯಾಗಿ ಚೆನ್ನಮ್ಮಳ ಮನೆತನದ ಆಕರಗಳನ್ನು ದೊಡ್ಡಬಾಬಪ್ಪನವರು ಸಂಗ್ರಹಿಸಿದರು ಅಂತ ನಾವು ಹೇಳಬಹುದು. ಬ್ರಿಟಿಷರ ಕಪಟ ಧೋರಣೆ, ಒಡೆದು ಆಳುವ ಕುತಂತ್ರಗಳಿಂದ ಇಡೀ ಭಾರತ ದೇಶವನ್ನೇ ಕಬಳಿಸಿದರು. ಭಾರತವನ್ನು ತಮ್ಮ ಕಪಿ ಮುಷ್ಟಿಯಲ್ಲಿ ಹಿಡಿದು ದರ್ಪ ದೌರ್ಜನ್ಯದಿಂದ ಅಮಾನವೀಯವಾಗಿ ಆಳುತ್ತಿದ್ದರು. ಇಂಥ ದುಷ್ಟ ಕುಟಿಲೋಪಗಳಿಗೆ ಅಂತ್ಯ ಬಿಡಲೇಬೇಕಿತ್ತು. ಪ್ರಾರಂಭಗೊಂಡಿದ್ದು ಅಂತ್ಯವಾಗಲೇಬೇಕಿತ್ತು. ದೇಶದ ತುಂಬೆಲ್ಲ ಬ್ರಿಟಿಷರ ವಿರುದ್ಧದ ಸಂಚಿನ ಬಲೆ ಹೆಣೆಯಲಾರಂಭಿಸಿದರು. ಬ್ರಿಟಿಷರನ್ನು ವಿರೋಧಿಸಿದ ಅವರ ವಿಪರೀತ ಪರಿಣಾಮದ ಭಯ ಜನರಲ್ಲಿ ಇತ್ತು. ಬ್ರಿಟಿಷರ ಬಲಾಢ್ಯ ಸೈನ್ಯದ ಮುಂದೆ ಏನು ನಡೆಯುತ್ತಿರಲಿಲ್ಲ ಅನ್ನುವುದು ಜನರಿಗೆ ಮನವರಿಕೆಯಾಗಿತ್ತು. ಆದರೂ ಕೂಡ ಎಲ್ಲಿಂದಲೂ ಈ ಪ್ರಯತ್ನ ಆಗಲೇಬೇಕಿತ್ತು. ಆ ಕಿಡಿಗೆ ಬೆಂಕಿ ಹಚ್ಚಲೇಬೇಕಿತ್ತು. ಈ ಕಿಡಿ ಬೆಂಕಿ ಹೊತ್ತಿಸಿದ ಪ್ರಬುದ್ಧವಾದ ಬಲಾಢ್ಯ ಧೈರ್ಯ, ಅಪ್ರತಿಮವಾದ ಕಿಚ್ಚು ಬೇಕಿತ್ತು. ಇವೆಲ್ಲವನ್ನು ಚೆನ್ನಮ್ಮಳಲ್ಲಿ ಮನೆ ಮಾಡಿದ್ದವು ಅಂತ ದೊಡ್ಡಬಾಬಪ್ಪನವರು ಹೇಳ್ತಾರೆ. ಗಂಡು ಗಲಿಗಳಂತೆ ಗಟ್ಟಿಗಟ್ಟಿಯಾಗಿ ಜನರ ಸ್ವಾಭಿಮಾನಿಯಾಗಿ ಬಾಳಿ ಅಧರ್ಮಕ್ಕೆ ಶರಣಾಗದಿರಿ ಅಂತ ತನ್ನ ರಾಜ್ಯದ ಜನರಿಗೆ ಕರೆಯನ್ನು ಕೊಟ್ಟಳು. ಹಾಗೆ ತಾನು ಕೊನೆ ಉಸಿರಿರುವವರೆಗೂ ಹೋರಾಡಿ ಅಜರಾಮರಳಾದಳು ಅಂತ ದೊಡ್ಡಬಾಬಪ್ಪನವರು ಹೇಳ್ತಾರೆ. ಇದನ್ನು ಹೇಳ್ತಾ ಕೊನೆಗೆ ನಾನು ಜಯದೇವಿ ತಾಯಿಯವರು ಚೆನ್ನಮ್ಮಳ ಬಗ್ಗೆ ಬರೆದ ಒಂದು ತ್ರಿಪದಿಯನ್ನು ಹೇಳಲು ಬಯಸ್ತೀನಿ. ಇದು ಬಹಳ ಹೃದಯ ಸ್ಪರ್ಶಿಯಾಗಿದೆ. ಚೆನ್ನಮ್ಮ ರಾಣಿಯ ಚಿಮ್ಮಿದ ನೆತ್ತರ, ಚೆನ್ನಮ್ಮ ರಾಣಿಯ ಚಿಮ್ಮಿದ ನೆತ್ತರ, ಚಿನುಮಯ ಲಿಂಗಕ್ಕೆ ಮಜ್ಜನ ಎರಗಿತ್ತ, ಚಿನುಮಯ ಲಿಂಗಕ್ಕೆ ಮಜ್ಜನ ಎರಗಿತ್ತ, ಜನುಮವು ಹೂವಾಗಿ ಸಲ್ಲಿತ್ತ ಅಂತ ಇವರು ತಾಯಿ ಪದಗಳ ಪುಸ್ತಕದಲ್ಲಿ ಜಯದೇವಿ ತಾಯಿಯವರು ಬರೀತಾರೆ ಅಂತ. ಈಗಾಗಲೇ ಸಮಯ ಮುಗಿದಿದೆ ಅಂತ ನಾನು ಅನ್ಕೊಳ್ತೀನಿ ಅಲ್ವಾ? 5 ನಿಮಿಷ ಮಾತಾಡ್ಬೋದು, ತೊಂದ್ರೆ ಇಲ್ಲ. ಇನ್ನೊಂದು 5 ನಿಮಿಷ ಮಾತಾಡಬಹುದಂತೀರಾ? ಹೌದೌದು. ಅದನ್ನು ಹೇಳ್ಬೇಕು ಅಂದ್ರೆ ಅವರು ರಾಷ್ಟ್ರದ ಬಗ್ಗೆ ಅವರು ಏನ್ ಹೇಳ್ತಿದ್ರು ಅನ್ನೋದನ್ನು ನಾನು ಬಯಸ್ತೀನಿ. ಈಗಾಗಲೇ ಇಷ್ಟು ಸ್ನೇಹದ ಪರವಾಗಿ ಇದು ನಾನು ಏನ್ ಹೇಳ್ಬೇಕು ಅಂತ ಇನ್ನೊಂದು ವಿಷಯವನ್ನು ತೆಗೆದಿಟ್ಟಿದ್ದು ಅಂದ್ರೆ, ಈ ದೊಡ್ಡಬಾಬಪ್ಪನವರು ಈ ಎಲ್ಲ ಇತಿಹಾಸವನ್ನು ಸಂಗ್ರಹಿಸಿದ್ದನ್ನು, ಕಿತ್ತೂರಿನ ಇತಿಹಾಸವನ್ನು ಇವರೆಲ್ಲ ಒಪ್ಪಿಸಿದ್ದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಇದನ್ನು ನಾನು ಮುಖ್ಯವಾಗಿ ಉಲ್ಲೇಖಿಸಬೇಕು ಅಂತಿದ್ದೆ. ಏಕೆಂದ್ರೆ ಇವರು ಲಿಂಗೈಕ್ಯರಾಗಿದ್ದು 1965ರಲ್ಲಿ. ಆದರೆ ಈ ವಿಶ್ವವಿದ್ಯಾಲಯಕ್ಕೆ ಈ ಸಂಗ್ರಹವನ್ನು ಸಂಗ್ರಹಿಸಿಕೊಟ್ಟಿದ್ದು 88ರಲ್ಲಿ. ಏಕೆಂದ್ರೆ ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ BS ಕುಲಕರ್ಣಿಯವರು ದೊಡ್ಡಬಾಬಪ್ಪ ಮಗನಿಗೆ ಒಂದು ಪತ್ರವನ್ನು ಬರೀತಾರೆ. ಈ ಪತ್ರದ ಉಲ್ಲೇಖವು ಚೆನ್ನಕ್ಕ ಪಾವಟೆಯವರು ಇವರು ತಮ್ಮ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ದೊಡ್ಡಬಾಬಪ್ಪನವರ ಬಗ್ಗೆ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದಲ್ಲಿಯೇ ಚೆನ್ನಕ್ಕ ಪಾವಟೆಯವರು, ಡಾಕ್ಟರ್ ಚೆನ್ನಕ್ಕ ಪಾವಟೆಯವರು ಇದನ್ನು ಉಲ್ಲೇಖಿಸ್ತಾರೆ.
ಏಕೆಂದ್ರೆ ಡಾಕ್ಟರ್ BS ಕುಲಕರ್ಣಿಯವರು ದೊಡ್ಡಬಾವಪ್ಪನವರಿಗೆ ಬರೆದ ಪತ್ರದಲ್ಲಿ ಹೀಗೆ ಹೇಳ್ತಾರೆ, ಈ ಗ್ರಂಥಗಳು ತಾವು ಪೂಜ್ಯ ದಿವಂಗತ ಭಾವೆಪ್ಪ ಅಜ್ಜನವರ ಸ್ಮರಣಾರ್ಥವಾಗಿ ನಮ್ಮ ಸಂಸ್ಥೆಗೆ ಕಾಣಿಕೆಯಾಗಿ ಕೊಡಬೇಕು. ಈ ಗ್ರಂಥಗಳನ್ನು ಪ್ರತ್ಯೇಕ ಕಪಾಟದಲ್ಲಿ ಇಟ್ಟು ಶ್ರೀ ಭಾವೆಪ್ಪ ದೊಡ್ಡಭಾವೆಪ್ಪ ಮೂಗಿ ಅವರ ಸ್ಮರಣಾರ್ಥ ಅಂತ ಬರೆದು ಇದನ್ನು SD ಮೂಗಿಯವರು ಬೈಲಹೊಂಗಲದವರು ಕಾಣಿಕೆ ಕೊಟ್ಟರು ಅಂತ ಬರೆದಿಡಲಾಗುವುದು. ಈ ಗ್ರಂಥಗಳು ಪೂಜ್ಯ ಅಜ್ಜನವರ ಹೆಸರಿನಲ್ಲಿ ಕನ್ನಡ ಸಂಶೋಧನಾ ಸಂಸ್ಥೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇರುವುದು ಸೂಕ್ತ ಹಾಗೂ ಸ್ತುತ್ಯವೂ ಕೂಡ. ಆದ ಕಾರ್ಯಕ್ಕಾಗಿ ಈ ಅಸ್ತುತ್ಯವಾದ ಕಾರ್ಯ ಅಂತ ಇದು ನನ್ನ ನಂಬಿಕೆ ಅಂತ. ತಾವು ಮಾಡಿದ ಕಾರ್ಯದ ಫಲ ತಮಗೆ ಎಂದಾದರೂ ಇನ್ನೊಂದು ರೂಪದಲ್ಲಿ ಸಿಗಬಹುದು ಅಂತ ತಿಳಿದು ಈ ಪತ್ರವನ್ನು ದೊಡ್ಡಬಾವೆಪ್ಪನ ಮೂಗಿಯವರಿಗೆ ಮಕ್ಕಳಿಗೆ ಬರೀತಾರೆ. ಅದೇ ರೀತಿಯಾಗಿ 1988ರಲ್ಲಿ 13 ಗಂಟೆಗಳು ಈ ಹೊತ್ತಿಗೆಯನ್ನು ಇವರು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಒಪ್ಪಿಸಿದರು. ಅದಕ್ಕೆ ವಿಶ್ವವಿದ್ಯಾಲಯದವರು ಇವರ ಮೊಮ್ಮಗನಿಗೆ ಒಂದು 10,000 ರೂಪಾಯಿ ಕಾಣಿಕೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಈ ಗಂಟುಗಳು ಈಗ ಎಲ್ಲಿವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಇದು ಬಹಳ ಆಶ್ಚರ್ಯವಾಗಿದೆ. ಇವು ಕಣ್ಮರೆಯಾಗಿವೆ. ಅಲ್ಲಿ ನಮಗೆ ಹುಡುಕಲು ಹೋದರೆ ಸಿಗ್ತಾ ಇಲ್ಲ. ಹೀಗಾಗಿ ಈ ಹುಡುಕುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ನಮ್ಮ ನಾಡ ನುಡಿಯ ಸೇವೆಗಾಗಿ ತಮ್ಮ ಬದುಕನ್ನು ಗಂಧದಂತೆ ತೆಗೆದ ಮೂಗಿ ದೊಡ್ಡಬಾವೆಪ್ಪನವರ ಶ್ರಮ ಸಾರ್ಥಕವಾದಿತ್ತು. ನಾವು ಹುಡುಕಿದರೆ ನಾವೆಲ್ಲರೂ ಹುಡುಕಬೇಕು ಅಂತ ಜನಕ ಪಾವಟೆಯವರು ಕೇಳ್ಕೊಳ್ತಾರೆ. ಸಂಸ್ಥಾನ ಒಂದರ ಕಳೆದು ಹೋದ ಸುವರ್ಣ ಅಧ್ಯಾಯವನ್ನು ಅನಾವರಣಗೊಳಿಸಿದಂತೆ ಆಗ್ತದೆ. ಆ ದಿನಕ್ಕಾಗಿ ನಾವು ಕಾಯೋಣ ಅಂತ ತಮ್ಮ ಪುಸ್ತಕದಲ್ಲಿ ಬರೆದಿದ್ದನ್ನು ನಾನು ಉಲ್ಲೇಖಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನೀವು ಎಲ್ಲರೂ ಸೇರಿ ಆ ಕಾಗದಗಳು ಎಲ್ಲಿ ಹೋದವು ಅಂತ ಹುಡುಕಬೇಕು ಅಂತ ಎಲ್ಲರನ್ನು ವಿನಂತಿಸಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಹಾಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ನನ್ನ ಅತ್ಯಂತ ಆತ್ಮೀಯ ಗುರುಗಳಾದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಹಾಗೂ ಎಲ್ಲರಿಗೂ ತಮ್ಮ ಎಲ್ಲ ಶರಣ ಬಳಗಕ್ಕೂ ನನ್ನ ವಂದನೆಗಳನ್ನು ಹೇಳ್ತಾ ಮಾತುಗಳನ್ನು ಮುಗಿಸ್ತೀನಿ. ಶರಣಾರ್ಥಿ. ಶರಣಾರ್ಥಿಮ ಅತ್ಯಂತ ವಿಸ್ತಾರವಾಗಿ ಕಿತ್ತೂರಿನ ಚರಿತ್ರೆಯನ್ನ ಮತ್ತೆ ಜಯದೇವಿ ತಾಯಿ ಲಗಾಡೆ ಅವರನ್ನ ನೆನೆಸ್ಕೊಳ್ತಾ ಮತ್ತೆ ಮೂಗಿ ದೊಡ್ಡಬಾವೆಪ್ಪ ಅವರ ಪರಿಚಯವನ್ನ ಮತ್ತೆ ಅವರ ಸಾಧನೆಯನ್ನ ಅವರ ಸೇವೆಯನ್ನ ಅಚ್ಚುಕಟ್ಟಾಗಿ ಶರಣ ಬಳಗಕ್ಕೆ ತಿಳಿಸ್ಕೊಟ್ಟಿದ್ದೀರಿ. ಮತ್ತೆ ನಿಮ್ಮ ಚಿಂತನೆಗೆ ಮೆಚ್ಚಿ ಹಲವಾರು ಕಮೆಂಟ್ಸ್ಗಳು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಇದೆ. ಮತ್ತೆ ಎಲ್ರಿಗೂ ಈ ಹಿರಿಯರ ಬಗ್ಗೆ ತಿಳ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ವಂದಿಸ್ತಾ ಮತ್ತೆ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹಲವಾರು ಈ ಕುಟುಂಬದೊಂದಿಗೆ ದೊಡ್ಡಬಾವೆಪ್ಪನವರ ಕುಟುಂಬದೊಂದಿಗೆ ಅಥವಾ ಕಿತ್ತೂರು ಸಂಸ್ಥಾನದ ಚರಿತ್ರೆಯೊಂದಿಗೆ ಒಡನಾಟದಲ್ಲಿ ಹಲವಾರು ಶರಣರು ಆಗಿರುವಂತ ಶರಣರು ಭಾಗಿಯಾಗಿದ್ದೀರಿ. ತಮ್ದೇನಾದ್ರೂ ಚಿಂತನೆಗಳು ಅಥವಾ ಚಿಂತನೆಗೆ ಸೇರಿಸುವಂತ ವಿಷಯಗಳೇನಾದ್ರೂ ತಿಳಿಸ್ಕೊಳ್ಬೇಕು ಅನ್ನೋರಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಲಾಗ್ಬೋದು. ನಿರ್ಮಲಾ ಭಟ್ಟರ್ ಮೇಡಮ್ ಮಾತಾಡಿ, ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಉಪನ್ಯಾಸ ನಿಜವಾಗೂ ಬಹಳ ಮಾಹಿತಿಪೂರ್ಣ, ಅರ್ಥಪೂರ್ಣ ಮತ್ತು ವಿಶೇಷವಾದಂಥದ್ದು. 2 ದೃಷ್ಟಿಕೋನದಲ್ಲಿ ಇದು ಬಹಳ ವಿಶೇಷ ಅಂತ ಹೇಳ್ತೀನಿ. ಒಂದನೇದ್ದು ಇತಿಹಾಸ ಮರೆತಂತಹ ದೊಡ್ಡ ಇತಿಹಾಸಕಾರರು ದೊಡ್ಡ ಬಸಪ್ಪ ಮುಗಿಯೋರ ಬಗ್ಗೆ ಬಹಳ ಅವರ ವ್ಯಕ್ತಿತ್ವದ ಬಗ್ಗೆ, ದೊಡ್ಡಬಾಳೆಪ್ಪ ಮುಗಿಯೋರ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಳ್ಳುವಂತಹ, ಯಾಕಂದ್ರೆ ಇತಿಹಾಸ ಅಧ್ಯಯನಶೀಲರಾಗಿರುವಂತಹ ನಮಗೆ ನಮ್ಮ ಸುತ್ತಮುತ್ತನೇ ಇಂತಿಂಥ ದೊಡ್ಡ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಇರ್ತಾರ. ಅವರು ಪ್ರಚಲಿತವಾಗಿ ನಮಗ ಸಂಪರ್ಕ ಇಲ್ಲದೆ ಇರುವುದಕ್ಕೋ ಅಥವಾ ಮಾಹಿತಿಗಳ ಕೊರತೆಯಿಂದಾಗಿನೋ
ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಿರುವುದಿಲ್ಲ. ಈ ವೇದಿಕೆಯ ಮೂಲಕ ಇಂಥ ಒಬ್ಬ ಇತಿಹಾಸ ಸಂಶೋಧಕರನ್ನ ಪರಿಚಯ ಮಾಡಿಸಿದ್ದಕ್ಕಾಗಿ ನಾನು ವೇದಿಕೆಗೆ ಧನ್ಯವಾದಗಳು ಹೇಳ್ತೇನೆ. ಇನ್ನು ಎರಡನೇ ವಿಷಯ, ಕಿತ್ತೂರಿನ ಇತಿಹಾಸದ ಕುರಿತು ಸವಿತಾ ಅವರು ಬಹಳಷ್ಟು ವಿಷಯಗಳನ್ನ, ಹೊಸ ವಿಷಯಗಳನ್ನ ದಾಖಲೆಗಳೊಂದಿಗೆ ಹೇಳಿದ್ರು. ಜೊತೆಗೆ ಆ ಈ ಲಾವಣಿಗಳು ಮತ್ತು ಜಾನಪದ ಗೀತೆಗಳನ್ನ ಉಲ್ಲೇಖ ಮಾಡ್ತಾ ಮಾಡ್ತಾ ಹೇಳಿದ್ರು. ಸೊ ಜನಪದಿಗರು ತಮ್ಮ ಸುತ್ತಮುತ್ತ ನಡೆಯುವಂತಹ ಇತಿಹಾಸವನ್ನ ಅಥವಾ ಘಟನೆಗಳನ್ನ ಯಾವ ರೀತಿಯಾಗಿ ತಮ್ಮ ಪದ್ಯದೊಳಗ ಕಟ್ಟಿಕೊಟ್ಟಿದ್ರು. ವಿಶೇಷವಾಗಿ ಕಿತ್ತೂರಿನ ಇತಿಹಾಸವನ್ನ ನಾವು ಲಾವಣಿ ಮತ್ತು ಜಾನಪದ ಗೀತೆಗಳ ಮೂಲಕನೇ ಕಟ್ಕೊಳ್ತೇವೆ ಅನ್ನುವಂಥದ್ದು. ಈಗ ಅದ್ರಲ್ಲಿ ವಿಶೇಷವಾಗಿ ಹೇಳಿದ್ರು, ಗಂಡು ಹುಡುಗಿಯನ್ನು ನೀನ್ ತೊಡಬೇಕು ಅನ್ನುವಂಥದ್ದಕ್ಕೆ ಸ್ವಪ್ನದಲ್ಲಿ ಬಂತು ಅನ್ನುವಂಥದ್ದು. ಆ ರಚನಾಕಾರ್ತಿಯ ಒಂದು ಆಲೋಚನಾ ಲಹರಿ ಹೇಗಿದೆ ನೋಡ್ರಿ. ಎಷ್ಟು ಚೆನ್ನಾಗಿ, ಅಂದ್ರೆ ಕಿತ್ತೂರಿನ ಇತಿಹಾಸಕ್ಕೆ ಚೆನ್ನಮ್ಮ ಯುದ್ಧ ಸನ್ನದ್ಧಳ ಆಗಬೇಕು ಅನ್ನೋದನ್ನ ಯಾರು ಹೇಳ್ತಾರಂತಂದ್ರೆ, ಸತ್ತು ಸ್ವರ್ಗದಲ್ಲಿರುವಂತಹ ಗಂಡ ಸ್ವಪ್ನದಲ್ಲಿ ಬಂದು ಅವಳಿಗೆ ಈ ತರದ್ದೆಲ್ಲ ಹೇಳುವಂಥದ್ದು ಎಷ್ಟು ಅದೊಂದು ಒಂಥರ ಅಮೋಘ ಅನಿಸ್ತದ. ಆ ತರದ ಉಲ್ಲೇಖವನ್ನು ನಾನು ಫಸ್ಟ್ ಟೈಮ್ ಕೇಳಿದೆ. ಈ ಲಾವಣಿಗಳನ್ನ ನಾನು ನೋಡಿದೀನಿ, ಓದಿದೀನಿ. ಆದ್ರೆ ಇದು ಒಂದು ಬಹಳ ಹೊಸ ವಿಷಯವನ್ನ ಸವಿತಾ ದೇಶಮುಖ್ ಅವರು ಇವತ್ತು ಹೇಳಿದ್ರು. ಬಹಳ ಖುಷಿ ಅನಿಸ್ತು. ಇನ್ನು ಮೂರನೇದಾಗಿ ಇವತ್ತಿನ ಉಪನ್ಯಾಸದ ಕುರಿತು ಹೇಳಬೇಕು ಅಂತಂದ್ರೆ, ದೊಡ್ಡಬಾಳಪ್ಪ ಮೂಗಿಯವರು ಇವತ್ತು ಬೆಳಗಾವಿನಲ್ಲಿ ಒಂದಷ್ಟು ಜನ ಇತಿಹಾಸಕಾರರು ಅನಿಸ್ಕೊಂಡವರು ಒಂದಷ್ಟು ದಾಖಲೆಗಳನ್ನ ತಮ್ಮ ಹತ್ರ ಇಟ್ಕೊಂಡು ಇದೇ ಇತಿಹಾಸ ನಮ್ಗೆ ಗೊತ್ತು ಅನ್ನುವಂಥ ರೀತಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಏನು ಕಿತ್ತೂರು ಇತಿಹಾಸವನ್ನ ತಳಮಟ್ಟದಲ್ಲಿ ಅಂದ್ರೆ ಅತೀ ಮೂಲ ಬೇರಕ್ಕೂ ಹೋಗಿ ಸಂಶೋಧನೆಗಳನ್ನ ಮಾಡಿ ದಾಖಲೆಗಳನ್ನ ಕೇಂದ್ರೀಕರಿಸಿ ಅವ್ರು ಎಷ್ಟು ಚೆನ್ನಾಗಿ ದಾಖಲೆಗಳನ್ನ, ಯಾಕಂದ್ರೆ ವಿಶೇಷವಾಗಿ ನಾವು ಸಂಶೋಧನೆ ಮಾಡ್ಬೇಕಾದಾಗ ಯಾರು ಕೊಟ್ರು, ಯಾವಾಗ ಕೊಟ್ರು ಅಂತ ಹೇಳಿ ನಾವು ಶಾಸ್ತ್ರೀಯವಾಗಿ ಸಂಶೋಧನೆ ಅಧ್ಯಯನ ಮಾಡ್ಬೇಕಾದಾಗ ದಾಖಲಿಸ್ತೇವೆ. ಅಂಥದ್ದನ್ನ ದೊಡ್ಡಬಾಳಪ್ಪನವರು ಮೂಗಿಯವರು ಅವರು ಆ ತರದನ್ನೆಲ್ಲ ದಾಖಲೆಗಳನ್ನ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ವಿಷಾದನೀಯ ಸಂಗತಿ. ಅಂತಂದ್ರೆ ಆ ದಾಖಲೆಗಳು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕಣ್ಮರೆ ಆಗಿರುವಂಥದ್ದು ಬಹಳ ಖೇದ ಅನಿಸ್ತದ. ಆ ಎಲ್ಲಾ ಸಂಗತಿಗಳು ಅಥವಾ ಕಳೆದು ಹೋಗಿರುವಂತಹ ದೊಡ್ಡಬಾಳಪ್ಪ ಮೂಗಿಯವರು ಮೂಟೆಗಟ್ಲೆ ಕಟ್ಟಿಕೊಟ್ಟಂತಹ ಇತಿಹಾಸವನ್ನ ಮತ್ತೆ ಹೊಳ್ಳಿ ನಾವು ಪಡ್ಕೊಂಡಿದ್ದೆ ಆದ್ರೆ ಕಿತ್ತೂರಿನ ಇತಿಹಾಸದ ಮರುಸೃಷ್ಟಿಯನ್ನ ಬಹಳ ಚೆನ್ನಾಗಿ ಮಾಡಬಹುದು. ಇದನ್ನ ನಾಡಿನ ಎಲ್ಲ ಇತಿಹಾಸಕಾರರು ಗಮನ ಹರಿಸ್ಬೇಕು, ಎಲ್ಲಿ ಹೋಯಿತು ಅಂತ. ವಿಶೇಷವಾಗಿ ವಿಶ್ವವಿದ್ಯಾಲಯ ಮಟ್ಟಕ್ಕೆ ಕೊಟ್ಟಿರುವಂತ ಈಗ ಆರ್ಕಾಲಜಿಯಲ್ಲೂ ಕೂಡ ಬಹಳಷ್ಟು ಹಳೆಯ ದಾಖಲಾತಿಗಳನ್ನ ಸಂಗ್ರಹ ಮಾಡಿಡುವಂತಹ ಒಂದು ಡಿಪಾರ್ಟ್ಮೆಂಟೇ ವಿಶ್ವವಿದ್ಯಾಲಯದಲ್ಲಿ ಐತಿ. ಆದ್ರೂ ಕೂಡ ಇವು ಬಹಳ ಇಡೀ ನಾಡಿನ ಇತಿಹಾಸವನ್ನ ಹೇಳುವಂತಹ ದಾಖಲೆಗಳನ್ನ ಅದು ಹೇಗೆ ಕಳೆದು ಹೋಯ್ತು ಅಂತ ಹೇಳಿ ಬೇಜವಾಬ್ದಾರಿಯಿಂದ ಆ ಡಿಪಾರ್ಟ್ಮೆಂಟ್ ಹೇಳ್ತು ಅಂತ ಕೇಳಿದಾಗ ಒಂಥರ ಬೇಜಾರ್ ಅನ್ನಿಸ್ತು. ಸೊ ಇದೇನೇ ಇರ್ಲಿ, ಇವತ್ತಿನ ಒಂದು ಉಪನ್ಯಾಸ ಬಹಳಷ್ಟು ಆಯಾಮಗಳಲ್ಲಿ ಹೊಸ ಬೆಳಕನ್ನ ಕಿತ್ತೂರಿನ ಇತಿಹಾಸ ಜೊತೆಗೆ ಆ ಇತಿಹಾಸ ತಜ್ಞ ಮೂಗಿಯವರ ಮೇಲೆ ಹೊಸ ಬೆಳಕು ಚೆಲ್ತಾ ಇವತ್ತಿನ ಕಾಲಘಟ್ಟದಲ್ಲಿರುವಂತಹ ಇತಿಹಾಸದ ಸಂಶೋಧಕರು, ಇತಿಹಾಸದ ವಿದ್ಯಾರ್ಥಿಗಳು, ಇತಿಹಾಸದ ಆಸಕ್ತರಿಗೆ ಒಂದು ಹೊಸ ನೆಲೆಯನ್ನ ಈ ಉಪನ್ಯಾಸ ಒದಗಿಸ್ಕೊಡ್ತು. ಅದಕ್ಕೆ ನಾನು ಸವಿತಾ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಇನ್ನಷ್ಟು ವಿಷಯಗಳು ಕಿತ್ತೂರಲ್ಲಿ ಇವತ್ತು ಒಂದು ತಾಸಿನಲ್ಲಿ ನಿಮ್ಗೆ ಹೇಳಕ್ಕಾಗದೆ ಉಳಿದಿರುವಂತಹ ವಿಷಯಗಳನ್ನ ಇನ್ನೊಂದ್ಸತಿಗೆ ನೀವು ನಿಮ್ಮ ಅಜ್ಜನವರು ವಿಶೇಷವಾಗಿ ನಿಮ್ಗ ಬಹಳ ಐತಿಹಾಸಿಕ ಹಿನ್ನೆಲೆ ಐತಿ. ನೀವು ಅಂಥ ಕುಟುಂಬದಲ್ಲಿ ಜನಿಸಿದಿರಿ. ಒಂದ್ ಕಡೆ ನಾಡಿಗಾಗಿ ಹೋರಾಟ ಮಾಡಿದಂತಹ, ಕನ್ನಡ ನುಡಿಗಾಗಿ ಹೋರಾಟ ಮಾಡಿದಂತಹ ಜಯದೇವಿ ತಾಯಿ ಲಿಗಾಡಿಯವರ ಮೊಮ್ಮಗಳು, ಒಂದ್ ಕಡೆ ಇತಿಹಾಸ ತಜ್ಞರಾಗಿರುವಂತಹ ಮೂಗಿಯವರ ಮೊಮ್ಮಗಳು ಅನ್ನುವಂಥ ಒಂದು ದೊಡ್ಡ ಜವಾಬ್ದಾರಿ ಮತ್ತು ಒಂದು ಐಡೆಂಟಿಟಿ ನಿಮಗಿದೆ. ಇದನ್ನ ನೀವು ಬಳಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಸಂಶೋಧನೆಗೆ ತೊಡಗಿಸ್ಕೊಡ್ರಿ, ಹೊಸ ಮಾಹಿತಿಗಳನ್ನ ಜನರಿಗೆ ನೀಡ್ರಿ ಅಂತ ಹೇಳ್ತಾ ಸವಿತಾ ದೇಶಮುಖ್ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು. ಇನ್ನಷ್ಟು ಹೇಳ್ಬಹುದಾಗಿತ್ತು, ಇನ್ನೂ ಬಹಳಷ್ಟು ಇತ್ತು. ಆದ್ರೆ ನಾನು ಯಾವಾಗ್ಲೂ ಸಮಯವನ್ನು ನೋಡ್ಕೊಂಡೆ ಮಾಡ್ತೀನಿ. 1 hour ಅಂದ್ರೆ ಅದ್ರಲ್ಲೇ ಅಡ್ಜಸ್ಟ್ ಮಾಡ್ದೆ. ತೆಗಿಯೋದು ಬಹಳ ಕಷ್ಟ ಆಯ್ತು ನನಗೆ. ಯಾವ್ದು ಹೇಳ್ಬೇಕು, ಯಾವ್ದು ಬಿಳಿಬೇಕು ಅನ್ನೋದೇ ನನಗೆ ತಿಳಿಲಿಲ್ಲ. ಆದ್ರೂ ಕೂಡ 1 hour ಅಲ್ಲೇ ಮುಗಿಸಿದ್ದೀನಿ. ನೀವು ಹೇಳ್ದಾಗೆ ಇನ್ನೊಂದು ಸಲ ಕೂಡ ಈ ಉಪನ್ಯಾಸವನ್ನು ಮಾಡಬಹುದಾದಷ್ಟು ವಿಷಯಗಳಿವೆ ಅಂತ ಹೇಳ್ತಾ ತುಂಬಾ ಆತ್ಮೀಯವಾಗಿ ನನ್ನ ಬಗ್ಗೆ ಮಾತನಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿರ್ಮಲಾ. ಧನ್ಯವಾದಗಳು ನಿರ್ಮಲಾ ವಟ್ಟಲ್ ಅವರಿಗೆ ಮತ್ತು ಸವಿತಾ ಅವರಿಗೆ. ಮತ್ತೆ ಯಾರಾದ್ರೂ ಶರಣರು ತಮ್ಮ ಅನಿಸಿಕೆಗಳನ್ನ ಅಥವಾ ಏನಾದ್ರೂ ವಿಷಯ ಹಂಚ್ಕೊಡುವಂತ ಅವಕಾಶ ಇದೆ, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ.
ಮಾತಾಡ್ಬೋದು. ಅಂಬಿಕಾ ಅವರು ಮಾತಾಡಿ ಮೇಡಮ್. ನಮಸ್ತೆ, ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿ ಮೇಡಮ್. ಮೇಡಮ್ ತುಂಬಾ ಚೆನ್ನಾಗ್ ಬಂತು ಕಾರ್ಯಕ್ರಮ ಅಂತೂ. ಧನ್ಯವಾದ. ಪೂರ್ತಿ ಸಮರೈಸ್ ನ ನಿರ್ಮಲಾ ಮೇಡಮ್ ಮಾಡ್ಕೊಟ್ಬಿಟ್ಟಿರೋದ್ರಿಂದ ನನಗ್ ಮಾತಾಡಕ್ಕೆ ಎಲ್ಲೂ ಜಾಗ ಇಲ್ಲ. ಸೊ ಹಾಗಾಗಿ ತುಂಬಾ ಅದ್ಭುತವಾಗಿರೋ ಪ್ರೋಗ್ರಾಮ್ಗಳು, ಮತ್ತೆ ಟೈಮಿಂಗ್ಸ್ ಇರೋದೇ ಒಂದ್ ಸ್ವಲ್ಪ ಕಷ್ಟ. ನಾವೇ ಟೈಮ್ ನೋಡ್ಬಿಡ್ತೀವಿ ಎಷ್ಟ್ ಬೇಗ ಆಗೋಗುತ್ತಲ್ಲ ಅಂತೇಳಿ. ಇನ್ನೊಂದಷ್ಟು ವಿಚಾರ ಇದ್ದಿದ್ರೆ ನಾವು ಕೇಳಕ್ ರೆಡಿ ಇದ್ವಿ. ಇನ್ನೊಮ್ಮೆ ಇಂತ ಅವಕಾಶ ಸಿಗ್ತಾ ಖಂಡಿತ ನಾನು ಅದನ್ನ ಉಪಯೋಗ ಪಡ್ಕೊಳ್ತೀನಿ. ಯಾಕೆ ನನ್ನ ವಿದ್ಯಾರ್ಥಿಗಳು ಇದರಿಂದ ಕಲಿಯೋದು ಬೇಕಾದಷ್ಟಿದಾವೆ. ಹಾಗಾಗಿ ನಾನು ಕೂಡ ಈ ಸೆಮಿನಾರ್ ನಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಕುತ್ಕೊಂಡು ಕಲಿತಾ ಇದ್ದೀನಿ, ಕಲಿತಿರ್ತೀನಿ, ಮುಂದೆನೂ ಕಲಿತೀನಿ. ಇದೊಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಾನು ನಿಮ್ಗೆಲ್ಲ ತುಂಬಾ ಬೋರ್ ಆಗ್ಬಿಡ್ಬಾರ್ದು ಅನ್ನೋದಕ್ಕೆ ಬಹಳಷ್ಟು ಸಮರೈಸ್ ಮಾಡ್ಕೊಂಡು ಹೇಳ್ದೆ ಇದನ್ನ. ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿತ್ತು, ತುಂಬಾ ಉಪಯುಕ್ತವಾಗಿರುವಂತದ್ದು. ಆಮೇಲೆ ಮೇಡಮ್ ನಿರ್ಮಲಾ ಮೇಡಮ್ ಕೂಡ ಎಲ್ಲ ಹೇಳಿದ್ರಲ್ವಾ, ಹಾಗಾಗಿ ನಮ್ಗೆ ಇನ್ನೂ ಎಷ್ಟು ವಿಚಾರಗಳು ಅಡಗಿದೆಯಲ್ಲ ಅಂತ ಹೇಳಿ ಅನ್ಸ್ತಾ ಇದೆ. ಹುಡುಕ್ದಷ್ಟು ಇನ್ನೊಂದಷ್ಟು ಸಿಗ್ತಾನೆ ಇದೆ. ಹಾಗಾಗಿ ಮುಂದೆನೂ ಕೂಡ ಸಿಗ್ಲಿ, ನಮಗೂ ಇದೇ ಕ್ಯೂರಿಯಾಸಿಟಿಗಳಿದಾವೆ, ಇನ್ನು ಇನ್ನೇನೇನ್ ವಿಚಾರಗಳು ಸಿಗ್ಬೋದು ಅಂತೇಳಿ. ಆ ಹಸಿವಿಂದಾನೇ ನಾವು ಇಲ್ಲಿ ಕುತ್ಕೊಂತೀವಿ. ಹಂಗಾಗಿ ಫುಲ್ ಮಿಲ್ ಸಿಗ್ತಾ ಇಲ್ಲ. ಟೈಮಿಂಗ್ಸ್ ಇನ್ನೊಂಚೂರು ಲಿಬ್ರಲ್ ಮಾಡ್ಕೊಟ್ರೆ ನಮ್ಗೆ ಅನುಕೂಲವೇನೋ ಅಂತ ಅನ್ಕೊಳ್ತೀನಿ. ಸರಿ. ಆಗ್ಲೇ ನಂದು 1 hour ಆಗೋಗಿತ್ತೇನೋ. ಇಲ್ಲ, ಇನ್ನೂ ಬೇಕು ಅನ್ನುವಾಗ್ಲೇ ನಿಲ್ಸಿದ್ರೆ ಒಳ್ಳೇದು ಅಂತ. ಇನ್ನೊಂದ್ಸತಿ ಊಟ ಕುತ್ಕೊಳ್ತಾರೆ ಅಂತ. ಖಂಡಿತ ಸರ್. ಇಲ್ಲ ಮೇಡಮ್, ತುಂಬಾನೇ ಚೆನ್ನಾಗಿ ನಡ್ಸ್ಕೊಟ್ರಿ. ಅದಕ್ಕೆ ಯಾಕೆಂದ್ರೆ ಸಮಯ ಪ್ರಜ್ಞೆ ಮುಖ್ಯ ಎಲ್ಲದಕ್ಕೂ. ವ್ಯಕ್ತಿತ್ವ ನಮ್ಮ ಅಜ್ಜನೂ ಹೇಳೋರು, ನನ್ನ ತಂದೆಯವರು ಹೇಳೋರು, ಸಮಯವನ್ನು ನೀವು ಯಾವಾಗ ಪ್ರಜ್ಞೆ ಬೆಳೆಸ್ತೀರಿ ಅವಾಗ ನಿಮ್ಮ ಬೆಳಕೆ ಶುರು ಆಗುತ್ತೆ ಅಂತ ಹೇಳೋರು. ಹೀಗಾಗಿ ಇನ್ನೊಮ್ಮೆ ಇದನ್ನ ಮುಂದುವರೆದ ಭಾಗ ಕಂಟಿನ್ಯೂ ಮಾಡಿಸ್ಕೊಡಿ ಸರ್. ಅದು ಮಾಡೋಣ. ಖಂಡಿತ ಮಾಡೋಣ. ತುಂಬಾ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಾಗರಾಜ್ ಅವರು ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ, ಮಾತಾಡ್ತೀರಾ? ಮೇಡಮ್ ಅವರು ಎಲ್ಲ ವಿಷಯನೂ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಚೆನ್ನಾಗಿ ದೊಡ್ಡ ಮಾಲಪ್ಪನವ್ರ ಬಗ್ಗೆ ಎಲ್ಲ ವಿಷಯ ಶರಣಾರ್ಥಿಗಳು. ಶರಣಾರ್ಥಿ ನಾರಾಯಣ ಅವರೇ. ವೀಣಾ ಮೇಡಮ್, ವೀಣಾ ಎಲಿಗಾರ್ ಮೇಡಮ್ ಮಾತಾಡ್ತೀರಾ? ಚನ್ನಬಸಪ್ಪ ಅವರೇ ಮಾತಾಡಿ ಸರ್. ಎಲ್ಲರಿಗೂ ಶರಣಾರ್ಥಿ. ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬಂತು. ನಾನು ದಿಣ್ಣೆ ಮೇಲೆ ಇರೋದ್ರಿಂದ ಸ್ವಲ್ಪ ಇಂಟರ್ನೆಟ್ ಇರೋದ್ರಿಂದ ಮಾತಾಡ್ತೀನಿ. ಅನ್ನ ಇನ್ನು ಮುಂದುವರಿಸಿ ಉಳಿದ ಭಾಗನ ಎಲ್ಲರಿಗೂ ಶರಣಾರ್ಥಿಗಳು. ಪೂರ್ಣಿಮಾ ತೋಟದವ್ರು ಮಾತಾಡಿಮಾ. ಪೂರ್ಣಿಮಾ ತೋಟದವರು ಸರ್, ನೀವೊಂದು 4 ಮಾತಾಡಿ ಸರ್. ಕಮಲಾ ಅವರೇ ಮಾತಾಡಿಮಾ. ಕಮಲಾ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಲೋ, ಕೇಳ್ತಾ ಇದೆ, ಮಾತಾಡಿ.
ನಾನು ಅತಿ ಸಂತೋಷಗೊಂಡಂತಹ ವ್ಯಕ್ತಿ ಅಂತ ಇವತ್ತು ನಾ ಹೇಳ್ಬೋದು. ಯಾಕಂದ್ರೆ ನಮ್ಮ ತಂದೆಯವರ ಜೊತೆ ಈ ದಿವಂಗತ ಈ ಮಹಾನ್ ವ್ಯಕ್ತಿಯ ಮನೆಗೆ ಅನೇಕ ಸಲ ಹೋದ ನನ್ನ ಸಿಹಿ ಅನುಭವ ಅಂತ ಹೇಳ್ಬಹುದು. ಮತ್ತೆ ಈ ವಿವರಣೆಯನ್ನ ಕೊಟ್ಟಂತಹ ಮೇಡಮ್ ಬಹಳ ವಿವರವಾಗಿ ಸವಿವರವಾಗಿ ಉದಾಹರಣೆಗಳ ಸಹಿತ ನಮ್ಗೆ ಊಟ ಬಡಿಸಿದಂತಹ ಮೇಡಮ್ಗೆ ನನ್ನ ಧನ್ಯವಾದಗಳು. ಹಲೋ, ಧನ್ಯವಾದಗಳು ಮೇಡಮ್. ನಂಗೆ ಇವತ್ತಿಗೆ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ಅವರ ಮಾನ್ಯ ಪ್ರಸಿದ್ಧ ವ್ಯಕ್ತಿಯ ಮನೆಗೆ ನೆನಪು ಇವತ್ತಿಗೂ ನಾನು ಬರ್ತಿಲ್ಲ. ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಇತಿಹಾಸದ ಪುಟಗಳನ್ನ ಕೂಡಿಸಲಿಕ್ಕೆ. ಅದೊಂದು ವಿಷಾದ ಅನಿಸ್ತು. ನಮ್ಮ ಅನೇಕ ವಿವರಣೆಗಳು ಕರ್ನಾಟಕ ಯೂನಿವರ್ಸಿಟಿಯಿಂದ ದೂರ ಹೋಗಿವೆ ಅನ್ನೋ ಒಂದು ವಿಷಯ. ನಿಮಗೆ ಇಂತಹ ಒಂದು ವಿವರಣೆಯನ್ನು ಕೊಟ್ಟಂತಹ ನಿಮಗೆ ದೇವರು ಇನ್ನೂ ಇಂತಹ ಅನೇಕ ವಿವರಣೆಗಳನ್ನ ಇನ್ನು ಮುಂದಿನ ಭಾಗದಲ್ಲಿ ನಮಗೆ ಸಿಗ್ತದ ಅಂತ ಹೇಳಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ 2 ಮಾತುಗಳನ್ನ ಮುಗಿಸುತ್ತೇನೆ. ಖಂಡಿತವಾಗಿ ಮಾಡೋಣ. ಧನ್ಯವಾದಗಳು ಮೇಡಮ್. ಓಕೆ, ಪೂರ್ಣಿಮಾ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು ಸರ್. ನಾ ಸೊಲ್ಲಾಪುರದಿಂದ ಮಾತಾಡೋದು. ನಾವು ಕರ್ನಾಟಕ ಮೂಲ ಇದ್ದಿದ್ರಿಂದ ಸ್ಕೂಲ್ ಒಳಗೆಲ್ಲ ಇದ್ರದ್ದು ಕಿತ್ತೂರು ಚೆನ್ನಮ್ಮನವ್ರದ್ದು ಇತಿಹಾಸವನ್ನ ಓದಿ ಬಂದಿದ್ವಿ. ಆದ್ರ ಮಹಾರಾಷ್ಟ್ರದ ರಾಜಮಂತಂದವರು ಕೂಡ ಶಿವಾಜಿ ಮಹಾರಾಜ್ ಅವರಿಗೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನವರು ಆಶ್ರಯವನ್ನ ಕೊಟ್ಟಿದ್ರು, ಅವ್ರ ಆಶ್ರಯವನ್ನ ಬೇಡಿ ಬಂದಿದ್ರು ಅನ್ನಂತ ವಿಷಯ ನಮಗ ಗೊತ್ತಿರ್ಲಿಲ್ಲ ಸರ್. ಇದು ವಿಷಯ ಇವರಿಂದ ನಮಗ್ ಗೊತ್ತಾಯ್ತು. ಅಂದ್ರೆ ಅದು ಅಲ್ಲದೆ ಇನ್ನೂ ಅನೇಕ ನಾವು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿದ್ರು ಸಹ ಕಿತ್ತೂರು ಚೆನ್ನಮ್ಮನವರ ಬಗ್ಗೆ ನಮ್ಗ ಇನ್ನೂ ಹಲವಾರು ವಿಷಯಗಳು ಗೊತ್ತಿರ್ಲಿಲ್ಲ. ಅದು ಎಲ್ಲಾ ವಿಷಯ ಇವತ್ತಿನ ಉಪನ್ಯಾಸದಿಂದ ಗೊತ್ತಾಯ್ತ್ರಿ ಸರ್. ನಿಜವಾಗಿನೂ ಅವ್ರು ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂತ್ರಿ ಸರ್. ನಿಜವಾಗ್ಲೂ ಈ ಇತಿಹಾಸವನ್ನು ಕೇಳಿ ಇಂಥ ಒಂದು ಇತಿಹಾಸ ಆಗಿ ಹೋಗಿದೆಯಲ್ಲ ನಮ್ಮ ಸ್ವಾತಂತ್ರ್ಯ ಸಿಗೋದ್ ಸಲುವಾಗಿ ಅಂತ ಹೇಳಿ 1 ಗಂಟೆ ಹೆಂಗ್ ಟೈಮ್ ಹೊತ್ತೋ ಗೊತ್ತಾಗ್ಲಿಲ್ಲ. ಮೇಡಮ್ ಅವರಿಗೆ ಬಹಳ ತುಂಬಾ ಧನ್ಯವಾದಗಳು ಸರ್. ಇಂತಹ ಉಪನ್ಯಾಸಗಳಿಂದ ನಮಗೂ ಕೂಡ ಬಹಳ ಅತ್ಯಮೂಲ್ಯವಾದಂತಹ ನಮ್ಮ ಇತಿಹಾಸಕಾರ ವಿಷಯಗಳು ನಮಗ ಗೊತ್ತಾಗಕತ್ತಾವ. ಪಟ್ಟಣ ಸರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹೇಳಿಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದನೆ. ಶರಣು. ಸವಿತಾ ಮೇಡಮ್ ನೋಡಿ, ಇನ್ನೊಂದು ಕಾರ್ಯಕ್ರಮ ಮಾಡ್ಬೇಕು. ಇನ್ನೊಂದು ಮಾಡೋಣ ಅಂತ ಮಾಡೋಣ. ಇವತ್ತು ತುಂಬಾ ನಾನು ಅದ್ರಲ್ಲಿ ಸಮರೈಸ್ ಮಾಡ್ಬಿಟ್ಟೆ, ಯಾಕೆಂದ್ರೆ ಕೇಳೋರಿಗೆ ಬೋರ್ ಆಗ್ಬಾರ್ದು ಅನ್ನೋದಕ್ಕೆ. ಹೌದು, ಅದು ಕರೆಕ್ಟ್. ಬೇಕು ಅಂದ್ರೆ ಸರಿ, ಮತ್ತೆ ನೀವು ಅದನ್ನೇ ಜಾಸ್ತಿ ಆದ್ರೆ ಕೆಲವು ನಮಗ್ ಕೇಳೋರಿಗೆ ಚೆನ್ನಾಗಿ ಅನಿಸ್ತು, ಬಟ್ ನಿಮಗೆ ಮೊನೋಟನಸ್ ಆಗತ್ತಾ, ನಿಮ್ಗೆ ರೆಸ್ಪಾನ್ಸ್ ಗೊತ್ತಾಗ್ಲಿಕ್ಕಿಲ್ಲ. ಆನ್ಲೈನ್ ಅಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಇದೆ ಅದು. ಮೇಡಮ್, ಇದು ಕರ್ನಾಟಕವ್ರಿಗಂತೂ ಬೋರ್ ಆಗಕ್ ಸಾಧ್ಯನೇ ಇಲ್ಲ ಮೇಡಮ್. ನಾವ್ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅದೇ ಕೇಳ್ಕೊಂಡ್ ಬಂದಿರ್ತೀವಲ್ಲ. ನಮಗ್ ಇನ್ನೊಂದ್ಸಲ ನೀವ್ ಮಾಡ್ರಿ ಮೇಡಮ್. ಇದು ಮಾಡೋಣ ಅಂತ ಮಾಡೋಣ. ಥ್ಯಾಂಕ್ ಯು ಪೂರ್ಣಿಮಾ ಮೇಡಮ್. ಶರಣಾರ್ಥಿ. ಮತ್ತೆ ಯಾರಾದ್ರೂ ಮಾತಾಡ್ತೀರಿ? ಶರಣಾರ್ಥಿ ಸರ್. ಅಂದ್ರೆ ನಾವು ಇಲ್ಲಿ ಮಹಾರಾಷ್ಟ್ರಕ್ಕೆ ಬಂದ್ಮೇಲೆ ಸರ್ ನಮ್ದೆಲ್ಲಾ ಕರ್ನಾಟಕ ಇತಿಹಾಸ ಬಿಟ್ಟು ಬಂದಿವೇನೋ, ಮರ್ತು ಬಂದಿವೇನೋ, ಹಿಂಗ್ ಒಂಥರ ನಮಗ್ ಫೀಲಿಂಗ್ ಆಗ್ತಿತ್ರಿ. ನೀವು ಇದು ಪ್ರತಿ ವಾರ ಇಲ್ಲಿ ಆ ಕಡೆಯಿಂದ ಎಲ್ಲಾ ನಮ್ಮ ಕರ್ನಾಟಕದ ವಿಷಯ ತಿಳಿದ್ರೆ ನಮ್ಗೊಂದ್ ಬಹಳ ಹುಮ್ಮಸ. ಶನಿವಾರ ತಪ್ಪಿದ್ರು ರವಿವಾರ ಅಂತೂ ನಾವು ಯಾವತ್ತೂ ತಪ್ಪಂಗಿಲ್ಲ ಸರ್. ಇದು ಆನ್ಲೈನ್ ಜಾಯಿನ್ ಆಗೋದು ಅಂದ್ರೆ ನಮಗ ಅಲ್ಲಿ ವಿಷಯಗಳು ಮತ್ ಸಿಕ್ಮೇಲೆ ಮತ್ ಏನೋ ಒಂಥರ ನಮಗ ಎನರ್ಜಿ, ನಮಗ ನಾವ್ ಇಂಥ ಇತಿಹಾಸದಿಂದ ಬಂದಿವಲ್ಲ ಅನ್ನೋಂಥದ್ದು ಒಂದು ಖುಷಿ ಇರಿ ಸರ್, ಅಷ್ಟೇ. ಮತ್ತೆ ನಿಜ, ಅದು ನಿಜ ಬಿಡಿ. ಅಂಬಿಕಾ ಮೇಡಮ್ ಏನೋ ಮಾತಾಡ್ತಿದ್ರಾ? ಮೇಡಮ್, ನಾವು ತಿಳ್ಕೊಳ್ಳೇಬೇಕು ಅಂತ ಕುತ್ಕೋಬಿಟ್ಟಿದೀವಿ ಮೇಡಮ್. ಹಂಗಿದ್ದಾಗ ಯಾವತ್ತು ಏನು ಅನ್ಸಲ್ಲ. ಅದ್ರ ಬಗ್ಗೆ ಇನ್ನೂ ಆಸಕ್ತಿ ಮೂಡ್ತಾ ಇದೆ ಹೊರ್ತು ಇಷ್ಟಕ್ಕೆ ನಾವು ಕಮ್ಮಿ ಅಂತೇಳಿ ಅನ್ಕೊಳಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಗೆ ಕುತ್ಕೊಂಡ್ಬಿಟ್ಟಿದೀವಿ, ಏನೋ ಕಲಿಬೇಕು ಅಂತೇಳಿ ಕೂತಿದೀವಿ. ಆದ್ರೆ ಇಷ್ಟೊಂದಿದೆ ಅಂತೇಳಿ ನೀರಿಗೆ ಬಿದ್ದಿದೀವಿ. ಈಜ್ ಬರ್ತಾ ಇರ್ಲಿಲ್ಲ, ಈಗ ಸ್ವಲ್ಪನೇ ಬರ್ತಾ ಇದೀವಿ. ಒಟ್ಟು ದಡನಾದ್ರೂ ಮುಟ್ಟೋಣ, ಒಂದಿಷ್ಟಾದ್ರೂ ಕಲಿಯೋಣ ಅಂತೇಳಿ. ಮೇಡಮ್, ತುಂಬಾ ವ್ಯಾಲ್ಯೂಯಬಲ್. ನಾನು ನಿಜವಾಗ್ಲೂ ಇದನ್ನ ಕೇಳ್ಕೊಂಡು ಇಷ್ಟೊಂದೆಲ್ಲ ಇತ್ತು ವಿಷಯ ಅಂತೇಳಿ ತಿಳ್ಕೊಂಡೆ. ಸೊ ಇನ್ ಮುಂದೆ ಸರ್ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅಂತ ಅನ್ಕೊಂಡು ಮುಂದಿನ ಆಯ್ದ ಭಾಗವನ್ನ ಮಾಡ್ಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ. ಹಲವಾರು ಇದೇ ರೀತಿ ನಮಗೂ ಮುಂದೆ PhD ಹುಡುಗರಿಗೆ ಗೈಡ್ ಮಾಡಕ್ ಅನುಕೂಲ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಹೌದು. ಇಲ್ಲ, ಇವೆಲ್ಲ ರೆಕಾರ್ಡ್ ಆಗ್ಬೇಕು. ನಮ್ಗೆ ಎಲ್ಲೋ ಕೆಲವರು ಬೆರಳಿಕೆ ಆದಂತ ಇತಿಹಾಸಕಾರರ ಬಗ್ಗೆ, ಸಂಶೋಧಕರ ಬಗ್ಗೆ ಪರಿಚಯ ಇರುತ್ತೆ ಹೊರತು ನಮ್ಮ ಮಾಧ್ಯಮದಲ್ಲಿ ಅಥವಾ
ವಿದ್ಯಾ ಮಾಧ್ಯಮದಲ್ಲಿ ಇಂತ ಖಂಡಿತ. ಎಲೆಮರಿಕಾಯಿ ಅಂತ ಇಷ್ಟು ಸಾಧಕರ ಬಗ್ಗೆ ತಿಳುವಳಿಕೆನೆ ಇಲ್ಲ. ಪಟ್ಟಣ್ ಸರ್ ಇದೊಂದು ಧ್ಯೇಯ ಮಾಡಿ ಎಷ್ಟೋ ಹಲವಾರು ಶರಣರನ್ನ ಇಲ್ಲಿ ಪರಿಚಯ ಮಾಡ್ಕೊಟ್ಟಿದೀವಿ. ನಾವೂ ಅಷ್ಟೇ ತಿಳ್ಕೊಂಡಿದ್ದಂತ ಖುಷಿ. ಹೌದು. ಪೂರ್ಣಿಮಾ ಮೇಡಮ್ ಹೇಳ್ದಂಗೆ ನಾನು 20 ವರ್ಷ ಮುಂಬೈನಲ್ಲಿದ್ದು ಕರ್ನಾಟಕ ಬಿಟ್ಟಿದೀನಿ ಅನ್ನೋಂಗಾಯ್ತು. ಬಟ್ ಇಲ್ಲ ಮುಂಬೈ ಕರ್ನಾಟಕಕ್ಕಿಂತ ದೊಡ್ಡದಾಗಿ ಕನ್ನಡದ ಬಗ್ಗೆ ಕೆಲಸ ಮಾಡ್ತದೆ. ಸಾಕ್ಷಿ ಅಂದ್ರೆ ನಮ್ಮ ಇವತ್ತು ಬಿರಾದಾರ್ ಸರ್ ಇವತ್ತು ದತ್ತಿ ಉಪನ್ಯಾಸ ಮಾಡ್ಕೊಟ್ಟಿದ್ದಾರೆ. ನಿರ್ಮಲಾ ಮ್ಯಾಮ್ಗೆ ಇನ್ನೊಂದ್ಸತಿ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಯಾಕೆಂದ್ರೆ ಇದೊಂದು ಆಪರ್ಚುನಿಟಿ ಕೊಟ್ರು ನನಗೆ. ಆಕ್ಚುಲಿ ಇದ್ರ ಲಿಂಕು ಕೂಡ ನನಗೆ ಗೊತ್ತಿರ್ಲಿಲ್ಲ. ಅವ್ರ ಕಾಲೇಜಿಗೆ ನಾನು ಎಕ್ಸಾಮಿನರ್ ಆಗಿ ಹೋದಾಗ ಇವ್ರು ವಾರ ಕುತ್ಕೊಳ್ಳೋರು. 2 ದಿನ ನಂಗೆ ಬಿಸಿ ಸಿಗ್ಲೇ ಇಲ್ಲ ಅವರು. ಆಮೇಲೆ ಗೊತ್ತಾಯ್ತು ಇವರು ಬಿಸಿ ಇದಾರೆ ಈ ತರ ಅಂತೇಳಿ. ನಾನು ಅಂದೆ ಮೇಡಮ್ ದಯವಿಟ್ಟು ನನಗೂ ಲಿಂಕ್ ಕೊಡಿ, ನಾನು ಜಾಯಿನ್ ಆಗ್ತೀನಿ ಅಂತೇಳಿ. ಖಂಡಿತ ಇದೊಂದು ಅವಕಾಶ ಮಾಡ್ಕೊಟ್ಟಿದ್ ನಿರ್ಮಲಾ ಮ್ಯಾಮ್ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದ. ವೇದಿಕೆಯಿಂದ ಹಲವಾರು ಪರಿಚಯಗಳು ನಮ್ಮೆಲ್ಲರ ಪರಿಚಯ ಆಗಿದೆ ಮತ್ತು ಹಲವಾರು ಸಾಧಕರ ಬಗ್ಗೆ ನಾವೇ ತಿಳ್ಕೊಳ್ಳಿಕ್ಕೆ ಸಹಕಾರ ಆಗಿದೆ. ಇಲ್ಲಾಂದ್ರೆ ನಮ್ಗೆಲ್ಲ ಪರಿಚಯನೇ ಇಲ್ಲ ಇಂಥ ಮಹಾನ್ ಸಾಧಕರ ಬಗ್ಗೆ. ಆ ಕುಟುಂಬದಲ್ಲಿ ಆ ಭಾಗದಲ್ಲಿ ಎಷ್ಟು ನಿಸ್ವಾರ್ಥ ಸೇವೆ ಮಾಡಿದ್ದಾರೆ, ಅವರನ್ನ ಬೆಳಕಿಗೆ ನಮ್ ಪರಿಚಯಕ್ಕೆ ತಗೊಂಡಿಲ್ಲ ಅನ್ನೋದು ಹೇಳ್ದಂಗೆ ಅಷ್ಟೇ ಬೇಸರ ಆಗತ್ತೆ. ಅವರು ಹಾದೋದಂತ ದಾರಿ, ಇವೆಲ್ಲ ಕಟ್ಟಿಡ್ಲಿಕ್ಕೆ ಸಾಕ್ಷಿ ಆಧಾರಗಳು, ಅವರ ನಡೆದಂತ ದಾರಿ ಎಲ್ರಿಗೂ ನಾವು ನೆನೆಸ್ಕೊಳ್ಳೋದು ಅಷ್ಟೇ ನಾವು ಮಾಡ್ಲಿಕ್ಕೆ ಆಗೋದು. ಅವ್ರು ಅದು ಬಿಟ್ಟು ಬೇರೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಮಾಡ್ತೀವಿ ಇದನ್ನೆಲ್ಲ ಒಂದು ರೆಕಾರ್ಡ್ ಆಗ್ಲಿ, ಅಟ್ಲೀಸ್ಟ್ ಅದನ್ನ ನಾವು ಬರವಣಿಗೆ ರೂಪದಲ್ಲಿ ತಂದು ಅದನ್ನ ಒಂದು ಬುಕ್ ರೀತಿನೂ ಕೂಡ ಮಾಡೋಣ ಸರ್. ನಾವೆಲ್ಲ ಆಲ್ಮೋಸ್ಟ್ ಮಾಡೋಣ ಸರ್. ಇನ್ನೊಂದಷ್ಟು ವಿಚಾರಗಳನ್ನ ಕಲೆಕ್ಟ್ ಮಾಡಿ. ಈಗಾಗ್ಲೇ ಬುಕ್ ಪ್ರಿಂಟ್ ಆಗಿದೆ. ಹೌದು, ಪ್ರಿಂಟ್ ಆಗಿದೆ. ನನ್ನ ತಂದೆಯವರೇ ಬರೆದಿದ್ದಾರೆ. ಒಂದು ದೊಡ್ಡಬಾಳಪ್ಪ ಮೂಗಿ ಒಂದು ಐತಿಹಾಸಿಕ ದೃಷ್ಟಿ ಅಂತ. ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಓಪನ್ ಮಾಡಿದ್ರು. ನವೆಂಬರ್ ಅಲ್ಲಿನೇ ಆಯ್ತು ಇದು ಪುಸ್ತಕ. ಇದೆ ಇದು ಇಲ್ಲ, ನಮ್ಮ ವೇದಿಕೆಯಿಂದನೂ ಹಲವಾರು ವಿಶೇಷ ಸಾಧಕರ ಬಗ್ಗೆ ಚಿಂತನೆಗಳನ್ನ ಪಬ್ಲಿಷ್ ಮಾಡ್ತಾನೆ ಇದೀವಿ. ಖಂಡಿತ. ಹೌದು. ಸರ್, ಇನ್ನೂ ಒಂದು ವಿಷಯ, ನಾವು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿದ್ರು ಈ ಲಾವಣಿ ಪದ ಮಾತ್ರ ನಾ ಯಾವತ್ತೂ ಕೇಳಿರ್ಲಿಲ್ಲ ಸರ್. ಇವತ್ತಿನ ದಿವಸ ನಾವು ಚೆನ್ನಮ್ಮ ತಾಯಿಯವ್ರ ಬಗ್ಗೆ ಇಂಥ ಲಾವಣಿ ಪದಗಳದಾವ ಅಂತ ಹೇಳಿ ಕೇಳಿ ಮನಸ್ಸಿಗೆ ಬಹಳ ಅಂದ್ರೆ ಬಹಳ ಆನಂದ ಆಯ್ತ್ರಿ ಮೇಡಮ್. ತುಂಬಾ ಧನ್ಯವಾದಗಳು. ಮಲ್ಲ ಸರ್ಜನ ದುಂದುಮಿ ಲಾವಣಿ ಅಂತ ಒಂದು ಪುಸ್ತಕನೇ ಬೇರೆ ದೊಡ್ಡಬಾಳಪ್ಪನವರೇ ಪ್ರಕಟಿಸಿದ್ವಿ. ಅದನ್ನು ಮತ್ತೆ ರೀಪ್ರಿಂಟ್ ಮಾಡ್ಬೇಕು ಅಂತಿದೀವಿ ನಾವು. ಹೌದ್ರಿ ಮೇಡಮ್, ಇದ್ ಮಾಡಿದ್ರ ನಾವು ಈ ಕಡೆ ಸಿಕ್ಕ್ರ ತಗೊಂಡು ಇದು ಅದೇ ಮಾಡ್ಬೇಕಂತಿದೀವಿ. ನೋಡೋಣ. ಶರಣಾರ್ಥಿ ಮೇಡಮ್, ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಸವಿತಾ ಮೇಡಮ್ ಇವತ್ತು ಅಚ್ಚುಕಟ್ಟಾಗಿ ಬೇಕು ಅನ್ನೋಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ಆದ್ರೂ ಇದು 1 ಗಂಟೆ ಅಥವಾ 2 ಗಂಟೆ ಅವಧಿಯಲ್ಲಿ ಮುಗಿಸುವಂತ ಕಾರ್ಯ ಅಲ್ವೇ ಅಲ್ಲ. ಇಷ್ಟು ಸೇವೆಯನ್ನ ನಡೆಸುವಂತ ಎಲ್ಲ ಶರಣರ ಬಗ್ಗೆ ನೆನೆಸ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಷ್ಟೇ. ಹೆಚ್ಚಾಗಿ ತಿಳ್ಕೊಳ್ತಾ ಅನರ್ಘ್ಯ ರತ್ನಗಳ ಬಗ್ಗೆ ನಮಗ್ ತಿಳಿದವ್ರಿಗೆ ತಿಳಿಸ್ತಾ, ಈಗ ಅಂಬಿಕಾ ಮೇಡಮ್ ಹೇಳಿದ್ರು, ಅವ್ರಿಗೆ ನಿರ್ಮಲಾ ಮೇಡಮ್ ಹೇಳಿದ್ರು, ಮತ್ತಾರೋ ಪರಿಚಯ ಮಾಡ್ತಾರೆ. ಹೀಗೆ ಮಾತಿಂದ ಮಾತಿಗೆ, ಬಾಯಿಂದ ಬಾಯಿಗೆ ಹಲವಾರು ಆಸಕ್ತರು ಇದ್ದೇ ಇದೀವಿ ನಾವು. ಅವಕಾಶ ಇಲ್ಲದೆ ಗೊತ್ತಿಲ್ಲ. ಬಟ್ ನಮ್ಮ ವೇದಿಕೆಯಲ್ಲಿ ಹಲವಾರು ಈ ಎಲೆಮರಿಕಾಯಿ ಅಂತ ಚಿಂತಕರ ಬಗ್ಗೆ ಚಿಂತನೆಗಳನ್ನ ಹುಡುಕಿ ಹೆಚ್ಚಿಸಿ ಮಾತಾಡ್ತಾನೆ ಇರ್ತೀವಿ. ಹಾಗಾಗಿ ಬಾಯಿಂದ ಮಾತಿಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮತ್ತು ಬಸವಾದಿ ಶರಣರ ದಾರಿಯಲ್ಲಿ ನಡೆಯುವಂತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮದ ಸರ್ ದತ್ತಿ ಉಪನ್ಯಾಸಕರು ಮಾತನಾಡಬಹುದು, ಕೇಳಿ ನೋಡಿ ಸರ್ ಪ್ಲೀಸ್. ಅದೇ ಕೇಳಿದೆ, ಬಿರಾದರ್ ಸರ್ ಮಾತಾಡ್ಲಿಲ್ಲ ಸರ್. ಬಿರಾದರ್ ಸರ್ ಇಲ್ಲ, ಅವ್ರು ಸ್ವಲ್ಪ ನಾಚಿಕೆ ಸರ್. ಆಮೇಲೆ ಮಾತಾಡ್ತೀನಿ ಅವ್ರ ಹತ್ರ. ಮತ್ತೆ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಎಂದಿನಂತೆ ಕಾರ್ಯಕ್ರಮದ ಮಂಗಳವನ್ನ ದಾನಮ್ಮ ಮೇಡಮ್ ಯಾರು ನಡ್ಸ್ಕೊಡ್ತಾರೆ? ಗಿರಿಜಾ ಮುಳುಗುಂದ್ ಅವ್ರು ಮಾತಾಡ್ತೀರಾ ಮೇಡಮ್? ವಚನ ಮಂಗಳ ಸರ್ ಗಿರಿಜಾ ಮುಳುಗುಂದ್ ಇರ್ಬೋದು ನೋಡಿ ಸರ್. ಗಿರಿಜಾ ಮುಳುಗುಂದ್, ಸರಸ್ವತಿ ಬಿರಾದಾರ್, ಯಾರಾದ್ರೂ ನಡ್ಸ್ಕೊಡ್ಬೋದು, ತೊಂದರೆ ಏನಿಲ್ಲ. ಯಾರಾದ್ರು ಇಂಥವ್ರೆ ಅಂತಿರಲಿಲ್ಲ, ಆಸಕ್ತಿ ಇರೋರು ಪ್ರೀತಿಯಿಂದ ನಡ್ಸ್ಕೊಟ್ರೆ ನಮಗೂ ಸಂತೋಷ. ಸರ್ ನಾನು ಹೇಳ್ಬಹುದಾ? ಸರಸ್ವತಿ ಬಿರಾದಾರ್. ಸರಸ್ವತಿ ಮೇಡಮ್ ಹೇಳಿ ಮೇಡಮ್ ಪ್ಲೀಸ್. ಓಕೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾನೊಂದು ಬಸವಣ್ಣನವರ ವಚನ ಹೇಳುವೆ.
ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೆಡ ನೋಡಯ್ಯ, ನೋಡಯ್ಯ ನೋಡಯ್ಯ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡಯ್ಯ, ಸತ್ಯದ ಬಲದಿಂದ ಸತ್ಯದ ಕೆಡ ನೋಡಯ್ಯ, ಸತ್ಯದ ಬಲದಿಂದ ಸತ್ಯದ ಕೆಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೆಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೆಡ ನೋಡಯ್ಯ, ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡಯ್ಯ, ಕೂಡಲ ಸಂಗನ ಶರಣರು ಅನುಭವದಿಂದ, ಕೂಡಲ ಸಂಗನ ಶರಣರಿಂದ ಎನ್ನ ಮನದ ಕೆಡ ನೋಡಯ್ಯ, ಎನ್ನ ಭವದ ಕೆಡ ನೋಡಯ್ಯ, ಎನ್ನ ಮನದ ಕೆಡ ನೋಡಯ್ಯ, ಎನ್ನ ಭವದ ಕೆಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೆಡ ನೋಡಯ್ಯ, ನೋಡಯ್ಯ ನೋಡಯ್ಯ ನೋಡಯ್ಯ, ಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡಯ್ಯ. ಧನ್ಯವಾದಗಳು. ಶರಣಾರ್ಥಿ. ಇವತ್ತಿನ 223ನೇ ಚಿಂತನ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳ್ಳುತ್ತೆ. ಮತ್ತೊಮ್ಮೆ ಗೀತಾ ದೇಶಮುಖ್ ಮೇಡಮ್ ಮತ್ತೆ ಬಿರಾದಾರ್ ಸರ್ ಕುಟುಂಬಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳ ಅರ್ಪಿಸಿದ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳ ಅರ್ಪಿಸಿದ ಈ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳ್ತದೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಶರಣು ಶರಣಾರ್ಥಿ.